ತಮಗೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ನಮ್ಮ ಚಾನಲ್ನಲ್ಲಿ ತಮಗೆಲ್ಲ ಗೊತ್ತಿರೋ ಪ್ರಕಾರ ಈಗಾಗಲೇ ನಾವು ರಿವಿಷನ್ನ ಸ್ಟಾರ್ಟ್ ಮಾಡಿದ್ದೀವಿ. ಫಿಸಿಕ್ಸ್ಗೆ ಸಂಬಂಧಪಟ್ಟಾಗೆ ಒಂದು 4 ಕ್ಲಾಸ್ಗಳನ್ನು ತಮಗೆ ರಿವಿಷನ್ ಆಗಿ ಕೊಟ್ಟಿದ್ದೀವಿ. ಫಿಸಿಕ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಇವತ್ತಿನ ಈ ಒಂದು ಕ್ಲಾಸ್ನಿಂದ ತಮಗೆ ಕೆಮಿಸ್ಟ್ರಿಯ ಒಂದು 2ರಿಂದ 3 ವಿಡಿಯೋಸ್ಗಳಾಗುತ್ತೆ. ಅಷ್ಟರಲ್ಲಿ ಕೆಮಿಸ್ಟ್ರಿನ ಕೂಡ ರಿವಿಷನ್ನ ಮುಗಿಸ್ಕೊಡ್ತೀವಿ. ಅದಾದಮೇಲೆ ಬಯಾಲಜಿ ಕೂಡ ರಿವಿಷನ್ ಬರ್ತಾ ಇರುತ್ತೆ. ನಾವು ತಡ ಮಾಡದೇ ಡೈರೆಕ್ಟಾಗಿ ನಮ್ಮ ಕ್ವಶನ್ಗಳ ಕಡೆ ಹೋಗೋಣ. ಚಾಪ್ಟರ್ ನಂಬರ್ ಫಸ್ಟ್ ಬರುತ್ತೆ ರಸಾಯನಶಾಸ್ತ್ರದ ಕೆಲವು ಮೂಲಭೂತ ಪರಿಕಲ್ಪನೆಗಳು. ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಯಾವ್ಯಾವ ಕ್ವಶನ್ಗಳು ಬರ್ತವೆ ಎಕ್ಸಾಮ್ನಲ್ಲಿ, ಯಾವ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ, ಆ ಒಂದು ಕ್ವಶನ್ಗಳ ಬಗ್ಗೆ ನಾವು ಇವತ್ತು ನಿಮ್ಮ ಜೊತೆ ಒಂದು ಡಿಸ್ಕಷನ್ನ ಮಾಡೋರಿದ್ದೇವೆ. ತಡ ಮಾಡ್ದೇ ನಾವು ನಮ್ಮ ಪ್ರಶ್ನೆಗಳ ಕಡೆಗೆ ಒಂದೊಂದಾಗಿ ಹೋಗೋಣ. ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಫಸ್ಟ್ ಒಂದು ಕ್ವಶನ್ ನೋಡಿ ಯಾವ ಥರ ಇದೆ. ಕ್ವಶನ್ ನಂಬರ್ 1 ನೋಡಿ ಏನು ಹೇಳುತ್ತೆ. ಕೆಮಿಸ್ಟ್ರಿ ಎಂಬ ಶಬ್ದವು ಯಾವ ಪದದಿಂದ ಉತ್ಪತ್ತಿಯಾಗಿದೆ? ಕೆಮಿಸ್ಟ್ರಿ ಈ ಶಬ್ದ ಯಾವ ಒಂದು ಪದದಿಂದ ಉತ್ಪತ್ತಿಯಾಗಿದೆ ಅಂತ ಹೇಳ್ತಾರೆ. ಹೌದಾ? ಆಪ್ಷನ್ ನೋಡಿ ಏನು ಕೊಟ್ಟಿದ್ರಲ್ಲಿ. ಗ್ರೀಕ್ ಇದೆ, ಸೆಕೆಂಡ್ ಫ್ರೆಂಚ್ ಇದೆ, ಥರ್ಡ್ ಇಂಗ್ಲೀಷ್ ಇದೆ, 4ನೇದು ಈಜಿಪ್ತಿಯನ್ ಇದೆ. ಕೊಟ್ಟಿರ್ತಕ್ಕಂಥ ಒಂದು 4 ಆಪ್ಷನ್ಗಳಲ್ಲಿ ತಾವೇನಾದರೂ ಚಾಪ್ಟರ್ನ ಸ್ಟಡಿ ಮಾಡಿದರೆ ಅದಕ್ಕೆ ಆನ್ಸರ್ ಏನಪ್ಪ ಅಂದರೆ ಈಜಿಪ್ತಿಯನ್ ಅಂತ ಹೇಳ್ತೇವೆ. ಇಲ್ಲಿ ಗ್ರೀಕು, ಫ್ರೆಂಚು ಮತ್ತು ಇಂಗ್ಲೀಷ್ ಈ ಶಬ್ದಗಳಿಂದ ಕೆಮಿಸ್ಟ್ರಿ ಈ ಪದ ಉತ್ಪತ್ತಿ ಆಗಿರೋದು ಯಾವ ಒಂದು ಶಬ್ದದಿಂದ? ಈಜಿಪ್ತಿಯನ್ ಈ ಒಂದು ಪದದಿಂದ ಉತ್ಪತ್ತಿ ಆಗಿರ್ತಕ್ಕಂತಹ ಒಂದು ಶಬ್ದ ಅಂತ ಹೇಳ್ತೀವಿ. ಇದು ನಿಮ್ಗೆ ಎಲ್ಲಿ ನೋಡೋಕೆ ಸಿಗುತ್ತಪ್ಪ ಅಂದರೆ ನಮ್ಮ ಕ್ಲಾಸ್ನ ವಿಡಿಯೋಸ್ ಇದೆ. ಸೆಕೆಂಡ್ ಕೆಮಿಸ್ಟ್ರಿನಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ ನಾನು ಸಿಲೆಬಸ್ದು. ಆ ಸಿಲೆಬಸ್ ವಿಡಿಯೋ ಯಾರು ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಅದು ಪ್ಲೇಲಿಸ್ಟ್ನಲ್ಲಿ ಹೋಗಿ ತಾವು ಅದನ್ನು ನೋಡಿ ತಮಗಲ್ಲಿ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟು ಸೆಕೆಂಡ್ ಕ್ವಶನ್ ತಗೋಣ. ಸೆಕೆಂಡ್ ಕ್ವಶನ್ ನೋಡಿ ಏನು ಹೇಳುತ್ತೆ. ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳ್ತಾರೆ. ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ. ಆಪ್ಷನ್ ನೋಡಿ. ಮೇಡಮ್ ಮ್ಯಾರಿ ಕ್ಯೂರಿ, ವಿಲಿಯಂ ರಾಂಟ್ಜನ್, NT ಲವೋಜಿಯರ್, CV ರಾಮನ್ ಅಂತ ಒಂದು 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ NT ಲವೋಜಿಯರ್ ಅಂತ ಹೇಳ್ತೀವಿ. ಯಾರು? 3ನೇ ಆಪ್ಷನ್ನು NT ಲವೋಜಿಯರ್ ಅಂತಕ್ಕಂಥವ್ರು. ಇವರೇನಪ್ಪ ಅಂದರೆ ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ. ಹಾಗಾದರೆ ಈ ಮೇಡಮ್ ಕ್ಯೂರಿನ ತಗೊಂಡ್ರೆ, ಮೇಡಮ್ ಮ್ಯಾರಿ ಕ್ಯೂರಿ ಏನಂತಾರೆ ಇವರು ಕೂಡ ಒಬ್ಬ ಕೆಮಿಸ್ಟ್ರಿಯ ಒಂದು ಸೈಂಟಿಸ್ಟ್ ಇವರು. ಬಟ್ ಇವರು ಏನು ಮಾಡ್ತಾರಪ್ಪ ಅಂದರೆ ವಿಶ್ವದ ಮೊದಲ ಮಹಿಳಾ ನೊಬೆಲ್ ಪ್ರೈಸ್ ವಿನ್ನರ್ ಅಂತ ಒಂದು ಪ್ರೈಸ್ನವರು ಪಡೆದುಕೊಳ್ತಾರೆ. ಇದೇ ಥರ ವಿಲಿಯಂ ರಾಂಟ್ಜನ್ ತಗೊಂಡ್ರೆ, ಇವರು ಕೂಡ ಒಂದು ವಿಶ್ವದ ಮೊದಲ ಪುರುಷ ನೊಬೆಲ್ ಪ್ರೈಸ್ ವಿನ್ನರ್ ಅಂತಲೇ ಹೇಳ್ತೀವಿ. ಹೌದಾ? ಇನ್ನು CV ರಾಮನ್ ಅಂತ ಕೊಟ್ಟಿದ್ದಾರೆ. CV ರಾಮನ್ ಅಂತರೂ ಆಗಲ್ಲ, ಯಾಕಂದರೆ ಇವರಂತರೂ ಆಧುನಿಕ ಪಿತಾಮಹ ಅಲ್ವೇ ಅಲ್ಲ. ಹೀಗಾಗಿ ಆಪ್ಷನ್ನು 4ನೇದ್ದು, ಆಪ್ಷನ್ 3 ಮತ್ತು ಆಪ್ಷನ್ ನಂಬರ್ 1 ಇವಂತರೂ ಆಗಲ್ಲ. ಇಲ್ಲಿ ಕ್ವಶನ್ ಏನಪ್ಪ ಅಂದರೆ ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ ಯಾರು ಅಂದರೆ NT ಲವೋಜಿಯರ್ ಅಂತ ಹೇಳಬೇಕು. ಓಕೆ, ಕ್ವಶನ್ನು ಈಸಿ ಇದೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಥರ್ಡ್ ಕ್ವಶನ್ ನೋಡಿ ಏನು ಹೇಳುತ್ತೆ. ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರದ ವರ್ಷವಾಗಿ ಆಚರಣೆಯನ್ನು ಮಾಡಲಾಯಿತು? ನೋಡಿ, ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರದ ವರ್ಷವಾಗಿ ಆಚರಣೆಯನ್ನು ಮಾಡಲಾಯಿತು ಅಂತ ಕೇಳ್ತಾರೆ. ಇದು ಕೂಡ ನಿಮ್ಗೆ ಎಲ್ಲಿ ಸಿಗುತ್ತಪ್ಪ ಅಂದರೆ ನಾನು ಸಿಲೆಬಸ್ ಒಂದು ವಿಡಿಯೋಸ್ ಹಾಕೀನಿ. ಆ ಒಂದು ವಿಡಿಯೋಸ್ದಲ್ಲಿ ತಾವು ಇದನ್ನು ನೋಡ್ಬೋದು. ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಇದಕ್ಕೆ 2011ನೇ ಇಸ್ವಿ ಏನಿರುತ್ತಲ್ಲ, ಆ ಒಂದು ಇಸ್ವಿಯನ್ನು, ಆ ಒಂದು ವರ್ಷವನ್ನು ಒಂದು ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರದ ವರ್ಷವಾಗಿ ಆಚರಣೆಯನ್ನು ಮಾಡಲಾಯಿತು ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. 4ನೇ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ. ವಿಶ್ವದಲ್ಲೇ ಮೊದಲ ಬಾರಿಗೆ ನೊಬೆಲ್ ಪಾರಿತೋಷಕ ಪಡೆದುಕೊಂಡ ವಿಜ್ಞಾನಿ. ಇಲ್ಲಿ ಒಂದು ಮಿಸ್ಟೇಕ್ ಏನು ಮಾಡಿದ್ದಾರೆ ಅಂದ್ರೆ ಅವರು ವಿಶ್ವದಲ್ಲೇ ಮೊದಲ ಬಾರಿಗೆ ಪುರುಷರಲ್ಲಿ ನೊಬೆಲ್ ಪ್ರೈಸ್ ಪಡೆದುಕೊಂಡ ವಿಜ್ಞಾನಿ ಯಾರು ಅಂತ ಹಿಂಗೆ ಕೇಳಬೇಕಾಗಿತ್ತು. ಇಲ್ಲಾಂದರೆ ಸ್ತ್ರೀಯರಲ್ಲಿ ಅಥವಾ ಮಹಿಳೆಯರಲ್ಲಿ ನೊಬೆಲ್ ಪ್ರೈಸ್ ತೆಗೆದುಕೊಂಡಿರ್ತಕ್ಕಂಥ ವಿಜ್ಞಾನಿ ಯಾರು ಅಂತ ಹಿಂಗೆ ಕೇಳಬೇಕಾಗಿತ್ತು. ಬಟ್ ಕ್ವಶನ್ನ ಹೀಗೆ ಕೇಳಿಬಿಟ್ಟಿದ್ದಾರೆ. ಏನಂದರೆ
ವಿಶ್ವದಲ್ಲಿ ಮೊದಲ ಬಾರಿಗೆ ನೊಬೆಲ್ ಪ್ರೈಸ್ ಪಾರಿತೋಷಕ ಪಡೆದುಕೊಂಡ ವಿಜ್ಞಾನಿ ಯಾರು? ನೋಡಿ ಆಪ್ಷನ್ ಇದೆ, ವಿಲಿಯಂ ರಾಂಟ್ಜನ್ ಇದೆ, ಮೇಡಮ್ ಮ್ಯಾರಿ ಕ್ಯೂರಿ ಇದೆ, ಆಂಟಿ ಲವೋಜರ್ ಇದೆ, ಮತ್ತು ಕೆವನ್ ಡ್ಯಾಶ್ ಇದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಇಲ್ಲಿ ಇಬ್ಬರು ಬರ್ತಾರೆ. ಒಬ್ಬರು ವಿಲಿಯಂ ರಾಂಟ್ಜನ್ ಅವರು ಕೂಡ ಬರ್ತಾರೆ, ಆಮೇಲೆ ಮೇಡಮ್ ಮ್ಯಾರಿ ಕ್ಯೂರಿ ಅವರು ಬರ್ತಾರೆ. ವಿಲಿಯಂ ರಾಂಟ್ಜನ್ನ ನೀವು ನೋಡಿದ್ರೆ ಇವರೇನಪ್ಪ ಅಂದರೆ ಪುರುಷರಲ್ಲಿ ಮೊದಲ ಬಾರಿಗೆ ಒಂದು ನೊಬೆಲ್ ಪ್ರೈಸ್ಗಳನ್ನು ಪಡೆದುಕೊಂಡ ವಿಜ್ಞಾನಿ ಅಂತ ಹೇಳ್ತೀವಿ. ಇನ್ನು ಮೇಡಮ್ ಕ್ಯೂರಿ ಅವ್ರನ್ನ ತಗೊಂಡ್ರೆ ಅವ್ರೇನು ಮಾಡ್ತಾರೆ, ಮಹಿಳೆಯರಲ್ಲಿ ಒಂದು ವಿಶ್ವದ ಮೊದಲ ಬಾರಿಗೆ ನೊಬೆಲ್ ಪಾರಿತೋಷಕವನ್ನು ಪಡೆದುಕೊಂಡ ವಿಜ್ಞಾನಿ ಅಂತ ಹೇಳ್ತೀವಿ. ಸೊ ಹೀಗಾಗಿ ಕ್ವಶನ್ ಯಾವ ಥರ ಬಂದಿರುತ್ತೆ ಸೊ ತಾವು ಆ ಥರ ಒಂದು ಅಲ್ಲಿ ಸಾಲ್ವ್ ಮಾಡೋಕ್ಕೆ ಹೋಗಿ. ಯಾಕಂದರೆ ಕ್ವಶನ್ ಹೀಗೆ ಬರ್ತಂತ ಈ ನೊಬೆಲ್ ಪ್ರೈಸ್ ಸಂಬಂಧಪಟ್ಟಂಗೆ ಹಿಂಗೆ ಬರ್ತಂತ ಹೇಳೋಕ್ಕಾಗಲ್ಲ ಇದಕ್ಕೆ, ಹೌದಲ್ವ? ಸೊ ಹೀಗಾಗಿ ತಾವು ಪುರುಷರಲ್ಲೇ ಇರ್ತಕ್ಕಂಥ ಅಂದರೆ ಯಾವ ಪುರುಷರು ಕೂಡ ಒಂದು ನೊಬೆಲ್ ಪ್ರೈಸ್ನ ಪಡೆದುಕೊಂಡಿರ್ತಾರೆ, ಆಮೇಲೆ ಯಾವ ಮಹಿಳೆ ಕೂಡ ಒಂದು ವಿಶ್ವದಲ್ಲೇ ಪ್ರಥಮ ಬಾರಿಗೆ ಒಂದು ನೊಬೆಲ್ ಪ್ರೈಸ್ನ ತೆಗೆದುಕೊಳ್ತಾರೆ. ಸೊ ಅದರ ಬಗ್ಗೆಯೂ ಕೂಡ ತಮಗೆ ಗೊತ್ತಿರಬೇಕು. ಓಕೆ. ನೆಕ್ಸ್ಟು 5ನೇ ಕ್ವಶನ್ ನೋಡಿ ಏನು ಹೇಳುತ್ತೆ. 5ನೇ ಕ್ವಶನು, ಧಾತು ಅಂದರೆ ಎಲಿಮೆಂಟ್ಸ್ ಅಂತ ಕರಿತೀವಿ. ಈ ಧಾತು ಎಂಬ ಪದವನ್ನು ಮೊದಲ ಬಳಕೆಗೆ ತಂದ ವಿಜ್ಞಾನಿ. ಸೊ ಈ ಪದವನ್ನು ಮೊದಲ ಬಳಕೆ ತಂದಿರತಕ್ಕಂಥ ವಿಜ್ಞಾನಿ ಯಾರು ಅಂತ ಕೇಳ್ತಾರೆ. ಸೊ ಸರಿಯಾದ ಆನ್ಸರ್ ಆಪ್ಷನ್ ನೋಡಿ, ರಾಬರ್ಟ್ ಬಾಯ್ಲ್ ಇದೆ, ರುದರ್ಫೋರ್ಡ್ ಇದೆ, ಥಾಮ್ಸನ್ ಇದೆ, ಮೇಡಮ್ ಮ್ಯಾರಿ ಕ್ಯೂರಿ ಇದೆ. ಸೊ ಇಲ್ಲಿ ಮೇಡಮ್ ಮ್ಯಾರಿ ಕ್ಯೂರಿ ಅಂತ ಅಲ್ಲ, ಯಾಕಂದ್ರೆ ಮೇಡಮ್ ಮ್ಯಾರಿ ಕ್ಯೂರಿ ಏನು ಮಾಡ್ತಾರೆ, ಒಂದು ಮೊದಲ ಮಹಿಳಾ ನೊಬೆಲ್ ಪ್ರೈಸ್ ವಿನ್ನರ್ ಅಂತ ನಾವು ಅವ್ರನ್ನ ಗುರುತಿಸ್ತೀವಿ, ಹೌದಾ? ಇದೇ ಥರ ರುದರ್ಫೋರ್ಡ್ನ ತೊಗೊಂಡ್ರೆ ಸ್ಪ್ಲಿಟಿಂಗ್ ಆಫ್ ದ ಆಟಮ್ಸ್ ಬಗ್ಗೆ ಒಂದು ಕನ್ಕ್ಲೂಷನ್ನ ಕೊಟ್ಟವ್ರು ಯಾರು, ನಮ್ಮ ರುದರ್ಫೋರ್ಡ್ ಅಂತಕ್ಕಂಥ ವಿಜ್ಞಾನಿ. ಇನ್ನು ಥಾಮ್ಸನ್ನ ತೊಗೊಂಡ್ರೆ ಇವ್ರು ಏನು ಮಾಡ್ತಾರೆ, ಡಿಸ್ಕವರಿ ಆಫ್ ದ ಇಲೆಕ್ಟ್ರಾನ್ ಬಗ್ಗೆ ಒಂದು ಕನ್ಕ್ಲೂಷನ್ನ ಕೊಟ್ಟವ್ರೆ, ಅವರೇ ಇದನ್ನು ಡಿಸ್ಕವರಿ ಮಾಡಿದ್ರು. ಇದನ್ನು ಇಲೆಕ್ಟ್ರಾನ್ ಡಿಸ್ಕವರಿ ಮಾಡಿದ್ರೆ ಥಾಮ್ಸನ್. ಸೊ ಇಲ್ಲಿ ಎಲಿಮೆಂಟ್ ಎಂಬ ಪದವನ್ನು ಮೊದಲ ಬಳಕೆಗೆ ತಂದ ವಿಜ್ಞಾನಿ ಯಾರಪ್ಪ ಅಂದರೆ ಸರಿಯಾದ ಆನ್ಸರ್ ರಾಬರ್ಟ್ ಬಾಯ್ಲ್ ಅಂತ ರೈಟ್ ಹಾಕಿ. ಓಕೆ. ಸೊ ಇದು ಇದರ ಒಂದು ಸರಿಯಾದ ಆನ್ಸರ್ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ. 6ನೇ ಕ್ವಶನ್ ನೋಡಿ ಏನಿರುತ್ತೆ, ವಜ್ರ ಇದು ಯಾವುದರ ಬಹುರೂಪ? ಸಿಂಪಲ್ ಕ್ವಶನ್. ವಜ್ರ ಅಂದರೆ ಏನು? ಡೈಮಂಡ್. ಸೊ ಡೈಮಂಡ್ ಎಲ್ಲಿರುತ್ತೆ? ಆಮ್ಲಜನಕದ ಬಹುರೂಪ ಇದೆಯೋ ಅಥವಾ ಇಂಗಾಲ, ರಂಜಕ, ಗ್ರಾಫೈಟ್. ಓಕೆ. ಸೊ ಇಲ್ಲಿ ರಂಜಕ ಅಂತರೂ ಆಗಲ್ಲ, ಗ್ರಾಫೈಟ್ ಅಂತರೂ ಆಗಲ್ಲ, ಆಮ್ಲಜನಕ ಅಂತರೂ ಆಗಲ್ಲ. ಯಾಕಂದರೆ ವಜ್ರದ ಏನಪ್ಪ ಅಂದರೆ ಕಾರ್ಬನದ ಒಂದು ಬಹುರೂಪ. ಕಾರ್ಬನ್ ಅಂದ್ರೆ ಇಂಗಾಲ, ಹೌದಲ್ವಾ? ಸೊ ಹೀಗಾಗಿ ಏನಂತ ಹೇಳ್ತೀನಿ ಇಲ್ಲಿ, ವಜ್ರ ಇದು ಯಾವುದರ ಬಹುರೂಪ ಅಂದರೆ ಇಂಗಾಲದ ಬಹುರೂಪ. ನೀವು ಅಪ್ಪಿತಪ್ಪಿ ಎಲ್ಲಾದರೂ ಗ್ರಾಫೈಟ್ ಹಾಕ್ಬಿಡಿ. ಸೊ ಗ್ರಾಫೈಟ್ ಇಸ್ ಆಲ್ಸೋ ಒನ್ ಆಫ್ ದ ಅಲೆಕ್ಟ್ರಾಪ್ ಆಫ್ ದ ಕಾರ್ಬನ್ ಅಂತ ಹೇಳ್ತೀವಿ. ಗ್ರಾಫೈಟ್ ಕೂಡ ಒಂದು ಬಹುರೂಪ. ಎದರದಿದು? ಕಾರ್ಬನ್. ಬಟ್ ಇಲ್ಲಿ ಏನು ಕೇಳಿದರೆ ಕ್ವಶನು, ವಜ್ರ ಇದು ಯಾವುದರ ಬಹುರೂಪ ಅಂತ ಕೇಳಿದರೆ. ಸೊ ಏನು ಕೇಳಿದರೆ ಆನ್ಸರ್ ಏನು ಕರೆಕ್ಟ್ ಆಗುತ್ತೋ ಸೊ ಅದನ್ನೇ ನಾವು ಚಾಯ್ಸ್ ಮಾಡಬೇಕು. ಸುಮ್ಮನೆ ಏನೇನು ಚಾಯ್ಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ. ಸೊ ತಮಗೆ ಇದಿರುತ್ತೇನೆ ಆಮ್ಲಜನಕ ಅಂದ್ರೆ ಆಕ್ಸಿಜನ್. ಸೊ ಇದರದ ಕೂಡ ಒಂದು ಬಹುರೂಪತೆ ಇರುತ್ತೆ. ಯಾವುದು ಸಿಗುತ್ತೆ? O2 ಸಿಗುತ್ತೆ, O3 ಸಿಗುತ್ತೆ. ಸೊ ತಮಗೂ ಕೂಡ ಇದ್ರ ಬಗ್ಗೆ ಗೊತ್ತಿರಲಿ. ಇನ್ನು ರಂಜಕ ಅಂದ್ರೆ ಏನು? ಫಾಸ್ಫರಸ್ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಫಾಸ್ಫರಸ್ಗೆ ಇದಕ್ಕೂ ಕೂಡ ಏನು ಬರುತ್ತೆ? ಅಲೋಟ್ರಾಪ್ಸ್. ಬಹುರೂಪ ಅಂದರೆ ಅಲೋಟ್ರಾಪ್ಸ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ, ಅಲೋಟ್ರಾಪ್ಸ್. ಸೊ ಈ ಅಲೋಟ್ರಾಪ್ಸ್ ಫಾಸ್ಫರಸ್ ಕೂಡ ಬರುತ್ತೆ. ಯಾವ್ದು ಬರುತ್ತೆ ಇದರಲ್ಲಿ? ರೆಡ್, ವೈಟ್ ಮತ್ತು ಯೆಲ್ಲೋ ಅಂತಕ್ಕಂಥದ್ದು ಒಂದು 3 ಬರುತ್ತೆ. ರೆಡ್ಡು, ವೈಟು ಮತ್ತು ಯೆಲ್ಲೋ ಫಾಸ್ಫರಸ್ ಅಂತ ಬರುತ್ತೆ. ಇನ್ನು ಗ್ರಾಫೈಟ್ ತಗೊಂಡ್ರೆ, ಗ್ರಾಫೈಟ್ ಏನಿದು? ಒಂದು ಕಾರ್ಬನದ ಒಂದು ಅಲೋಟ್ರಾಪ್ಸ್ ಅಂತ ಹೇಳ್ತೀವಿ. ಅಲೋಟ್ರಾಪ್ ಆಫ್ ಕಾರ್ಬನ್ ಅಂತ ಹೇಳ್ತೀವಿ. ಓಕೆ. ಕ್ವಶನ್ ಅರ್ಥ ಇದೆಯಾ? ವಜ್ರದು ಯಾವುದರ ಬಹುರೂಪ? ಇಂಗಾಲದ ಬಹುರೂಪ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟು 7ನೇ ಕ್ವಶನ್ ನೋಡಿ ಏನಿರುತ್ತೆ. ಓಕೆ. ಬಿಟುಮಿನಸ್ ಇದು ಏನು ಅಂತ ಕೇಳಿದರೆ, ಬಿಟುಮಿನಸ್ ಏನಿದು? ಸೊ ತಮಗೆಲ್ಲ ಗೊತ್ತಿರೋ ಪ್ರಕಾರ ಬಿಟುಮಿನಸ್ ಇದು ಒಂದು ಏನಿದೆ ಹೇಳಿ? ಓಕೆ. ಬಿಟುಮಿನಸ್ ಇದೇನು? ಗಂಧಕ ಇದೆಯಾ, ಅಥವಾ ರಂಜಕದ ಪ್ರಕಾರ ಇದೆಯಾ, ಅಥವಾ ಕಲ್ಲಿದಲ್ಲಿ ಒಂದು ಪ್ರಕಾರ ಇದೆಯಾ, ಅಥವಾ ಕಬ್ಬಿಣದ ಒಂದು ಏನಾದರೂ ಒಂದು ಟೈಪ್ಸ್ ಇದೆಯಾ? ಸೊ ತಮಗೆಲ್ಲ ಗೊತ್ತಿರಲಿ, ಕಬ್ಬಿಣದ ಒಂದು ಪ್ರಕಾರ ಅಂತ ಇದು ಸಾಧ್ಯ ಇಲ್ಲ. ಟೈಪ್ಸ್ ಆಫ್ ಕಬ್ಬಿಣ ಅಂತ ಆಗಕ್ಕೆ ಸಾಧ್ಯ ಇಲ್ಲ. ರಂಜಕದ ಪ್ರಕಾರ ಕೂಡ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ರೆಡ್ಡು, ವೈಟು, ಯೆಲ್ಲೋ ಅಂತ ಬರುತ್ತೆ. ಸೊ ಗಂಧಕ ಅಂದ್ರೆ ಏನು? ಸಲ್ಫರ್, ಹೌದಾ?
ಸೊ ಸಲ್ಫರ್ದು ಏನಾದರೂ ಇದರಲ್ಲಿ ಇರುತ್ತಾ ಅಂತ ಕೇಳ್ತಾರೆ. ಸೊ ಇದು ಕೂಡ ಆಗಲ್ಲ. ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಕಲ್ಲಿದ್ದಲಿ ಅಂತ ಹೇಳ್ತೀವಿ. ಸೊ ಬಿಟುಮಿನಸ್ ಇದು ಒಂದು ಕಲ್ಲಿದ್ದಲಿಯ ಪ್ರಕಾರ ಅಂತ ಹೇಳ್ತೀವಿ. ಸಿಂಪಲ್ ಕ್ವಶನ್, ಸಿಂಪಲ್ ಆನ್ಸರ್ ಇದೆ, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ ಸ್ನೇಹಿತರೆ, ಬಿಟುಮಿನಸ್ ಇಟ್ ಈಸ್ ಒನ್ ಟೈಪ್ ಆಫ್ ದ ಏನು ಕಲ್ಲಿದ್ದಲಿಯ ಪ್ರಕಾರ ಅಂತ ಹೇಳ್ತೀವಿ. ಸೊ ಬಿಟುಮಿನಸ್ ಬಿಟ್ಟು ಇರುತ್ತೆ, ಇನ್ನೂ ಕೆಲವೊಂದು ಬರುತ್ತೆ. ಬಿಟುಮಿನಸ್ ಬಿಟ್ಟು ಯಾವ್ದು ಬರುತ್ತೆ? ಪೀಟ್ ಕೂಡ ಬರುತ್ತೆ, ಪೀಟ್ ಬರುತ್ತೆ. ಆಮೇಲೆ ಲಿಗ್ನೈಟ್ ಅಂತಕ್ಕಂಥ ಒಂದು ಬರುತ್ತೆ, ಪೀಟ್ ಬರುತ್ತೆ, ಲಿಗ್ನೈಟ್ ಬರುತ್ತೆ. ಆಮೇಲೆ ಈ ಬಿಟುಮಿನಸ್ ಬರುತ್ತೆ. ಆಮೇಲೆ ಇನ್ನೊಂದು ಲಾಸ್ಟ್ ಯಾವುದದು? ಅಂಥ್ರಾಸೈಟ್ ಅಂತಕ್ಕಂಥದ್ದು ಬರುತ್ತೆ. ಸೊ ಪ್ರತಿಯೊಂದರಲ್ಲಿ ಕಾರ್ಬನದ ಪರ್ಸೆಂಟೇಜ್ ಮೇಲೆ ಅದನ್ನು ಡಿವೈಡೇಷನ್ ಮಾಡಿರ್ತಾರೆ. ನೀವು ಪೀಟ್ನ ತೊಗೊಂಡ್ರೆ ಅಷ್ಟಿರುತ್ತೆ. ಸೊ ಐ ಥಿಂಕ್ 60% ಇರುತ್ತೆ. ಆಮೇಲೆ ಲಿಗ್ನೈಟ್ ಏನಾದರೂ ತೊಗೊಂಡ್ರೆ ಇದರಲ್ಲಿ 70% ಕಾರ್ಬನ್ ಇರುತ್ತೆ. ಇನ್ನು ಬಿಟುಮಿನಸ್ ಏನಾದ್ರು ತೊಗೊಂಡ್ರೆ ಐ ಥಿಂಕ್ ಒಂದು 78% ಇರುತ್ತೆ. ಅಂಥ್ರಾಸೈಡ್ ತೊಗೊಂಡ್ರೆ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ದ ಕಾರ್ಬನ್. ಸೊ ಇದ್ರ ಮೇಲೆ ಕ್ವಶನ್ ಬಂದರೂ ಬರ್ಬೋದು. ಏನಂದರೆ ಕಲ್ಲಿದ್ದಲಿಯ ಯಾವ ಒಂದು ಪ್ರಕಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನದ ಪರ್ಸೆಂಟೇಜ್ ಇರುತ್ತೆ ಅಂತ. ಸೊ ಹೀಗೂ ಬಂದರೂ ಬರೋದು. ಸೊ ಇದು ಕೂಡ ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಹೈಯೆಸ್ಟ್ ಪರ್ಸೆಂಟ್ ಇರೋದು ಯಾವುದು? ಅಂಥ್ರಾಸೈಡ್ನಲ್ಲಿ. ಅದಕ್ಕಿಂತ ಕಮ್ಮಿ ಯಾವುದು? ಬಿಟುಮಿನಸ್ಸು. ಅದಾದಮೇಲೆ ಲಿಗ್ನೈಟು. ಅದಾದಮೇಲೆ ಕೊನೆಯದಾಗಿ ಪೀಟ್ ಅಂತಕ್ಕಂಥದ್ದು ಬರುತ್ತೆ. ಸೊ ಈ ರೀತಿಯಾಗಿ ಒಂದು ಕಾರ್ಬನದ ಒಂದು ಪರ್ಸೆಂಟೇಜ್ ಮೇಲೆ ಅವುಗಳನ್ನು ಡಿವೈಡೇಷನ್ನ ಮಾಡಿರ್ತಾರೆ. ಓಕೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. 8ನೇ ಕ್ವಶನ್ ಏನು ಹೇಳುತ್ತೆ ನಮಗೆ? ಓಕೆ, ವಾಟರ್ ಗ್ಯಾಸ್ನಲ್ಲಿ ಇರತಕ್ಕಂತಹ ಮಿಶ್ರಣ. ವಾಟರ್ ಗ್ಯಾಸ್. ಸೊ ವಾಟರ್ ಗ್ಯಾಸ್ನಲ್ಲಿ ಏನಿರುತ್ತೆ ಅಂತಕ್ಕಂಥದ್ದು ಒಂದು ಕ್ವಶನ್ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ನೋಡಿ. H2O ಆ್ಯಂಡ್ H2 ಇದೆ, H2 ಆ್ಯಂಡ್ N2 ಇದೆ, HNO3 ಆ್ಯಂಡ್ H2 ಸೂಪರ್ ಇದೆ, ಲಾಸ್ಟು CO ಆ್ಯಂಡ್ H ಅಂತ ಇದೆ. ಸೊ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಇಲ್ಲಿ CO ಆ್ಯಂಡ್ H. CO ಅಂದರೆ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಜನ್ ಏನಾದರೂ ಪ್ರೆಸೆಂಟ್ ಇದ್ದರೆ ಅದಕ್ಕೆ ನಾವು ವಾಟರ್ ಗ್ಯಾಸ್ ಅಂತ ಕರಿತೀವಿ. ಹೌದಾ? ಇನ್ನು ವಾಟರ್ ಮತ್ತು ಹೈಡ್ರೋಜನ್ ಇದ್ದರೆ ಅದಕ್ಕೆ ಯಾವುದೇ ಥರ ನಾವು ಮಿಕ್ಸರ್ ಅಂತೂ ಅನ್ನಲ್ಲ. ಹೌದಾ? ಇಲ್ಲ ವಾಟರ್ ಮತ್ತು ನೈಟ್ರೋಜನ್ ಇದ್ದರೆ ಸೊ ಇದು ಕೂಡ ಯಾವುದೇ ಒಂದು ಮಿಕ್ಸರ್ ಕೂಡ ಆಗಲ್ಲ. ಸುಮ್ಮನೆ ಜಸ್ಟ್ ಒಂದು ಡಮ್ಮಿ ಒಂದು ಕೆಮಿಕಲ್ ಅಥವಾ ಒಂದು ಕೆಮಿಸ್ಟ್ರಿ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕೆಮಿಕಲ್ ನೇಮ್ಗಳಲ್ಲಿ ಕೊಟ್ಬಿಟ್ಟಿರ್ತಾರೆ. ವಾಟರ್ ನೈಟ್ರೋಜನ್, ವಾಟರ್ ಹೈಡ್ರೋಜನ್. ಹೌದಾ? ಇನ್ನು HNO3 ಮತ್ತು H2 ಸೂಪರ್ನ ತೊಗೊಂಡ್ರೆ ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ನೈಟ್ರೇಟಿಂಗ್ ಮಿಕ್ಸರ್ ಅಂತ ಕರಿತೀವಿ. ನೈಟ್ರೇಟಿಂಗ್ ಮಿಕ್ಸರ್ ಅಂದರೆ ನೈಟ್ರೇಷನ್ ಏನಾದರೂ ಆಗಬೇಕಾದ್ರೆ ಸೊ ಇವೆರಡು HNO3 ಮತ್ತು H2 ಬಹು ಮುಖ್ಯವಾದಂಥ ಒಂದು ಪಾತ್ರವನ್ನು ಅಲ್ಲಿ ವಹಿಸ್ತಾ ಇರುತ್ತೆ. ಸೊ ಹೀಗಾಗಿ ಇಲ್ಲಿ ಪ್ರಶ್ನೆ ಏನಪ್ಪ ಅಂದರೆ ವಾಟರ್ ಗ್ಯಾಸ್ದಲ್ಲಿ ಇರ್ತಕ್ಕಂತಹ ಮಿಶ್ರಣ ಯಾವುದಂದರೆ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಜನ್ ಇರುತ್ತೆ ಅಂತ ಹೇಳ್ಬೋದು. ಓಕೆ. ನೆಕ್ಸ್ಟು ಕ್ವಶನ್ ನಂಬರ್ 9. ಓಕೆ, ಕ್ವಶನ್ ನಂಬರ್ 9 ನೋಡಿ ಏನು ಹೇಳುತ್ತೆ ನಮಗೆ. ನೈಸರ್ಗಿಕ ರಬ್ಬರ್ ಏನನ್ನು ಕೂಡಿಸಿದರೆ ಗಡಸುತನ ಬರುತ್ತೆ. ಅಂದರೆ ನ್ಯಾಚುರಲ್ ರಬ್ಬರ್ ಇರುತ್ತಲ್ಲ, ಸೊ ಆ ಒಂದು ನ್ಯಾಚುರಲ್ ರಬ್ಬರ್ದಲ್ಲಿ ಏನನ್ನು ಕೂಡಿಸಿದರೆ ಅದಕ್ಕೆ ಹಾರ್ಡ್ನೆಸ್ ಬರುತ್ತೆ ಅಂತ ಕೇಳ್ತಾರೆ. ಹಾರ್ಡ್ನೆಸ್ ಬರಬೇಕಾದ್ರೆ ನಾವೇನು ಮಾಡ್ತೀವಿ? ಈ ನ್ಯಾಚುರಲ್ ರಬ್ಬರ್ನ ತೊಗೊಂಡು ಏನು ಮಾಡ್ತೀವಪ್ಪ ಅಂದರೆ ಗಂಧಕ ಅಂದರೆ ಸಲ್ಫರ್ ಜೊತೆ ಅದನ್ನು ಹೀಟ್ ಮಾಡ್ತೀವಿ. ಹೀಟಿಂಗ್ ವಿತ್ ಸಲ್ಫರ್ ಮಾಡಿದ್ರೆ ಆಟೋಮೆಟಿಕಲಾಗಿ ಏನಾಗುತ್ತಪ್ಪ, ಈ ಒಂದು ಏನು ನ್ಯಾಚುರಲ್ ರಬ್ಬರ್ ಇರುತ್ತಲ್ಲ ಸೊ ಅದಕ್ಕೆ ಒಂದು ಹಾರ್ಡ್ನೆಸ್ ಅಂತಕ್ಕಂಥ ಪ್ರಾಪರ್ಟಿ ಬರುತ್ತೆ. ರಂಜಕದ ಜೊತೆ ಹೀಟ್ ಮಾಡೋಕ್ಕಾಗಲ್ಲ, ಕಲ್ಲಿದ್ದಲಿ ಜೊತೆ ಕೂಡ ಹೀಟ್ ಮಾಡೋಕ್ಕಾಗಲ್ಲ, ಇನ್ನು ಕಬ್ಬಿಣದ ಜೊತೆ ಕೂಡ ಇದರ ಒಂದು ಹೀಟ್ ಮಾಡೋಕ್ಕಾಗಲ್ಲ. ಏನು? ರಬ್ಬರನ್ನು. ಇಲ್ಲಿನ ಕ್ವಶನ್ ಏನಿದೆ? ನೈಸರ್ಗಿಕ ರಬ್ಬರ್ ಏನನ್ನು ಕೂಡಿಸಿದರೆ ಗಡಸುತನ ಉಂಟಾಗುತ್ತೆ ಅಂತ ಕೇಳ್ತಾರೆ. ಹೌದಾ? ಸೊ ಹೀಗಾಗಿ ಸರಿಯಾದ ಆನ್ಸರ್ ಏನದಕ್ಕೆ? ಹೀಟಿಂಗ್ ವಿತ್ ಸಲ್ಫರ್ ಅಂದ್ರೆ ಈ ಗಂಧಕ. ಓಕೆ. ಇನ್ನು ಈ ಚಾಪ್ಟರ್ ಸಂಬಂಧಪಟ್ಟಂಗೆ ಕೊನೆಯದಾದ ಒಂದು ಪ್ರಶ್ನೆ ಇದೆ. ಓಕೆ, ಈ ಕೊನೆಯದಾದ ಪ್ರಶ್ನೆ ಏನು ಹೇಳುತ್ತೆ ನೋಡಿ. ಜೀವಿಗಳ ದೇಹದೊಳಗಿರುವ ಪದಾರ್ಥಗಳ ಅಧ್ಯಯನ ಎಂದರೆ. ಜೀವಿಗಳ ದೇಹದೊಳಗೆ ನೋಡಿ ಕ್ವಶನ್ ನೋಡಿ. ಜೀವಿಗಳ ದೇಹದೊಳಗಿರುವ ಪದಾರ್ಥಗಳ ಒಂದು ಅಧ್ಯಯನ ಏನಾದರೂ ನಾವು ಮಾಡ್ತಾ ಇದ್ರೆ ಅದಕ್ಕೆ ಯಾವ ರಸಾಯನಶಾಸ್ತ್ರ ಅಂತಾರೆ? ಆಪ್ಷನ್ ಏನಿದೆ? ಭೌತಿಕ ರಸಾಯನಶಾಸ್ತ್ರ ಇದೆ, ಇದು ಅಂತೂ ಆಗಲ್ಲ. ವಿಶ್ಲೇಷಣಾತ್ಮಕ ಅಂದರೆ ಅನಾಲಿಟಿಕಲ್ ಕೆಮಿಸ್ಟ್ರಿ, ಸೊ ಇದು ಕೂಡ ಆಗಲ್ಲ. ಇನ್ನು ಉಳಿದಿರೋದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಸೊ ಇದು ಕೂಡ ಆಗಲ್ಲ. ಸೊ ಇಲ್ಲಿ ಬಯೋಕೆಮಿಸ್ಟ್ರಿ ಅಂತ ಇದೆ. ಬಯೋಕೆಮಿಸ್ಟ್ರಿ ಅಂದ್ರೇ ಏನಪ್ಪ ಅಂದರೆ ಜೀವಿಯ ದೇಹದೊಳಗಿರುವ ಪದಾರ್ಥಗಳ ಒಂದು ಅಧ್ಯಯನವನ್ನು ನಾವಿಲ್ಲಿ ಮಾಡ್ತೀವಿ. ಇದರಲ್ಲಿ ಬಯೋಕೆಮಿಸ್ಟ್ರಿನಲ್ಲಿ ಬಯೋ ಏನು ಇಂಡಿಕೇಶನ್ ಮಾಡುತ್ತೆ?
ಬಯೋಮಾಲಿಕ್ಯೂಲ್ಸ್ ಅಂತಕ್ಕಂಥ ಒಂದು ಶಬ್ದದ ಒಂದು ಮೀನಿಂಗಲ್ಲಿ ಕೊಡ್ತಾ ಇರುತ್ತೆ. ಕೆಮಿಸ್ಟ್ರಿ ದ್ಯಾಟ್ ರಿಲೇಟೆಡ್ ವಿತ್ ಬಯೋಮಾಲಿಕ್ಯೂಲ್ಸು ಅಂದ್ರೆ ಬಯೋಕೆಮಿಸ್ಟ್ರಿ ಅಂತ ಹೇಳ್ತೀವಿ ಸಿಂಪಲಾಗಿ. ಸೊ ಹೀಗಾಗಿ ಈ ಪ್ರಶ್ನೆ ಆನ್ಸರ್ ಏನಪ್ಪ ಅಂದರೆ ಬಯೋಕೆಮಿಸ್ಟ್ರಿ ಅಂದರೆ ಏನಿದು ಜೀವಿಗಳ ದೇಹದೊಳಗಿರುವ ಪದಾರ್ಥಗಳ ಒಂದು ಅಧ್ಯಯನ ಏನಾದರೂ ನಾವು ಮಾಡ್ತಾ ಇದ್ದರೆ ಅದಕ್ಕೇನಂತ ಕರಿತೀವಿ ಸಿಂಪಲಾಗಿ ಏನು ಬಯೋಕೆಮಿಸ್ಟ್ರಿ. ಓಕೆ, ಸೊ ತಮಗೇನಾದರೂ ಕ್ವಶನ್ಗಳು ಅರ್ಥ ಆಗಿಲ್ಲ ಅಂದರೆ ಮತ್ತೆ ರಿಪೀಟಾಗಿ ಕ್ವಶನ್ಗಳನ್ನು ನೋಡ್ತಾ ಹೋಗಿ, ಮತ್ತು ಸ್ಟಾಪ್ ಮಾಡಿ ವಿಡಿಯೋ ಮತ್ತು ರಿಟರ್ನಾಗಿ ಪ್ಲೇ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಆಮೇಲೆ ಎಕ್ಸಾಮ್ಗೆ ಒಂದು ಹೋಗುವಂಥ ತಯಾರಿಯನ್ನು ಮಾಡ್ಕೊಳ್ತಾ ಇರಿ. ಸೊ ಇದಿಷ್ಟು ಚಾಪ್ಟರ್ ನಂಬರ್ 1 ಕೆಲವೊಂದು ರಸಾಯನಶಾಸ್ತ್ರದ ಕೆಲವೊಂದು ಮೂಲಭೂತ ಪರಿಕಲ್ಪನೆ ಬಗ್ಗೆ ಒಂದು ಇಂಪಾರ್ಟೆಂಟ್ ಕ್ವಶನ್ಗಳಂತ ಹೇಳ್ಬೋದು. ಇನ್ನು ಸೆಕೆಂಡ್ ಚಾಪ್ಟರ್ ಇದೆ ಕೆಮಿಸ್ಟ್ರಿನಲ್ಲಿ. ಸೆಕೆಂಡ್ ಚಾಪ್ಟರ್ ಯಾವುದಪ್ಪ ಅಂದರೆ ಧಾತುಗಳು. ಸೊ ಧಾತುಗಳು ಮತ್ತು ಅಂದರೆ ಮೂಲ ವಸ್ತುಗಳು ಅಂತ ಕರಿತೀವಿ. ಅಂದರೆ ಧಾತುಗಳ ಆವರ್ತನೀಯ ವರ್ಗೀಕರಣ ಅಂತ ಹೇಳ್ತೀವಿ. ಸೊ ಇದರ ರಿಲೇಟೆಡ್ ಯಾವ ಥರ ಕ್ವಶನ್ ಬರ್ತಾ ಇರುತ್ತೆ ಎಕ್ಸಾಮಲ್ಲಿ, ಸೊ ಅದ್ರ ಬಗ್ಗೆನೂ ಕೂಡ ಈ ಒಂದು ಕ್ಲಾಸ್ನಲ್ಲಿ ನಾನು ನಿಮಗೆ ಕವರ್ ಮಾಡಿ ಕೊಡ್ತೀನಿ. ಓಕೆ, ತಡ ಮಾಡೋದು ಬೇಡ, ನಾವು ಡೈರೆಕ್ಟಾಗಿ ಕ್ವಶನ್ ಕಡೆ ಹೋಗೋಣ. ಯಾಕಂದರೆ ನಮಗೂ ಬೇಸರ ಆಗುತ್ತೆ, ಸೊ ತಮಗೂ ಕೂಡ ಬೇಸರ ಆಗೋ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹೀಗಾಗಿ ಲೇಟ್ ಮಾಡೋದು ಬೇಡ. ಸೊ ಕ್ವಶನ್ ನಂಬರ್ 1 ನೋಡ್ಕೊಂಡ್ಬಿಡಿ. ಫಸ್ಟ್ ಆಫ್ ಆಲು ಒಂದು ನಿಮಿಷ ಪೆನ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಆಯಿತು. ಓಕೆ, ಕ್ವಶನ್ ನಂಬರ್ 1 ನೋಡಿ ಏನು ಹೇಳುತ್ತೆ ನಮಗೆ. ಧಾತುಗಳ ಮೂಲ ಘಟಕ ಯಾವುದು? ಒಂದು ಯಾವುದಾದ್ರು ಎಲಿಮೆಂಟ್ಸ್ ಇದ್ದರೆ ಆ ಎಲಿಮೆಂಟ್ಸ್ದ ಒಂದು ಮೂಲ ಘಟಕ ಯಾವುದು ಅಂತ ಕೇಳ್ತಾರೆ. ಕ್ವಶನ್ ಆಪ್ಷನ್ ನೋಡಿ: ಪರಮಾಣು, ಅಧಾತು, ಪರಮಾಣು ಕ್ರಮಾಂಕ, ಪ್ರೋಟಾನು. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಪರಮಾಣು ಅಂತ ಹೇಳ್ತೀವಿ. ಯಾಕಂದರೆ ಯಾವುದೇ ಒಂದು ಧಾತು ಇರಲಿ ಅಥವಾ ಎಲಿಮೆಂಟ್ಸ್ ನಾವು ತೊಗೊಂಡ್ರೆ ಅದರ ಒಂದು ಮೂಲ ಘಟಕ ಯಾವುದಪ್ಪ ಅಂದರೆ ಇದೆ, ಯಾವುದೋ ಪರಮಾಣು. ಸೊ ಅಧಾತು ಆಗಲ್ಲ, ಪರಮಾಣು ಕ್ರಮಾಂಕ ಕೂಡ ಆಗಲ್ಲ, ಆಮೇಲೆ ಪ್ರೋಟಾನ್ ಕೂಡ ಆಗಲ್ಲ. ಸೊ ಇದನ್ನು ತಾವು ಗಮನದಲ್ಲಿ ಇಡಬೇಕು. ಧಾತುಗಳ ಮೂಲ ಘಟಕ ಯಾವುದು? ಪರಮಾಣು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಸೆಕೆಂಡ್ ಕ್ವಶನ್ ನೋಡಿ ಏನು ಹೇಳುತ್ತೆ. ಕ್ವಶನ್ ನಂಬರ್ 2: 1ನೆಯ ಆವರ್ತ ಎಷ್ಟು ಮೂಲ ಧಾತುಗಳನ್ನು ಒಳಗೊಂಡಿದೆ? ಸೊ ಕ್ವಶನ್ ಎಲ್ಲಿ ಸಿಗುತ್ತಪ್ಪ ಅಂದರೆ ನಿಮಗೆ ನೀವೇನಾದರೂ ಪಿರಿಯಾಡಿಕ್ ಟೇಬಲ್ನ ಪರ್ಫೆಕ್ಟಾಗಿ ಸ್ಟಡಿ ಮಾಡಿದರೆ ಅಲ್ಲಿ ಒಟ್ಟು ಎಷ್ಟು ಆವರ್ತಗಳಿವೆ ಅದು ಕೂಡ ನಿಮಗೆ ಗೊತ್ತಾಗುತ್ತೆ. ಅಂದರೆ ಒಟ್ಟು ಎಷ್ಟು ಪಿರಿಯಡ್ಗಳು ಬರುತ್ತೆ, ಪಿರಿಯಡ್ಸ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಆಮೇಲೆ ಗ್ರೂಪ್ಸ್ಗಳು ಎಷ್ಟು ಬರುತ್ತೆ ಅಷ್ಟು, ಅದ್ರ ಬಿಟ್ಟರೆ ಬ್ಲಾಕ್ಸ್ ಎಷ್ಟು ಬರುತ್ತೆ. ಸೊ ಇದನ್ನೇನಾದರೂ ತಾವು ಪರ್ಫೆಕ್ಟಾಗಿ ಅಭ್ಯಾಸ ಮಾಡಿದ್ರೆ, ಸ್ಟಡಿ ಏನಾದರೂ ಆ್ಯಕ್ಚುಲಿ ನೀವು ಮಾಡಿದ್ದಾಗಿದ್ದರೆ ಸೊ ತಮಗೆ ಈ ಪ್ರಶ್ನೆ ಒಂದು ಆನ್ಸರ್ ಸಿಗುತ್ತೆ. 1ನೇ ಆವರ್ತ ಅಂದ್ರೇನು? ಗೊತ್ತಿಲ್ವಾ? 1ನೇ ಆವರ್ತ ಅಂದ್ರೇನು? ಒಂದು ಅಡ್ಡ ಸಾಲುಗಳು ಅಂತ ಹೇಳ್ತೀವಿ, ಹೌದಾ? ಅಂದರೆ ಪಿರಿಯಡ್ಸ್ ಅಂತ ಹೇಳ್ತೀವಿ. ಸೊ ಆ ಒಂದು ಪಿರಿಯಡ್ಸ್ನಲ್ಲಿ 1ನೇ ಆವರ್ತನಲ್ಲಿ ಎಷ್ಟು ಮೂಲ ಧಾತುಗಳನ್ನು ಒಳಗೊಂಡಿದೆ? ಆನ್ಸರ್ ಎಷ್ಟಪ್ಪ ಅಂದರೆ ಇದಕ್ಕೆ 2 ಅಂತ ಹೇಳ್ತೀವಿ. ಯಾಕೆ 2 ಅಂತ ಹೇಳ್ತೀವಿ? ಅಲ್ಲಿರೋದೇ 2 ಎಲಿಮೆಂಟ್ಸ್. ಸೊ ಹೀಗಾಗಿ ಸರಿಯಾದ ಆನ್ಸರ್ 2, H ಮತ್ತು H ಅಂತ ಹೇಳ್ತೀವಿ, ಹೌದಲ್ಲ? ಸೊ ಅದನ್ನೇ ನಾವು 1ನೆಯ ಆವರ್ತ ಅಂತ ಹೇಳ್ತೀವಿ. ಸೊ ಉಳಿದ 1 ಅಂತೂ ಆಗಲ್ಲ, 3 ಅಂತೂ ಆಗಲ್ಲ, ಮತ್ತು 4 ಅಂತೂ ಕೂಡ ಆಗಲ್ಲ. ಸೊ ಹೀಗಾಗಿ ಸ್ನೇಹಿತರೆ ದಯವಿಟ್ಟು ನಿಮ್ಮ ಪಿರಿಯಾಡ್ ಟೇಬಲ್ ನಿಮ್ಗೆ ಏನಾದರೂ ಇಲ್ಲ ಅಂದರೆ ಒಂದು ಪಿರಿಯಾಡ್ ಟೇಬಲ್ ಕೊಂಡ್ಕೊಳ್ಳಿ, ಅದನ್ನು ನಿಮ್ಮ ಸ್ಟಡಿ ರೂಮ್ನಲ್ಲಿ ಹಚ್ಚಿ. ಸೊ ಪಿರಿಯಾಡ್ ಟೇಬಲ್ ಬಗ್ಗೆ ಸ್ವಲ್ಪ ಅದರಲ್ಲಿ ಸಿಂಪಲ್ಲಾಗಿ ಒಂದು ಸ್ಟಡಿಯನ್ನು ಮಾಡ್ತಾಯಿರಿ. ಓಕೆ, ಇನ್ನು 3ನೇ ಕ್ವಶನ್ ನೋಡಿ ಏನು ಹೇಳುತ್ತೆ. ಕೆಳಗಿನವುಗಳ ಪೈಕಿ ಯಾವ ಮೂಲ ವಸ್ತು ಕ್ಷಾರಲೋಹವಾಗಿದೆ? ಕ್ಷಾರಲೋಹ ಅಂದರೆ ಏನು? ಆ್ಯಕ್ಚುಲಿ ಅಲ್ಕಲಿ ಮೆಟಲ್ಸ್ ಅಂತ ಹೇಳ್ತೀವಿ, ಹೌದಾ? ಸೊ ಅಲ್ಲಿ ಕೆಳಗಿನವುಗಳ ಪೈಕಿ ಯಾವ ಮೂಲ ವಸ್ತುಗಳು ಅಲ್ಕಲಿ ಮೆಟಲ್ಸ್ಗಳಿದೆ ಅಂತ ಒಂದು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಆಪ್ಷನ್ ನೋಡಿ: ಕಾರ್ಬನ್ ಇದೆ, ನೈಟ್ರೋಜನ್, ಸೋಡಿಯಂ, ಆಕ್ಸಿಜನ್. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಸೋಡಿಯಂ ಅಂತ ಹೇಳ್ತೀವಿ. ಯಾಕಂದರೆ ಅಲ್ಕಲಿ ಮೆಟಲ್ನಲ್ಲಿ ಬರ್ತಕ್ಕಂತಹ ಒಂದು ಎಲಿಮೆಂಟ್ಸ್ ಇದು. ಈ ಕಾರ್ಬನ್ ಕೂಡ ಇದರಲ್ಲಿ ಬರಲ್ಲ ಅಲ್ಕಲಿ ಮೆಟಲ್ಸ್ಗಳಲ್ಲಿ, ನೈಟ್ರೋಜನ್ ಕೂಡ ಬರಲ್ಲ, ಆಕ್ಸಿಜನ್ ಕೂಡ ಬರಲ್ಲ. ಸೊ ಹೀಗಾಗಿ ಅಲ್ಕಲಿ ಮೆಟಲ್ಸ್ನಲ್ಲಿ ಯಾವ್ದು ಬರುತ್ತೆ? ಸೋಡಿಯಮ್ಮು, ಲಿಥಿಯಮ್ಮು, ಪೊಟ್ಯಾಷಿಯಮ್ ಬರುತ್ತೆ, ಹೌದಾ? ಸೊ ಈ ಥರ ಏನೇ ಒಂದು ಫಸ್ಟ್ ಗ್ರೂಪ್ ಮತ್ತು ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಗಳಿವೆಯಲ್ಲ, ಸೊ ಅವು ಏನಿರ್ತಲ್ಲ ಅವಕ್ಕೆ ನಾವೇನಂತ ಕರಿತೀವಿ? ಅಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ ಸಿಂಪಲ್ಲಾಗಿ. ಓಕೆ, ತಮಗೇನಾದರೂ ಇದ್ರ ಬಗ್ಗೆ ಜಾಸ್ತಿ ಬೇಕಾದರೆ ಸಿಲೆಬಸ್ದ ಒಂದು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಚಾನಲ್ನಲ್ಲಿ. ಸೊ ಅಲ್ಲಿ ಹೋಗಿ ತಾವು ಅದನ್ನು ನೋಡ್ಕೋಬೋದು. ಇನ್ನು ನೆಕ್ಸ್ಟು ಕ್ವಶನ್ ನಂಬರ್ 4 ನೋಡಿ ಏನು ಹೇಳುತ್ತೆ.
ಭೌಮಿಕ ಕ್ಷಾರೀಯ ಲೋಹಗಳು. ಭೌಮಿಕ ಕ್ಷಾರೀಯ ಲೋಹಗಳಂದ್ರೆ ಏನು? ಆ್ಯಕ್ಚುಲಿ ಅಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಕರಿತೀವಿ. ಸೊ ಈ ಭೌಮಿಕ ಕ್ಷಾರ ಲೋಹಗಳ ಇಲೆಕ್ಟ್ರಾನ್ ಯಾವ ಉಪಕವಚವನ್ನು ಸೇರುತ್ತೆ? ಅಂದರೆ ಅಲ್ಕಲೈನ್ ಅರ್ತ್ ಮೆಟಲ್ಸ್ ಇಲೆಕ್ಟ್ರಾನ್ ಯಾವ ಒಂದು ಉಪಕವಚವನ್ನು ಸೇರುತ್ತವೆ ಅಂತಕ್ಕಂಥ ಒಂದು ಕ್ವಶನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಆಪ್ಷನ್ ನೋಡಿ, ಇಲ್ಲಿ ಎಫ್ ಏನಾದರೂ ಸೇರುತ್ತಾ ಅಂತ ಒಂದು ಕ್ವಶನ್ ಇಲ್ಲಿ ಕೊಟ್ಟಿದ್ದಾರೆ. ಎಫ್ ಏನಾದರೂ ಸೇರುತ್ತಾ, ಅಥವಾ ಡಿದ ಉಪಕವಚ ಏನಾದರೂ ಇಲೆಕ್ಟ್ರಾನ್ ಎಂಟ್ರಿ ಆಗುತ್ತಾ, ಅಥವಾ ಪಿದ ಏನಾದರೂ ಒಂದು ಎಂಟ್ರಿ ಏನಾದರೂ ಆಗುತ್ತಾ, ಅಥವಾ ಎಸ್ನಲ್ಲಿ ಏನಾದರೂ ಅದು ಒಂದು ಎಂಟ್ರಿ ಆಗುತ್ತಾ ಅಂತಕ್ಕಂಥ ಒಂದು ಕ್ವಶನ್ ಇಲ್ಲಿ ಕೇಳಿರ್ತಾರೆ. ಸರಿಯಾದ ಆನ್ಸರ್ ಏನಪ್ಪ ಅಂದರೆ, ಸೊ ಇದ್ರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಎಸ್ ಉಪಕವಚ ಅಂತ ಹೇಳ್ತೀವಿ. ಯಾಕಂದರೆ ಎಸ್ ಉಪಕವಚದಲ್ಲಿ ಏನು ಮಾಡ್ತಪ್ಪ ಅಂದರೆ ಅಲ್ಕಲೈನ್ ಅರ್ತ್ ಮೆಟಲ್ಸ್ದ ಒಂದು ಇಲೆಕ್ಟ್ರಾನ್ಗಳು ಒಂದು ಉಪಕವಚದಲ್ಲಿ ಸೇರ್ತವೆ. ಆ ಉಪಕವಚ ಯಾವುದಪ್ಪ ಅಂದರೆ ಎಸ್ ಉಪಕವಚ. ಫಾರ್ ಎಕ್ಸಾಂಪಲ್ ಏನಾದರೂ ನೋಡಿದ್ರೆ ಅಲ್ಕಲೈನ್ ಅರ್ತ್ ಮೆಟಲ್ಸ್ನಲ್ಲಿ ಬರ್ತಕ್ಕಂಥ ಕೆಲವೊಂದು ಎಲಿಮೆಂಟ್ಗಳನ್ನು ನೋಡಿದ್ರೆ ಬಿ ತೊಗೊಳ್ಳಿ, ಅಥವಾ ಮ್ಯಾಗ್ನೇಷಿಯಮ್ ತೊಗೊಳ್ಳಿ, ಅಥವಾ ಕ್ಯಾಲ್ಶಿಯಮ್ ತೊಗೊಳ್ಳಿ. ಅದ್ರ ಬಿಟ್ಟರೆ ಏನಾದ್ರು ಬರುತ್ತೆ, ಎಸ್ ಆರ್ ಬರುತ್ತೆ, ಆಮೇಲೆ ಬಿ ಒಂದು ಬರುತ್ತೆ. ಸೊ ಇನ್ನೂ ಬರುತ್ತೆ. ಸೊ ಇದೆಲ್ಲ ಬೇಡ, ಒಂದು ಎಕ್ಸಾಂಪಲ್ ನಾವು ಜಸ್ಟ್ ನೋಡೋಣ. ಬಿ ಏನಾದರೂ ತೊಗೊಂಡ್ರೆ ಬಿ ಒಂದು ಅಟಾಮಿಕ್ ನಂಬರ್ ಎಷ್ಟು ಇರ್ತೇಳಿ? ಬಿ ಈಜ್ಕಲ್ ಟು HELI ಬಿ ಅಂದರೆ ಬಿ ಈಜ್ಕಲ್ ಟು 4 ಬರುತ್ತೆ. ಸೊ 4 ಅಟಾಮಿಕ್ ನಂಬರ್ ಇದ್ದಾಗ ಸೊ ಇದರೊಂದು ಇಲೆಕ್ಟ್ರಾನ್ ವಿನ್ಯಾಸವನ್ನು ನಾವು ಏನಾದರೂ ರೈಟ್ ಮಾಡಿದ್ರೆ ಇದರ ಇಲೆಕ್ಟ್ರಾನ್ ವಿನ್ಯಾಸ ಯಾವ ಥರ ಬರುತ್ತೆ? 1s2 2s2. ಹೌದಾ? ಅದ್ರ ಅರ್ಥ ಏನಾಯ್ತು? ಇಲ್ಲಿ ಈ 2 ಇಲೆಕ್ಟ್ರಾನ್ ಇರುತ್ತಲ್ಲ, ಸೊ ಎಂಟ್ರಿ ಎಲ್ಲ ಇತ್ತಿದ್ದು. ಹಾಗಾದರೆ ಎಸ್ ಉಪಕವಚದಲ್ಲಿ ಅದರ ಒಂದು ಇಲೆಕ್ಟ್ರಾನ್ ಇದು ಎಂಟ್ರಿ ಆಯಿತು. ಸೊ ಹೀಗಾಗಿ ಇಲ್ಲಿ ಅಲ್ಕಲೈನ್ ಅರ್ತ್ ಮೆಟಲ್ಸ್ ಇಲೆಕ್ಟ್ರಾನ್ ಯಾವ ಉಪಕವಚನ ಸೇರುತ್ತೆ ಅಂದರೆ ಆನ್ಸರ್ ಏನು ಬರೆಯಬೇಕು? ಎಸ್ ಬ್ಲಾಕ್ ಅಂತಕ್ಕಂಥದ್ದನ್ನು ಬರೀಬೇಕು. ಅಲ್ಕಲೈನ್ ಅರ್ತ್ ಮೆಟಲ್ಸ್ ಬರೋದೇ ಇಲ್ಲೇ. ಅಲ್ಕಲೈನ್ ಅರ್ತ್ ಮೆಟಲ್ಸ್ ಬರೋದು ಕೂಡ ಒಂದು ಎಸ್ ಉಪಕವಚದಲ್ಲಿ. ಸೊ ಇದು ಕೂಡ ತಮ್ಮ ಗಮನದಲ್ಲಿ ಇರಬೇಕು. ಅದರ ಬಿಟ್ಟರೆ ನೀವು ಮ್ಯಾಗ್ನೇಷಿಯಮ್ ಕೂಡ ತೊಗೊಂಡ್ರೆ ಮ್ಯಾಗ್ನೇಷಿಯಮ್ ಅಟಾಮಿಕ್ ನಂಬರ್ 12 ಇದೆ. ಅಂದರೆ 12 ಇಲೆಕ್ಟ್ರಾನ್ ಅದರಲ್ಲಿ ಇರುತ್ತೆ, 12 ಇಲೆಕ್ಟ್ರಾನ್ ಇರುತ್ತೆ. ಸೊ ಅದನ್ನು ಏನಾದರೂ ನೀವು ಇಲೆಕ್ಟ್ರಾನ್ ಕಾನ್ಫಿಗರೇಷನ್ ರೈಟ್ ಮಾಡಿದ್ರೆ ಸೊ ಅದರಲ್ಲಿ ಕೂಡ ಇದೇ ಸೇಮ್ ಕಂಡೀಷನ್. ಏನು? ಕೊನೆಯ ಇಲೆಕ್ಟ್ರಾನ್ ಎಲ್ಲಿ ಎಂಟ್ರಿ ಆಗುತ್ತಪ್ಪ ಅಂದರೆ ಯಾವ ಉಪಕವಚದಲ್ಲಿ? ಎಸ್ ಉಪಕವಚದಲ್ಲಿ ಅದರ ಒಂದು ಎಂಟ್ರಿ ಆಗ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ನೋಡಿ, ನೆಕ್ಸ್ಟು 5ನೇ ಕ್ವಶನ್ ಏನು ಹೇಳ್ತೀನಿ ನೋಡಿ. ನಮಗೆ ಇಲ್ಲಿ ಒಂದು ಇಲೆಕ್ಟ್ರಾನ್ ಕಾನ್ಫಿಗರೇಷನ್ ಕೊಟ್ಟಿದ್ದಾರೆ. 1s2 2s2 2p6 3s2 3p6 4s2 3d10. ಇದು ಕ್ವಶನ್ ಏನಿದೆ ನೋಡಿ, ಇದು ಯಾವ ಮೂಲ ವಸ್ತುವಿನ ಇಲೆಕ್ಟ್ರಾನ್ ವಿನ್ಯಾಸ? ಸೊ ಪರ್ಫೆಕ್ಟಾಗಿ ತಮಗೆಲ್ಲರಿಗೂ ಸ್ನೇಹಿತರೆ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತೆಗಿಯೋಕ್ಕೆ ಬರಬೇಕು. ಅಂದರೆ ಕನ್ನಡದಲ್ಲಿ ನಾವು ಇಲೆಕ್ಟ್ರಾನ್ ವಿನ್ಯಾಸ ಅಂತ ಕರಿತೀವಿ. ಸೊ ಅದೇನಾದರೂ ತಮಗೆ ಬಂದಿದ್ದರೆ ತಾವು ಇಂತಹ ಕ್ವಶನ್ಸ್ಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಹೌದಾ? ಜಸ್ಟ್ ಇಲ್ಲಿ ಏನು ಮಾಡೋಕ್ಕಾಗ್ಬೇಡಿ, ಇಲೆಕ್ಟ್ರಾನ್ಗಳನ್ನು ಜಸ್ಟ್ ಕೌಂಟ್ ಮಾಡಿ ಎಷ್ಟಿದೆ ನೋಡಿ. ಇಲ್ಲಿ 2, ಹೌದಾ? ಇಲ್ಲಿ 2 ಇದೆ, ಹೌದಾ? 6 ಇದೆ. ಓಕೆ, ಆಮೇಲೆ 2 ಇದೆ, ಆಮೇಲೆ 6 ಇದೆ, ಆಮೇಲೆ 2 ಇದೆ, ಮತ್ತು 2 ಇದೆ. ಬೇಕಾದ್ರೆ ಎಣಿಸಿ. 2 2 2 2 6 6 2 2 ಮತ್ತೆ ಒಂದು 6 ಇದೆ, ಮತ್ತೆ 6 ಇದೆ, 2 2. ಓಕೆ, 2 2 ಎಲ್ಲ ಕೌಂಟ್ ಮಾಡಿ. ಹೌದಾ? ಸೊ ಇಲ್ಲಿವರೆಗೆ ಎಷ್ಟಾಗುತ್ತೆ? 10 ಆಯಿತು. ಇಲ್ಲಿಂದ ಇಲ್ಲಿವರೆಗೂ ಇದು ಕೂಡ 10 ಆಯಿತು. ಆಮೇಲೆ ಇದು ಉಳಿದಿರ್ತಕ್ಕಂಥ 2 ಎಲ್ಲ ಕೂಡ ಎಷ್ಟಾಯ್ತು? ಇದು 22 ಆಗುತ್ತೆ. 10 10 + 2 22. ಸೊ 22 ಇರ್ತಕ್ಕಂಥ ಎಲಿಮೆಂಟ್ಸ್ ಯಾವುದು? ಅದನ್ನು ಜಸ್ಟ್ ನೀವೇನಾದರೂ ಐಡೆಂಟಿಫೈ ಮಾಡಿದ್ರೆ ಈಸಿಯಾಗಿ ಸಿಕ್ಬಿಡುತ್ತೆ. ಹೌದಲ್ವಾ? ಸೊ ಅಲ್ಲಿ ಕ್ವಶನ್ ಏನಿದೆ ನೋಡಿ, ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೊಟ್ಟಿದ್ದಾರೆ, ಇಲೆಕ್ಟ್ರಾನ್ ವಿನ್ಯಾಸ. ಇದು ಯಾವ ಮೂಲ ವಸ್ತುವಿನ ಇಲೆಕ್ಟ್ರಾನ್ ವಿನ್ಯಾಸ ಅಂತ ಕೊಟ್ಟಿದ್ದಾರೆ. ಯಾವ ಮೂಲ ವಸ್ತುವಿನ? 22 ಅಟಾಮಿಕ್ ನಂಬರ್ ಇರತಕ್ಕಂಥ ಮೂಲ ವಸ್ತು ಯಾವುದು? ಆ ಒಂದು ಮೂಲ ವಸ್ತುವಿನ ಇಲೆಕ್ಟ್ರಾನ್ ವಿನ್ಯಾಸ ಇದೆ ನೋಡಿ. ಕ್ಯಾಲ್ಶಿಯಂ ನೋಡಿ, ಕ್ಯಾಲ್ಶಿಯಂ ಇಲ್ಲಿ ಅಟಾಮಿಕ್ ನಂಬರ್ ಎಷ್ಟು? 20. ಸೊ ಇದು ಅಂತೂ ಆಗಲ್ಲ. ಸ್ಕ್ಯಾಂಡಿಯಂ 21 ಇದೆ. ಸೊ ಇದು ಕೂಡ ಆಗಲ್ಲ. ಪೊಟ್ಯಾಷಿಯಮ್ ತೊಗೊಂಡ್ರೆ 19 ಬರುತ್ತೆ. ಸೊ ಇದು ಕೂಡ ಆಗಲ್ಲ. ಇನ್ನು ಉಳಿದು ಯಾವುದು? ಟಿಟ್ಯಾನಿಯಂ. ಸ್ಕ್ಯಾಂಡಿಯಂ ಆದಮೇಲೆ ಬರೋದು ಯಾವುದು? ಟಿಟ್ಯಾನಿಯಂ. ಸೊ ಟಿಟ್ಯಾನಿಯಂ ಅಟಾಮಿಕ್ ನಂಬರ್ ಎಷ್ಟು ಇರುತ್ತೆ? 22 ಇರುತ್ತೆ. ಸೊ ಹೀಗಾಗಿ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಟಿಟ್ಯಾನಿಯಂ ಅಂತ ಹೇಳ್ತೀವಿ. ಸೊ ಈ ಥರ ತಮಗೆ ಸ್ನೇಹಿತರೆ ಒಂದು ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಪೂರ್ತಿಯಾಗಿ ಸಾಲ್ವ್ ಮಾಡೋಕ್ಕೆ ಬರಬೇಕು. ಬಂದಾಗ ತಾವು ಈಸಿಯಾಗಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀರಾ, ಇಲ್ಲಾಂದರೆ ಕ್ವಶನ್ಗಳು ಸಾಲ್ವ್ ಮಾಡೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ 6ನೇದು. ಓಕೆ, 6ನೇ ಕ್ವಶನ್ ನೋಡಿ ಏನು ಹೇಳುತ್ತೆ. ಲೆಂಥನೈಡ್ಸ್ ಬರುತ್ತಲ್ವ, ಲೆಂಥನೈಡ್ಸ್ ಇದು
ಯಾವ ಲೋಹಗಳಲ್ಲಿ ಬರುತ್ತವೆ, ಯಾವ ಒಂದು ಲೋಹಗಳಲ್ಲಿ ಬರ್ತವೆ ಅಂತ ಒಂದು ಕ್ವಶನ್ ಇಲ್ಲಿ ಕೇಳಿದರೆ. ಆಪ್ಷನ್ ನೋಡಿ, ಕ್ಷಾರ ಲೋಹದಲ್ಲಿ ಏನಾದರೂ ಬರುತ್ತಾ? ಕ್ಷಾರ ಲೋಹ ಅಂದ್ರೇನು? ಅಲ್ಕಲಿ ಮೆಟಲ್ಸಲ್ಲಿ ಏನಾದರೂ ಬರುತ್ತಾ? ಅಲ್ಕಲಿ ಮೆಟಲ್ಸಲ್ಲಿ ಇದು ಬರಲ್ಲ, ತಮಗೆಲ್ಲ ಗೊತ್ತೇ ಇದೆ. ಸೆಕೆಂಡ್ ಏನಿದೆ, ಅಲ್ಕಲೈನ್ ಅರ್ತ್ ಮೆಟಲ್ಸಲ್ಲಿ ಏನಾದರೂ ಬರುತ್ತಾ? ಸೊ ಇದರಲ್ಲಿ ಕೂಡ ಇದು ಬರಲ್ಲ. ಮೂರನೇದು, ಸಂಕ್ರಾಂತಿ ಭೌಮಿಕ ಲೋಹ ಅಂದರೆ ಟ್ರಾನ್ಸಿಷನ್ ಮೆಟಲ್ಸ್ನಲ್ಲಿ ಏನಾದರೂ ಬರುತ್ತಾ? ಅಥವಾ ನಾಲ್ಕನೇದು, ಒಳ ಸಂಕ್ರಾಂತಿ ಲೋಹ ಅಂದರೆ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಏನಾದರೂ ಬರುತ್ತಾ? ಸೊ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಇದೆ, ಒಳ ಸಂಕ್ರಾಂತಿ ಲೋಹ ಅಥವಾ ಇನ್ನರ್ ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಬರೋದೇ ಯಾವುದು? ಈ ಒಂದು ಲ್ಯಾಂಥನೈಡ್ ಸಿರೀಸ್ಗಳ ಒಂದು ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಲಕ್ಷ ಇಟ್ಕೊಳ್ಳಿ, ಆ್ಯಕ್ಟಿನೈಡ್ಸ್ ಮತ್ತು ಲ್ಯಾಂಥನೈಡ್ಸ್ ಎರಡು ಬರುತ್ತೆ. ಸೊ ಅದರಲ್ಲಿ ಲ್ಯಾಂಥನೈಡ್ಸ್ ಬರೋದಲ್ಲಿ ಇನ್ನರ್ ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಕರಿತೀವಿ. ತಾವೇನಾದರೂ ಪೀರಿಯಡ್ ಟೇಬಲ್ ಇದು ನೋಡಿದರೆ ತಮಗೆ ಹೇಳ್ತಿದ್ದೆ, ಬಟ್ ಪೀರಿಯಡ್ ಟೇಬಲ್ ಇಲ್ಲ ಇಲ್ಲಿ, ಸೊ ಅದಕ್ಕೆ ನಾನಿಲ್ಲಿ ಹೇಳ್ತಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಕ್ವಶನ್ ನಂಬರ್ 7 ನೋಡಿ ಏನು ಹೇಳುತ್ತೆ ನೆಕ್ಸ್ಟು. ಓಕೆ, ಕ್ವಶನ್ ನಂಬರ್ 7. ಓಕೆ, ಕ್ವಶನ್ ನಂಬರ್ 7 ನಮ್ಗೆ ಏನು ಹೇಳುತ್ತೆ ನೋಡಿ, ಲೋಹ ಮತ್ತು ಅಲೋಹಗಳ ಮಧ್ಯ ಗುಣಲಕ್ಷಣ ಇರತಕ್ಕಂತಹ ಮೂಲ ವಸ್ತುಗಳಿಗೆ ಏನೆಂದು ಕರೆಯುತ್ತೆ? ಲೋಹ ಅಂದ್ರೇನು? ಮೆಟಲ್ಸು ಮತ್ತು ನಾನ್ ಮೆಟಲ್ಸ್ಗಳ ಇಂಟರ್ಮೀಡಿಯೇಟ್ ಏನಾದರೂ ಪ್ರಾಪರ್ಟಿ ಇರ್ತಾ ಇದ್ದರೆ, ಹೌದಾ? ಸೊ ಅದಕ್ಕೆ ನಾವೇನಂತ ಕರಿತೀವಿ? ಸಿಂಪಲ್ ಆನ್ಸರು, ಲೋಹಗಳು ಮೆಟಲೈಡ್ಸ್ ಅಂತ ಕರಿತೀವಿ. ಯಾಕಂದರೆ ಲೋಹಗಳ ಗುಣಧರ್ಮ ಇದ್ದರೆ ಲೋಹ ಅಂತ ಕರಿತೀವಿ, ಅಲೋಹದ ಗುಣಧರ್ಮ ಇದ್ದರೆ ಅಲೋಹ ಅಂತ ಕರಿತೀವಿ. ಇವೆರಡರ ಮಧ್ಯೆ ಏನಾದರೂ ಇದ್ದರೆ ಅದಕ್ಕೆ ನಾವಂತ ಕರಿತೀವಿ? ಮೆಟಲಾಯ್ಡ್ಸ್ ಅಂತ ಕರಿತೀವಿ. ಇನ್ನು 4ನೇ ಆಪ್ಷನ್ ಜಡ ಅನಿಲಿದೆ, ಸೊ ಇದು ಅಂತೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹೀಗಾಗಿ ಈ ಪ್ರಶ್ನೆ ಆನ್ಸರ್ ಏನಪ್ಪ ಅಂದರೆ, ಮೆಟಲಾಯ್ಡ್ಸ್ ಅಂದ್ರೇ ಲೋಹ ಮತ್ತು ಅಲೋಹಗಳ ಮಧ್ಯ ಗುಣಲಕ್ಷಣಗಳು ಇರ್ತಕ್ಕಂತಹ ಮೂಲ ವಸ್ತು ಅಂತ ಹೇಳ್ತೀವಿ. ಓಕೆ, ಓಕೆ, ಕ್ವಶನ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್. ಓಕೆ, ಕ್ವಶನ್ ನಂಬರ್ 8 ಏನು ಹೇಳುತ್ತೆ ನೋಡಿ, ಶೂನ್ಯ ಗುಂಪಿನ ಧಾತುಗಳೆಂದು ಯಾವುದಕ್ಕೆ ಕರೆಯುತ್ತಾರೆ? ಶೂನ್ಯ ಗುಂಪಿನ ಧಾತುಗಳು ಯಾವುದು? ಅಲೋಹ, ಲೋಹ, ಲೋಹಾಭಗಳು, ಜಡಾನಿಗಳು ಅಂತ ಇದೆ. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಇಲ್ಲೇನು ಕೊಟ್ಟಿದ್ರೆ, ಶೂನ್ಯ ಗುಂಪು. ಶೂನ್ಯ ಗುಂಪು ಅಂದ್ರೇನು? 0 ಗ್ರೂಪ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ, ಹೌದಾ? ಸೊ 0 ಗ್ರೂಪ್ ಎಲಿಮೆಂಟ್ಸ್ ಯಾವುದಕ್ಕೆ ಕರೀತಾರೆ? ಪೀರಿಯಡ್ ಟೇಬಲ್ ಸ್ಟಡಿ ಮಾಡಿರ್ತೀರಾ? ಸ್ಟಡಿ ಮಾಡಿದರೆ ಆನ್ಸರ್ ಹೇಳಿ. ನೋಬೆಲ್ ಗ್ಯಾಸಸ್ ಅಂತ ಹೇಳ್ತೀವಿ. ನೋಬೆಲ್ ಗ್ಯಾಸಸ್ ನಾವೇನಂತ ಹೆಸರಿಟ್ಟಿದ್ದಾರೆ? ಇನ್ನೊಂದು ಶೂನ್ಯ ಗುಂಪಿನ ಧಾತು ಅಂತ ಕೂಡ ಕರೀತಾರೆ, 0 ಗ್ರೂಪ್ ಎಲಿಮೆಂಟ್ಸ್ ಅಂತ ಕೂಡ ಕರೀತಾರೆ. ಸೊ ಶೂನ್ಯ ಗುಂಪಿನ ಧಾತುಗಳು ಯಾವುದು? ಹಾಗಾದರೆ ನೋಬೆಲ್ ಗ್ಯಾಸಸ್ ಅಂದರೆ ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್ ಬರ್ತಲ್ಲ, ಸೊ ಅದಕ್ಕೆ ನಾವೇನಂತ ಕರಿತೀವಿ? ನೋಬೆಲ್ ಗ್ಯಾಸಸ್ಗಳಂತ ಹೇಳ್ತೀವಿ. ಓಕೆ, ನೆಕ್ಸ್ಟು 9ನೇ ಆಪ್ಷನ್ ನೋಡಿ ಏನು ಹೇಳುತ್ತೆ, ವಿಮಾನ ನಿಲ್ದಾಣದ ರನ್ವೇ ದೀಪಗಳ ತಯಾರಿಕೆಯಲ್ಲಿ ಯಾವ ಒಂದು ಅನಿಲವನ್ನು ಬಳಸ್ತಾರೆ? ನೋಡಿ, ಏರೋಪ್ಲೇನ್ ಏರ್ಪೋರ್ಟ್ ಇರುತ್ತೆ, ಸೊ ಅಲ್ಲಲ್ಲಿ ಕೆಲವೊಂದು ಫ್ಲ್ಯಾಶ್ ಹೊಡಿತಕ್ಕಂಥ ಲೈಟ್ಗಳು ನಮ್ಗೆ ಕಾಣಿಸ್ತಾ ಇರುತ್ತೆ, ಹೌದಾ? ಸೊ ಅಲ್ಲಿ ರನ್ವೇದಲ್ಲಿ ಕೂಡ ದೀಪ ಇರುತ್ತೆ, ಆಮೇಲೆ ರಸ್ತೆ ಕಡೆ ಒಂದು ಅಲ್ಲಿ ಕೂಡ ದೀಪಗಳು ಇರ್ತಾ ಇರುತ್ತೆ. ಸೊ ಆ ರನ್ವೇ ದೀಪಗಳ ತಯಾರಿಕೆಯಲ್ಲಿ ಒಂದು ಯಾವ ಅನಿಲವನ್ನು ಬಳಸ್ತಾರೆ ಅಂತಕ್ಕಂಥ ಕ್ವಶನ್ ಇಲ್ಲಿ ಕೇಳಿದ್ದಾರೆ. ಆಪ್ಷನ್ ನೋಡಿ ಏನಿದೆ, ಹೀಲಿಯಂ ಇದೆ, ರೆಡಾನ್ ಇದೆ, ನಿಯಾನ್ ಮತ್ತು ಕ್ರಿಪ್ಟಾನು. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಕ್ರಿಪ್ಟಾನ್ ಅಂತ ಹೇಳ್ತೀವಿ. ಈ ಕ್ರಿಪ್ಟಾನ್ ಗ್ಯಾಸಸ್ನ ಏನು ಮಾಡ್ತಾರೆ? ರನ್ವೇ ಲ್ಯಾಂಪ್ಗಳ ಒಂದು ತಯಾರು ಮಾಡೋದ್ರಲ್ಲಿ ಯೂಸ್ ಮಾಡ್ತಾರೆ. ಹಾಗಾದರೆ ಈ ಹೀಲಿಯಂನ ಎಲ್ಲಿ ಯೂಸ್ ಮಾಡ್ತಾರೆ? ಹೀಲಿಯಂನಲ್ಲಿ ಯೂಸ್ ಮಾಡ್ತಾರೆ, ಬಲೂನವನ್ನು ತುಂಬುವ ಸಲುವಾಗಿ ಹೀಲಿಯಂ ಗ್ಯಾಸ್ನ ಯೂಸ್ ಮಾಡ್ತಾರೆ. ಇನ್ನು ರೆಡಾನ್ ತೊಗೊಂಡ್ರೆ, ರೆಡಾನ್ ಎಲ್ಲಿ ಯೂಸ್ ಮಾಡ್ತಾರೆ? ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ, ಹೌದಲ್ವಾ? ಕ್ಯಾನ್ಸರ್ ಟ್ರೀಟ್ಮೆಂಟ್, ಯಾರ್ಯಾರು ಕ್ಯಾನ್ಸರ್ ಇದ್ದರೆ ಅವರನ್ನು ಟ್ರೀಟ್ಮೆಂಟ್ ಮಾಡೋಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ. ಇನ್ನು ನಿಯಾನ್ ತೊಗೊಂಡ್ರೆ, ನಿಯಾನ್ ಇದೆ, ಸೊ ನಿಯಾನ್ ಜಾಸ್ತಿ ಯೂಸ್ ಮಾಡೋದು LED ಲ್ಯಾಂಪು. ಸೊ LED ಲ್ಯಾಂಪ್ ಇರುತ್ತಲ್ಲ, ಸೊ ಅದರ ಒಂದು ತಯಾರಿಕೆಯಲ್ಲಿ ಜಾಸ್ತಿ ಯೂಸ್ ಮಾಡೋದು ನಿಯಾನ್ ಗ್ಯಾಸಸ್ಗಳನ್ನು. ಓಕೆ, ಸೊ ಕ್ವಶನ್ ಅರ್ಥ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಕೊನೆಯದಾದ ಪ್ರಶ್ನೆ ನೋಡಿ ಏನು ಹೇಳುತ್ತೆ ನಮಗೆ. ಕ್ವಶನ್ ನಂಬರ್ 10, ಅತ್ಯಂತ ಹಗುರವಾದ ಲೋಹ ಯಾವುದು? ಅತ್ಯಂತ ಹಗುರವಾದ ಲೋಹ. ಆಪ್ಷನ್ ನೋಡಿ, ಆಸ್ಮಿಯಂ ಇದೆ, ಪಾದರಸ ಇದೆ, ಲಿಥಿಯಂ ಇದೆ ಮತ್ತು ಪ್ಲಾಟಿನಮ್ ಇದೆ. ಸೊ ಇದನ್ನು ಕೂಡ ಆಲ್ರೆಡಿ ನಾನು ಹೇಳಿದ್ದೇನೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲ ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಲಿಥಿಯಂ ಅಂತ ಹೇಳ್ತೀವಿ. ಲಿಥಿಯಂ, ಹೌದಾ?
ಅತ್ಯಂತ ಹಗುರವಾದ ಲೋಹ ಲಿಥಿಯಂ ಆಗುತ್ತಾ? ಹೇಗೆ ಲಿಥಿಯಂ ಆಗುತ್ತೆ? ಆಸ್ಮಿಯಂ ಏನಾದರೂ ನಾವು ತಗೊಂಡ್ರೆ ಆಸ್ಮಿಯಂನ ಏನಂತ ಹೇಳ್ತೀವಿ? ಅತ್ಯಂತ ಒಂದು ಭಾರವಾದ ಲೋಹ ಅಂತ ಹೇಳ್ತೀವಿ, ಹೌದಾ? ಪಾದರಸ ತಗೊಂಡ್ರೆ ಪಾದರಸ ಏನು? ದ್ರವ ರೂಪದ ಲೋಹ ಇದೆ. ಇದು ಲಕ್ಷ ಇಟ್ಕೊಳ್ಳಿ ಫಸ್ಟ್ ಆಫ್ ಆಲ್. ದ್ರವ ರೂಪದ ಲೋಹ ಯಾವುದು? ಪಾದರಸ. ಸೊ ಇದು ಈ ಥರ ಕ್ವಶನ್ ಬಂದರೂ ಬರ್ಬೋದು. ದ್ರವ ರೂಪದ ಲೋಹ ಯಾವುದು? ಪಾದರಸ. ದ್ರವ ರೂಪದ ಲೋಹ ಯಾವುದು? ಪಾದರಸ. ಇನ್ನು ಪ್ಲಾಟಿನಮ್ ತಗೊಂಡ್ರೆ ಪ್ಲಾಟಿನಮ್ ಏನಿದೆ? ಇದು ಬೆಲೆ ಬಾಳತಕ್ಕಂಥ ಒಂದು ಲೋಹ ಅಂತ ಹೇಳ್ತೀವಿ, ಹೌದಲ್ವಾ? ಎಂದು ಬೆಲೆ ಬಾಳುವ ಲೋಹ ಅಂತ ಇದು ಒಂದು ಹೆಸರು ಅದಕ್ಕೆ ಪಡೆದುಕೊಂಡ್ಬಿಟ್ಟಿದೆ, ಹೌದಾ? ಸೊ ಇನ್ನು ಉಳಿದಿರತಕ್ಕಂಥ ಆಪ್ಷನ್ ಯಾವುದಪ್ಪ ಅಂದರೆ ಇಲ್ಲಿ ಕೊಟ್ಟಿರೋ ಆಪ್ಷನ್ಗಳಲ್ಲಿ ಲಿಥಿಯಂ. ಸೊ ಲಿಥಿಯಂ ಇಲ್ಲಿ ಕೊಟ್ಟಿದ್ದಾರೆ ಕೂಡ, ಆಮೇಲೆ ಇದು ನಿಜ ಕೂಡ ಇದೆ. ಲಿಥಿಯಂ ಏನಂತ ಹೇಳ್ತೀವಿ ನಾವು? ಅತ್ಯಂತ ಒಂದು ಹಗುರವಾದ ಲೋಹ ಅಂತ ಹೇಳ್ತೀವಿ. ಓಕೆ. ಸೊ ಇಲ್ಲಿಗೆ ಈ ಸೆಕೆಂಡ್ ಚಾಪ್ಟರ್ ಯಾವುದಂದರೆ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಕಂಪ್ಲೀಟ್ ಆಯಿತು. ಇನ್ನು ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ 3ನೇ ಚಾಪ್ಟರ್ ಬರುತ್ತೆ ನೆಕ್ಸ್ಟು. ಪರಮಾಣು ಮತ್ತು ಒಂದು ನಿಮಿಷ ಪೆನ್ ತಗೋತೀನಿ. ಓಕೆ, ಪರಮಾಣು ಮತ್ತು ಪರಮಾಣುವಿನ ರಚನೆ ಥರ್ಡ್ ಚಾಪ್ಟರ್ ಬರುತ್ತೆ. ಸೊ ಇದ್ರ ಬಗ್ಗೆನೂ ಕೂಡ ನಾವೀಗ ಡಿಸ್ಕಷನ್ನ ಮಾಡೋಣ. ಸೊ ಈ ಒಂದು ಚಾಪ್ಟರ್ಲ್ಲೂ ಕೂಡ ಪರಮಾಣು ಮತ್ತು ಪರಮಾಣು ರಚನೆ ಸಂಬಂಧಪಟ್ಟಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳಿದ್ದಾವೆ. ಸೊ ಅದ್ರ ಬಗ್ಗೆನೂ ಕೂಡ ನಾವು ಒಂದೊಂದಾಗಿ ಚರ್ಚೆನ ಮಾಡೋಣ. ಫಸ್ಟ್ ಕ್ವಶನ್ ನೋಡಿ ಏನು ಹೇಳುತ್ತೆ? ಸ್ಕ್ರೀನ್ ಸರಿಯಾಗಿ ಕಾಣಿಸ್ತಿದೆಯಾ? ಓಕೆ, ಫಸ್ಟ್ ಕ್ವಶನ್ ನೋಡಿ ಏನು ಹೇಳುತ್ತೆ? ಇಲೆಕ್ಟ್ರಾನ್ ಕಂಡು ಹಿಡಿದವರು ಯಾರು? ಎಷ್ಟು ಈಸಿ ಕ್ವಶನ್ ನೋಡಿ. ಇಲೆಕ್ಟ್ರಾನ್ನ ಯಾರು ಕಂಡು ಹಿಡಿದಾರೆ ಅಂತಕ್ಕಂಥ ಫಸ್ಟ್ ಒಂದು ಕ್ವಶನ್ ಬಂದ್ಬಿಟ್ಟಿವೆ. ಸೊ ತಮಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಆನ್ಸರ್ ಕೆಳಗಡೆ ಕಮೆಂಟ್ ಹಾಕಿ. ಓಕೆ, ಆಪ್ಷನ್ ನೋಡಿ. ಜೆ ಥಾಮ್ಸನ್ ಇದೆ, ರುದರ್ಫೋರ್ಡ್ ಇದೆ, ಜೇಮ್ಸ್ ಚಾಡ್ವಿಕ್, ಅವಗಾಡ್ರೋಸ್ ಇದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಜೆ ಥಾಮ್ಸನ್ ಅಂತ ಹೇಳ್ತೀವಿ. ಯಾಕಂದರೆ ಇವರೇ ಇದನ್ನು ಕಂಡುಹಿಡಿದವರು. ಇದನ್ನು ಇಲೆಕ್ಟ್ರಾನ್ನ ಕಂಡುಹಿಡಿದವರೇ ಜೆ ಥಾಮ್ಸನ್. ಹಾಗಾದರೆ ರುದರ್ಫೋರ್ಡ್ ಅವರು ಏನು ಕಂಡುಹಿಡಿದ್ರು? ಪ್ರೋಟಾನ್ಗಳನ್ನು ಕಂಡುಹಿಡಿದವರೇ ನಮ್ಮ ರುದರ್ಫೋರ್ಡ್ ಅವರು. ಇನ್ನು ಜೇಮ್ಸ್ ಚಾಡ್ವಿಕ್ನ ತಗೊಂಡ್ರೆ ನ್ಯೂಟ್ರಾನ್ಗಳನ್ನು ಒಂದು ಡಿಸ್ಕವರಿಯನ್ನು ಮಾಡಿದವರು ಇವರೇ. ಡಿಸ್ಕವರಿ ಆಫ್ ನ್ಯೂಟ್ರಾನ್ ಜೇಮ್ಸ್ ಚಾಡ್ವಿಕ್. ಡಿಸ್ಕವರಿ ಆಫ್ ಪ್ರೋಟಾನ್ ಯಾರು? ರುದರ್ಫೋರ್ಡ್. ಡಿಸ್ಕವರಿ ಆಫ್ ಇಲೆಕ್ಟ್ರಾನ್ ಯಾರು? ಜೆ ಥಾಮ್ಸನ್. ಓಕೆ, ಸೊ ಇನ್ನು ಉಳಿದಿರೋರು ಯಾರು? ಅವಗಾಡ್ರೋಸ್. ಸೊ ಇವರು ಒಂದು ಅವಗಾಡ್ರೋಸ್ ಕಾನ್ಸ್ಟೆಂಟ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಇವರು ಒಂದು ಕನ್ಕ್ಲೂಷನ್ ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕೂಡ ಆಲ್ರೆಡಿ ಹೇಳಿದ್ದೇವೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಹೋಗೋಣ. ಓಕೆ, ಸೆಕೆಂಡ್ ಕ್ವಶನ್ ನೋಡಿ ಹೇಳುತ್ತೆ? ಪರಮಾಣು ಸಂಕೇತವನ್ನು ಬರೆಯುವುದನ್ನು ಪರಿಚಯಿಸಿದವರು ಯಾರು? ಪರಮಾಣು ಸಂಕೇತ ಅಂದರೆ ಏನು? ಆ್ಯಕ್ಚುಲಿ ಪರಮಾಣುಗಳು ಪ್ರತಿಯೊಂದಕ್ಕೂ ಸಂಕೇತಗಳನ್ನ ಕೊಟ್ಟಿರ್ತೀವಲ್ವ, ಆ ಸಂಕೇತವನ್ನು ಬರೆಯುವುದನ್ನು ಪರಿಚಯಿಸಿದ ವಿಜ್ಞಾನಿ ಯಾರು? ಆಪ್ಷನ್ ನೋಡಿ. ಜೆ ಥಾಮ್ಸನ್, ರುದರ್ಫೋರ್ಡ್, ಜೇಮ್ಸ್ ಚಾಡ್ವಿಕ್, ಜಾನ್ ಬರ್ಜೆಲಿಯಸ್. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಜಾನ್ ಬರ್ಜೆಲಿಯಸ್ ಅಂತಕ್ಕಂಥ ವಿಜ್ಞಾನಿ ಏನು ಮಾಡ್ತಾರೆ? ಪ್ರತಿಯೊಂದು ಪರಮಾಣುಕ್ಕೆ ಒಂದು ಸಂಕೇತವನ್ನು ನೀಡ್ತಾನೆ. ಸೊ ಅದನ್ನು ಬರೆಯೋದು ಕೂಡ ಕಲಿಸಿದವನು ಅವನೇ, ಹೌದಾ? ಯಾಕಂದರೆ ಜೆ ಥಾಮ್ಸನ್ ಏನು ಮಾಡ್ತಾರೆ? ಇಲೆಕ್ಟ್ರಾನ್ಗಳು ಡಿಸ್ಕವರಿಯನ್ನು ಮಾಡ್ತಾರೆ. ರುದರ್ಫೋರ್ಡ್ ಅವ್ರನ್ನ ತೊಗೊಂಡ್ರೆ ಪ್ರೋಟಾನ್ಗಳ ಒಂದು ಡಿಸ್ಕವರಿಯನ್ನು ಮಾಡಿರ್ತಾರೆ. ಜೇಮ್ಸ್ ಚಾಡ್ವಿಕ್ನ ತೊಗೊಂಡ್ರೆ ನ್ಯೂಟ್ರಾನ್ದ ಒಂದು ಡಿಸ್ಕವರಿಯನ್ನು ಅವರು ಮಾಡಿರ್ತಾರೆ. ಸೊ ಜಸ್ಟ್ ನಿಮ್ಗೆ ಹೇಳಿದ್ದೆ 1ನೇ ಕ್ವಶನಲ್ಲಿ. ಸೊ ಅದೇ ಮತ್ತೆ ರಿಪೀಟ್ ಆಗಿರುತ್ತೆ. ಕ್ವಶನ್ನು ಸ್ವಲ್ಪ ಡಿಫ್ರೆಂಟಾಗಿ ಬಂದಿರುತ್ತೆ. ಜಸ್ಟ್ ಕ್ವಶನ್ ಏನು ಕೇಳ್ತಾರೆ ಅದರ ಒಂದು ಆನ್ಸರ್ನ ನಾವಿಲ್ಲಿ ವ್ಯವಸ್ಥಿತವಾಗಿ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್. ಓಕೆ, ಥರ್ಡ್ ಕ್ವಶನ್ ಹೇಗಿದೆ ನೋಡಿ? ಧನ ಅಂದರೆ ಪಾಸಿಟಿವ್ ವಿದ್ಯುತ್ ಅಂಶ ಹೊಂದಿರುವ ಪರಮಾಣುವಿಗೆ ಏನಂತ ಕರೀತಾರೆ? ಯಾವುದೇ ಒಂದು ಎಲಿಮೆಂಟ್ಸ್ ಮೇಲೆ ಏನಾದರೂ, ಸಪೋಸ್ ಎ ಅಂತಕ್ಕಂಥ ಒಂದು ಎಲಿಮೆಂಟ್ ಇದೆ, ಅದರ ಮೇಲೆ ಏನಾದರೂ ಪಾಸಿಟಿವ್ ಚಾರ್ಜ್ ಇದ್ದರೆ ಅದನ್ನು ಏನಂತ ಕರೀತಾರೆ? ಆಪ್ಷನ್ ನೋಡಿ. ಆ್ಯನ್ ಇದೆ, ಕ್ಯಾಟೈನ್ ಇದೆ, ಅಯನ್ಸ್ ಇದೆ, ನ್ಯೂಕ್ಲಿಯನ್ ಇದೆ. ಸೊ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಕ್ಯಾಟೈನ್ ಅಂತ ಹೇಳ್ತೀವಿ. ಕ್ಯಾಟೈನ್ಸ್ ಅಂದ್ರೆ ಆ ಒಂದು ಎಲಿಮೆಂಟ್ಸ್ ಮೇಲೆ ಪಾಸಿಟಿವ್ ಚಾರ್ಜ್ ಪ್ರೆಸೆಂಟ್ ಬಂದಿರುತ್ತೆ. ಅದೇ ಥರ ಅಯಾನ್ಸ್ ಅಂದರೆ ಏನು? ಯಾವುದೇ ಒಂದು ಎಲಿಮೆಂಟ್ಸ್ ಇದ್ದರೆ ಆ ಎಲಿಮೆಂಟ್ಸ್ ಮೇಲೆ ನೆಗೆಟಿವ್ ಚಾರ್ಜ್ಗಳು ಬಂದಿರುತ್ತೆ. ಇನ್ನು ಅಯನ್ಸ್ ಅಂದರೆ ಸಪೋಸ್ ಎ ಮತ್ತು ಬಿ ಒಂದು ಮಾಲಿಕ್ಯೂಲ್ ಇದೆ, ಇದನ್ನು ಏನಾದರೂ ಡಿಸೋಸಿಯೇಷನ್ ಮಾಡಿದ್ರೆ ಅದರಿಂದ ಸಿಗೋದು ಯಾವುದು? ಎ ಪ್ಲಸ್ ಬಿ ಮೈನಸ್. ಸೊ ಇವೆರಡನ್ನ ನಾವು ಏನಂತ ಕರಿತೀವಿ?
ಅಯನ್ಸ್ ಅಂತ ಕರಿತೀವಿ. ಓಕೆ. ಸೊ ಇನ್ನು ಉಳಿದ ನ್ಯೂಕ್ಲಿಯರ್ ಅಂತ ಇದಕ್ಕೂ ಆನ್ಸರ್ ಆಗಲ್ಲ. ಸೊ ಇಲ್ಲಿ ಪಾಸಿಟಿವ್ ಚಾರ್ಜ್ ಇರತಕ್ಕಂತಹ ಪರಮಾಣು ಅಥವಾ ಎಲಿಮೆಂಟ್ಸ್ ನಾವೇನಂತ ಕರಿತೀವಿ? ಕ್ಯಾಟಾಯನ್. ಲಕ್ಷದಲ್ಲಿ ಇಟ್ಕೊಳ್ಳಿ. ಓಕೆ. ಕ್ವಶನ್ ಈಸಿ ಇರುತ್ತೆ, ಸ್ವಲ್ಪ ತಾವಲ್ಲಿ ತಲೆಯನ್ನು ಹಾಕಬೇಕಾಗುತ್ತೆ, ಅಂದರೆ ತಮ್ಮ ತಲೆಯೊಳಗೆ ಹೋಗುತ್ತೆ, ಇಲ್ಲಾಂದರೆ ಹೋಗಲ್ಲ. ಇನ್ನು ಕ್ವಶನ್ ನಂಬರ್ 4 ನೋಡಿ. ಕವಚಗಳಿಗೆ ಆರ್ಬಿಟಲ್ಸ್ ಎಂದು ಹೆಸರಿಸಿದ ವಿಜ್ಞಾನಿ ಯಾರು? ಅಷ್ಟು ಈಜಿ ನೋಡಿ. ಕವಚಗಳಿಗೆ ಆರ್ಬಿಟಲ್ ಅಂತಕ್ಕಂಥ ಒಂದು ಹೆಸರನ್ನ ಕೊಡ್ತಾರೆ. ಆ ವಿಜ್ಞಾನಿ ಯಾರು? ಆಪ್ಷನ್ ನೋಡಿ. ನೀಲ್ ಬೋರ್, ಜಾನ್ ಡಾಲ್ಟನ್, ಅಬ್ಬವ್, ಜಾನ್ ಬರ್ಜೇಲಿಯಸ್. ಈಗ ನಿಮ್ಗೆ ಜಸ್ಟ್ ಹೇಳಿದ್ದೆ ಏನಂತ ಹೇಳಿದ್ದೆ? ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ನೀಲ್ಸ್ ಬೋರ್ ಅಂತ ಹೇಳ್ತೀವಿ. ಸೊ ಇವರೇ ಏನು ಮಾಡ್ತಾರೆ? ಕವಚಗಳಿಗೆ ಆರ್ಬಿಟಲ್ ಅಂತಕ್ಕಂಥ ಹೆಸರನ್ನ ಕೊಟ್ಟಿದ್ದಾರೆ. ಹಾಗಾದರೆ ಜಾನ್ ಡಾಲ್ಟನ್ ಯಾಕಾಗಲ್ಲ? ಅಬ್ಬವ್ ಯಾಕಾಗಲ್ಲ? ಜಾನ್ ಬರ್ಜೇಲಿಯಸ್ ಆಗಲ್ಲ? ಯಾಕಾಗಲ್ಲ? ಅದಕ್ಕೂ ರೀಸನ್ ಇದೆ. ಯಾಕಂದರೆ ಜಾನ್ ಡಾಲ್ಟನ್ ಅವ್ರು ಏನು ರಿಸರ್ಚ್ ಮಾಡಿದ್ದಾರೆ? ಒಂದು ಪರಮಾಣು ಸಿದ್ಧಾಂತವನ್ನು ಮಂಡಿಸಿದ ವಿಜ್ಞಾನಿ ಯಾರಪ್ಪ ಅಂದರೆ ಜಾನ್ ಡಾಲ್ಟನ್ನು. ಇದೇ ಥರ ಅಬ್ಬವ್ ಪ್ರಿನ್ಸಿಪಲ್. ಅಬ್ಬವ್ ತಮಗೆಲ್ಲ ಗೊತ್ತೇ ಇದೆ. ಅಂದರೆ ಇಲೆಕ್ಟ್ರಾನ್ಗಳನ್ನು ನಾವೇನು ಮಾಡ್ತೀವಿ? ಒಂದು ಉಪಕವಚಗಳಲ್ಲಿ ಒಂದು ಶಕ್ತಿಯ ಮಟ್ಟದ ಮೇಲೆ ಒಂದು ಏರಿಕೆ ಕ್ರಮದಲ್ಲಿ ಪ್ರತಿಯೊಂದನ್ನು ನಾವು ಹಂಚಲ್ಪಡ್ತಿರ್ತೀವಿ. ಸೊ ಅದಕ್ಕೆ ಅಂತ ಕರಿತೀವಿ ಅಬ್ಬವ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಹೌದಾ? ಇನ್ನು ಜಾನ್ ಬರ್ಜೇಲಿಯಸ್ ಕೂಡ ಆಗಲ್ಲ. ಯಾಕಾಗಲ್ಲ ಹೇಳಿ? ಇವರೊಂದು ಪರಮಾಣು ಸಂಕೇತವನ್ನು ಪರಿಚಯಿಸಿದ ವಿಜ್ಞಾನಿ. ಪರಮಾಣು ಸಂಕೇತ ಇದನ್ನು ಪರಿಚಯ ಮಾಡಿಕೊಟ್ಟವ್ರೆ ಇವರೇ. ಯಾರು? ಜಾನ್ ಬರ್ಜೇಲಿಯಸ್ ಅಂತಕ್ಕಂಥ ವಿಜ್ಞಾನಿ. ಓಕೆ. ಪ್ರಶ್ನೆ ಮತ್ತೊಮ್ಮೆ ಕೇಳಿ. ಕವಚಗಳಿಗೆ ಆರ್ಬಿಟಲ್ ಅಂತಕ್ಕಂಥ ಹೆಸರಿಸಿದ ವಿಜ್ಞಾನಿ ಯಾರಪ್ಪ ಅಂದರೆ ನೀಲ್ ಬೋರ್ ಅಂತಕ್ಕಂಥ ವಿಜ್ಞಾನಿ ಅದನ್ನು ಹೆಸರಿಸಿದ್ದಾರೆ. ಓಕೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ಏನು ಹೇಳುತ್ತೆ? ಪರಮಾಣುವಿನ ಕೇಂದ್ರ ಭಾಗವನ್ನು ಏನೆಂದು ಕರೆಯುತ್ತಾರೆ? ನೋಡಿ, ಯಾವುದೋ ಒಂದು ಅಟಮ್ಸ್ ಇರುತ್ತೆ. ಸೊ ಅದರ ಒಂದು ಕೇಂದ್ರ ಭಾಗ, ಸಪೋಸ್ ಇದೆ ಅಂದರೆ ಒಂದು ಪರಮಾಣು ಅಂತ ತಿಳ್ಕೊಳ್ಳಿ. ಸೆಂಟ್ರದಲ್ಲಿ ನ್ಯೂಕ್ಲಿಯಸ್ ಇದೆ. ಓಕೆ. ಈ ಪರಮಾಣುವಿನ ಕೇಂದ್ರ ಭಾಗವನ್ನು ಏನೆಂದು ಕರೆಯುತ್ತಾರೆ? ಜಸ್ಟ್ ಹೇಳಿಬಿಟ್ಟಿನಿ ಆನ್ಸರ್. ನ್ಯೂಕ್ಲಿಯಸ್. ಸರಿಯಾದ ಆನ್ಸರ್ ಏನಪ್ಪ ಅಂದರೆ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಇಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಏನು ಮಾಡುತ್ತೆ? ಇದೇನು ಆರ್ಬಿಟಲ್ಸ್ ಇರುತ್ತಲ್ಲ, ಸೊ ಈ ಆರ್ಬಿಟಲ್ಸ್ನಲ್ಲಿ ಕಂಟಿನ್ಯೂಸ್ ಆಗಿ ಒಂದು ಸರ್ಕ್ಯುಲರ್ ಮೋಷನಲ್ಲಿ ಮೋಷನ್ ಮಾಡ್ತಾ ಇರುತ್ತೆ. ಯಾವುದು? ಇಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಇವೆಲ್ಲ ಇರೋದೇ ಇದರಲ್ಲೇ. ಓಕೆ. ಸೊ ಇಲ್ಲಿ ಪ್ರಶ್ನೆ ಏನಪ್ಪ ಅಂದರೆ ಪರಮಾಣುವಿನ ಕೇಂದ್ರ ಭಾಗವನ್ನು ನ್ಯೂಕ್ಲಿಯಸ್ ಅಂತ ಕರೀತಾರೆ. ಇದಂತೂ ಫಿಕ್ಸ್, ಚೇಂಜಸ್ ಆಗಲ್ಲ. ಓಕೆ. ನೆಕ್ಸ್ಟ್ ಕ್ವೆಶನ್. ಓಕೆ. 6ನೇ ಕ್ವೆಶನ್ ನೋಡಿ. ಏನು ಹೇಳುತ್ತೆ? ಮೊದಲನೇ ಕವಚ ಕೇದಲ್ಲಿ ಎಷ್ಟು ಉಪಕವಚಗಳು ಇರ್ತವೆ? ಇಲ್ಲಿ ಕವಚಗಳನ್ನು ಕೊಟ್ಟಿದ್ದಾರೆ. ಕವಚ ಅಂದರೆ ಯಾವುದು? ಕೆನಲ್ಲಿ ಯಾವುದು ಬರುತ್ತೆ? SPDF ಎಲ್ಲ ಬರುತ್ತೆ. ನಲ್ಲಿ ಕೂಡ SPDF ಬರುತ್ತೆ. ಸೊ ಅದನ್ನು ನಾವು ಉಪಕವಚ ಅಂತ ಕರಿತೀವಿ. ಆ ಉಪಕವಚದಲ್ಲಿ ಇರ್ತಕ್ಕಂತಹ ಇಲೆಕ್ಟ್ರಾನ್ಗಳ ಸಂಖ್ಯೆ. ಹೌದಾ? ಅಂದರೆ ಮೊದಲನೆಯ ಕವಚ ಕೇದಲ್ಲಿ ಎಷ್ಟು ಉಪಕವಚ? ಇಲ್ಲಿ ಉಪಕವಚ ಕೇಳಿದ್ರೆ ಇಲೆಕ್ಟ್ರಾನ್ ಅಲ್ಲ, ಸಾರಿ, ಕೇಳಿರೋದು ಯಾವುದು? ಉಪಕವಚಗಳು ಎಷ್ಟು ಇರುತ್ತೆ? ಆಪ್ಷನು 1, 2, 3 ಮತ್ತು 4. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಆಯ್ಕೆ ಏನಪ್ಪ ಅಂದರೆ 1 ಅಂತ ಹೇಳ್ತೀವಿ. ಯಾಕಂದರೆ ಇದು ಮೊದಲನೇ ಕವಚ. ಮೊದಲನೇ ಕವಚ ಯಾವುದಿಲ್ಲಿ? ಕೆ. ಸೊ ಕೆನಲ್ಲಿ ಎಷ್ಟು ಉಪಕವಚ ಇರೋದು? ಕೇವಲ ಒಂದೇ ಒಂದು ಉಪಕವಚ ಇರುತ್ತೆ. ಆ ಉಪಕವಚ ಯಾವುದಪ್ಪ ಅಂದರೆ 1s ಅಂತಕ್ಕಂಥ ಉಪಕವಚ ಒಂದೇ ಬರುತ್ತೆ. ಓಕೆ. ಇನ್ನು 2 ಏನಾದರೂ ತಗೊಂಡ್ರೆ 2 ಯಾವ ಒಂದು ಕವಚದಲ್ಲಿ ಬರುತ್ತೆ? L ಕವಚ ಇರುತ್ತಲ್ವ. ಸೊ L ಕವಚದಲ್ಲಿ ಬರ್ತಕ್ಕಂಥ ಉಪಕವಚಗಳು ಎಷ್ಟು? ಸಂಖ್ಯೆ 2. ಇದೇ ಥರ 3 ಇದರಲ್ಲಿ ಬರುತ್ತೆ. M ಕವಚದಲ್ಲಿ ಬರ್ತಕ್ಕಂತಹ ಉಪಕವಚಗಳ ಸಂಖ್ಯೆ 3. ಇನ್ನು 4 ಅಂತ ಕೊಟ್ಟಿದೆ. ಇದು ಎಲ್ಲಿ ಬರುತ್ತೆ? N ಕವಚದ ಉಪಕವಚದಲ್ಲಿ ಇರ್ತಕ್ಕಂಥ ಏನಿದು ಉಪಕವಚಗಳ ಸಂಖ್ಯೆ ಅಷ್ಟು 4 ಅಂತ ಹೇಳ್ತೇವೆ. ಸೊ ಹೀಗಾಗಿ ನಮಗೆ ಎಷ್ಟು ಉಪಕವಚಗಳು ಬರುತ್ತವೆ, ಆಮೇಲೆ ಅದರ ಮುಖ್ಯವಾದ ಕವಚ ಯಾವುದು ಬರುತ್ತೆ, ಅದರಲ್ಲಿ ಇರ್ತಕ್ಕಂಥ ಇಲೆಕ್ಟ್ರಾನ್ ಸಂಖ್ಯೆ ಎಷ್ಟು. ಸೊ ಇದು ಕೂಡ ಸ್ನೇಹಿತರೆ ತಮಗೆಲ್ಲ ಸಿಂಪಲ್ ಆಗಿ ಗೊತ್ತಿರಲೇಬೇಕು. ಓಕೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ. ಕ್ವಶನ್ ಅದರ ರಿಲೇಟೆಡ್ ಬಂದಿದೆ ನೋಡಿ. ಅಬ್ಬವ್ ಪ್ರಿನ್ಸಿಪಲ್. ಅಬ್ಬವ್ ನಿಯಮದ ಪ್ರಕಾರ ಉಪಕವಚಗಳ ಶಕ್ತಿಯ ಮಟ್ಟ ಏರಿಕೆ ಕ್ರಮದಲ್ಲಿ ಮೊಟ್ಟ ಮೊದಲು ಬರುವ ಉಪಕವಚ ಯಾವುದು? ತಿಳಿತಾ ಕ್ವಶನು? ಅಬ್ಬವ್ ನಿಯಮದ ಪ್ರಕಾರ ಏನಂತೇಳಿ ಕ್ವಶನ್ ನೋಡಿ.
ಉಪಕವಚಗಳ ಶಕ್ತಿಯ ಮಟ್ಟ ಏರಿಕೆ ಕ್ರಮದಲ್ಲಿ ಮೊಟ್ಟ ಮೊದಲು ಬರುವ ಉಪಕವಚ. ಸಪೋಸ್ ಫಾರ್ ಎಕ್ಸಾಂಪಲ್ ಕೆ ಒಂದು ಕವಚ ಇದೆ. ಸೊ ಕೆನಲ್ಲಿ ಬರ್ತಕ್ಕಂಥವೆಲ್ಲ ಯಾವ್ದು ಬರುತ್ತೆ? 1s ಬರುತ್ತೆ, 2s ಬರುತ್ತೆ, 2p, 3s, 3p ಎಲ್ಲ ಏನಂತ ಕರಿತೀವಿ ನಾವು? ಉಪಕವಚಗಳಂತ ಕರಿತೀವಿ. ಪ್ರಶ್ನೆ ಏನಪ್ಪ ಅಂದರೆ ಇಲ್ಲಿ ಇವರ ಒಂದು ಯಾರ ಪ್ರಕಾರ? ಅಬ್ಬವ್ ನಿಯಮ ಪ್ರಕಾರ ಉಪಕವಚಗಳ ಶಕ್ತಿಯ ಮಟ್ಟ ಏರಿಕೆ ಕ್ರಮ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಮೊಟ್ಟ ಮೊದಲು ಬರುವ ಉಪಕವಚ ಯಾವುದು ಹಾಗಾದರೆ? 1s ಅಂತ ಹೇಳ್ತೀವಿ. 1s ಆದಮೇಲೆ ಬರೋದು ಇದೆಲ್ಲ ಯಾವುದು? 2s ಬರುತ್ತೆ, 2p ಬರುತ್ತೆ, 3s ಬರುತ್ತೆ. ಇಲ್ಲಿ ಬರೆದು ನೋಡಿ, 1s ಇದೆ, 2s ಇದೆ, 2p, 3s, 3p. ಸೊ ಈ ಥರ ಒಂದು ಸೀರಿಯಲ್ ಆಗಿ ಬರ್ತಾ ಇರುತ್ತೆ. ಸೊ ಪ್ರಶ್ನೆ ಇಲ್ಲಿ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ತಿಳಿದಿಲ್ಲ ಅಂದರೆ ಮತ್ತೆ ರಿಪೀಟಾಗಿ ಪ್ಲೇ ಮಾಡಿ ನೋಡಿ ಸ್ನೇಹಿತರೆ. ಓಕೆ, ಇನ್ನು ನೆಕ್ಸ್ಟ್ ಒಂದು ಕ್ವಶನು, 8ನೇ ಕ್ವಶನ್ ನೋಡಿ ಹೇಳುತ್ತೆ, ದೀರ್ಘಕಾಲ ಅಧ್ಯಯನ ಮಾಡಿ ಪರಮಾಣು ಸಿದ್ಧಾಂತವನ್ನು ಮಂಡಿಸಿದ ವಿಜ್ಞಾನಿ. ಇನ್ಕ ಜಸ್ಟ್ ಹೇಳಿದ್ದೆ ನಿಮಗೆ, ಮತ್ತೆ ಇಲ್ಲಿ ರಿಪೀಟ್ ಆಗಿ ಬಂದುಬಿಟ್ಟಿದೆ. ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಜಾನ್ ಡಾಲ್ಟನ್ ಅಂತಕ್ಕಂಥವ್ರು ಏನು ಮಾಡ್ತಾರೆ? ಒಂದು ದೀರ್ಘಕಾಲದ ಒಂದು ಅಧ್ಯಯನ ಮಾಡಿ ಪರಮಾಣು ಸಿದ್ಧಾಂತವನ್ನು ಮಂಡನೆ ಮಾಡಿದ ವಿಜ್ಞಾನಿ ಯಾರಪ್ಪ ಅಂದರೆ ಜಾನ್ ಡಾಲ್ಟನ್. ಇನ್ನು ನೀಲ್ ಬೋರ್ನ ತಗೊಂಡ್ರೆ ಅಂದರೆ ಆರ್ಬಿಟಲ್ಸ್ಗಳಿಗೆ ಒಂದು ನಾಮಕರಣವನ್ನು ಮಾಡಿದವರೇ ಇವರು. ನಾಮಕರಣ ಎದಕ್ಕೆ ಮಾಡ್ತಾರೆ? ನಾಮಕರಣ ಹೇಳಿ, ಎದಕ್ಕೆ ಮಾಡ್ತಾರೆ? ಆರ್ಬಿಟಲ್ಸ್ಗೆ ಒಂದು ನಾಮಕರಣ ಮಾಡಿದವರೇ ಇವರು. ಇನ್ನು ಈ ನಮ್ಮ ರುದರ್ಫೋರ್ಡ್ನವ್ರನ್ನ ತಗೊಂಡ್ರೆ ಪ್ರೋಟಾನದ ಒಂದು ಡಿಸ್ಕವರಿಯನ್ನು ಕುಳಿತುಬಿಟ್ಟಿದ್ರು. ಸೊ ಹೀಗಾಗಿ ಇಲ್ಲಿ ರುದರ್ಫೋರ್ಡ್ ಕೂಡ ಆಗಲ್ಲ. ಇನ್ನು ಜೇಮ್ಸ್ ಚಾಡ್ವಿಕರ್ ಅಂತ ತೊಗೊಂಡ್ರೆ ಇವ್ರು ಏನು ಮಾಡ್ತಾರೆ? ನ್ಯೂಟ್ರಾನ್ದ ಒಂದು ಡಿಸ್ಕವರಿಯನ್ನು ಮಾಡಿದ್ದಾರೆ, ಹೌದಲ್ಲ? ಸೊ ಮತ್ತೆ ಪ್ರಶ್ನೆ ಅಂತ ಕೇಳಿ, ದೀರ್ಘಕಾಲದ ಅಧ್ಯಯನ ಮಾಡಿ ಪರಮಾಣು ಸಿದ್ಧಾಂತ ಮಂಡಿಸಿದ ವಿಜ್ಞಾನಿ ಯಾರಪ್ಪ ಅಂದರೆ ಜಾನ್ ಡಾಲ್ಟನ್. ಓಕೆ, ಇನ್ನು 9ನೇ ಕ್ವಶನ್ ನೋಡಿ ಏನು ಹೇಳುತ್ತೆ? ಸಮಸ್ಥಾನಿಗಳಂದರೆ ಸಿಂಪಲ್ ಆಗಿ ಐಸೋಟೋಪ್ಸ್ ಅಂತ ಕರಿತೀವಿ. ಐಸೋಟೋಪ್ಸ್ ಅಂದರೆ ಏನು? ಆಯ್ಕೆ ನೋಡಿ, ಪರಮಾಣು ಸಂಖ್ಯೆ ಒಂದೇ ಆಗಿದ್ದು ಪರಮಾಣು ದ್ರವ್ಯರಾಶಿ ಬೇರೆ ಬೇರೆ ಆಗಿರುತ್ತೆ, ಹೌದಾ? ಎರಡನೇದು, ಬೇರೆ ಬೇರೆ ಪರಮಾಣು ಸಂಖ್ಯೆ ಆದರೆ ಒಂದೇ ಪರಮಾಣು ರಾಶಿ ಇರುತ್ತೆ. ಮೂರನೇ ಆಪ್ಷನು, ಒಂದೇ ರೀತಿಯ ನ್ಯೂಟ್ರಾನ್ ಸಂಖ್ಯೆ ಆದರೆ ಬೇರೆ ಬೇರೆ ಪರಮಾಣು ಸಂಖ್ಯೆ ಏನಾದರೂ ಇರುತ್ತೆ, ಅದಕ್ಕೆ ನಾವೇನು ಕರಿತೀವಿ? ಐಸೋಟೋಪ್ಸ್ ಅಂತ ಕರಿತಾವ? ಇಲ್ಲ. ನಾಲ್ಕನೇದು, ಒಂದೇ ರೀತಿಯ ಅಣುಸೂತ್ರ ಆದರೆ ಬೇರೆ ಬೇರೆ ರಚನಾ ಸೂತ್ರ ಹೊಂದಿರತಕ್ಕಂತಹ ಒಂದು ಮೂಲ ವಸ್ತು ಅಂತ ಹೇಳ್ತೀವಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು 4 ಆಪ್ಷನ್ಗಳಲ್ಲಿ ಐಸೋಟಾಪ್ಸ್ ಅಂದ್ರೆ ಏನು ತಮಗೆ ಗೊತ್ತಿಲ್ಲ ಸ್ನೇಹಿತರೆ. ಪರಮಾಣು ಸಂಖ್ಯೆ ಅದರದ್ದು ಒಂದೇ ಆಗಿದ್ದು ಪರಮಾಣು ದ್ರವ್ಯರಾಶಿ ಮಾತ್ರ ಬೇರೆ ಬೇರೆ ಆಗಿರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕಪ್ಪ ಅಂದರೆ ಹೈಡ್ರೋಜನ್ 1 ಹೈಡ್ರೋಜನ್ 1 ಹೈಡ್ರೋಜನ್ 1 ಇರುತ್ತಲ್ವ. ಇಲ್ಲಿ ಏನಾಯಿತು? ಪರಮಾಣು ದ್ರವ್ಯರಾಶಿ ಏನಾಯ್ತು? ಇಲ್ಲಿ ಬೇರೆ ಬೇರೆ ಆಯಿತು. ಬಟ್ ಪರಮಾಣು ಸಂಖ್ಯೆ ಏನಾಯಿತು? ಒಂದೇ ಏನಾದರೂ ಇದ್ದರೆ ಅದಕ್ಕೆ ನಾವು ಸಿಂಪಲ್ ಆಗಿ ಐಸೋಟಾಪ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಕೊನೆಯದಾದ ಪ್ರಶ್ನೆ ಚಾಪ್ಟರ್ ನಂಬರ್ 3ನಲ್ಲಿ. ಓಕೆ ನೋಡಿ, ಕ್ವಶನ್ ಹೇಳಿದೆ, ಎಲ್ ಕವಚದಲ್ಲಿ ಗರಿಷ್ಠ ಇಲೆಕ್ಟ್ರಾನುಗಳ ಸಂಖ್ಯೆ. ಎಷ್ಟು ಈಸಿ ಕ್ವಶನ್ ಕೇಳಿಬಿಟ್ಟಿದ್ದಾರೆ ನೋಡಿ. ಎಲ್ ಕವಚದಲ್ಲಿ ಗರಿಷ್ಠ, ಕನಿಷ್ಠ ಮತ್ತು ಗರಿಷ್ಠ. ಕನಿಷ್ಠ ಅಂದರೆ ಕಮ್ಮಿ ಮಿನಿಮಮ್ ಎಷ್ಟು ಇರುತ್ತೆ, ಆಮೇಲೆ ಗರಿಷ್ಠ ಅಂದರೆ ಜಾಸ್ತಿ ಇಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ನಾವು ಕೊಡಬಹುದು ಅಂತ ಅಲ್ಲಿ ಕೇಳ್ತಾರೆ. ಆಪ್ಷನ್ ನೋಡಿ, ಫಸ್ಟ್ ಆಫ್ ಆಲ್ 2, 18, 32, 8 ಅಂತ ಕೊಟ್ಟಿದ್ದಾರೆ. ಇಲ್ಲಿ 2ನ್ನ ತಗೊಂಡ್ರೆ 2 ಇದು ಯಾವ ಒಂದು ಕವಚಗಳಿರುತ್ತಪ್ಪ ಅಂದರೆ ಕೆ ಕವಚ ಬರುತ್ತಲ್ಲ. ಸೊ ಕೆ ಕವಚದಲ್ಲಿ ಇರ್ತಕ್ಕಂಥ ಗರಿಷ್ಠ ಇಲೆಕ್ಟ್ರಾನ್ ಸಂಖ್ಯೆ 2. ಇದೇ ಥರ 18 ತಗೊಂಡ್ರೆ 18 ಇದೆಯಲ್ಲ, 18 ಬರ್ತಿದ್ದು ಯಾವ ಕವಚ? ಎಮ್ ಕವಚ. ಇದೇ ಥರ 32 ತಗೊಂಡ್ರೆ 32 ಬರುತ್ತೆ ಎನ್ ಕವಚ, ಹೌದಾ? ಇನ್ನು 8 ತಗೊಂಡ್ರೆ ಎಲ್ಲಿ ಬರುತ್ತೆ? ಎಲ್ಲಿರುತ್ತೆ ಹೇಳಿ? 8 ಎಲ್ಲಿರುತ್ತೆ? ಎಲ್ ಒಂದು ಕವಚದಲ್ಲಿ ಇರತಕ್ಕಂತಹ ಗರಿಷ್ಠ ಇಲೆಕ್ಟ್ರಾನ್ಗಳ ಸಂಖ್ಯೆನೇ 8. ಸೊ ಪ್ರಶ್ನೆ ಇದೆ ಸ್ನೇಹಿತರಲ್ಲಿ, ಎಲ್ ಕವಚದಲ್ಲಿ ಗರಿಷ್ಠ ಇಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಆನ್ಸರು 8 ಅಂತ ತಾವು ಹೇಳ್ಬೋದು. ಒಂದು ಮೋಸ್ಟ್ ಇಂಪಾರ್ಟೆಂಟ್ MCQ ಕ್ವಶನ್ಗಳ ಬಗ್ಗೆ ಒಂದು ಸಿರೀಸ್ನ ನಾವು ಕೊಡ್ತಾ ಇದ್ದೀವಿ. ಸೊ ಅದನ್ನು ನೀವು ಹೋಗಿ ಯೂಟ್ಯೂಬ್ನಲ್ಲಿ ಲಿಂಕ್ ಇದೆ ಕೆಳಗೆ, ಅಲ್ಲಿ ಹೋಗಿ ನೀವು ನೋಡ್ಬೋದು. ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು
4ನೇ ಒಂದು ಚಾಪ್ಟರ್ ರಾಸಾಯನಿಕ ಸಮೀಕರಣಗಳು. ಸೊ ಈ ರಾಸಾಯನಿಕ ಸಮೀಕರಣ ಅಂದ ಕೂಡಲೇ ನಮ್ಮ ಫಸ್ಟ್ ನೆನಪಿನಲ್ಲಿ ಬರೋದೇ ರಾಸಾಯನಿಕ ಅಂದರೆ ಕೆಮಿಕಲ್ ರಿಯಾಕ್ಷನ್ ಯಾವ ಥರ ಇರುತ್ತೆ, ಅದನ್ನು ಯಾವ ಥರ ರೈಟ್ ಮಾಡ್ತಾರೆ, ರಿವರ್ಸ್ ರಿಯಾಕ್ಷನ್ ಯಾವ ಥರ ಇರುತ್ತೆ, ಫಾರ್ವರ್ಡ್ ರಿಯಾಕ್ಷನು, ಬ್ಯಾಕ್ವರ್ಡ್ ರಿಯಾಕ್ಷನು, ಆಮೇಲೆ ಸಿಂಬಾಲ್ಗಳನ್ನು ಯಾವ ಥರ ಯೂಸ್ ಮಾಡ್ತಾರೆ. ಹೌದಾ, ಅದ್ರ ಬಿಟ್ಟರೆ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ದ ರಿಯಾಕ್ಷನ್ ಬರುತ್ತೆ. ಎಕ್ಸೋಥರ್ಮಿಕ್ ಬರುತ್ತೆ, ಎಂಡೋಥರ್ಮಿಕ್ ಬರುತ್ತೆ, ಫೋಟೋಲೈಸಿಸ್ ಬರುತ್ತೆ, ಕಾಂಬಿನೇಷನ್ ಬರುತ್ತೆ. ಅದ್ರ ಬಿಟ್ಟರೆ ಡಿಕಂಪೋಷನ್ ರಿಯಾಕ್ಷನ್ ಬರುತ್ತೆ, ಫೋಟೋಲೈಸಿಸ್ ಬರುತ್ತೆ, ಎಲೆಕ್ಟ್ರೋಲೈಸಿಸ್ ರಿಯಾಕ್ಷನು, ರಿವರ್ಸಿಬಲು, ನ್ಯೂಟ್ರಲೈಸೇಷನು, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನು. ಸೊ ಈ ಥರ ಸಿಕ್ಕಾಪಟ್ಟೆಲ್ಲ ರಿಯಾಕ್ಷನ್ ಬರುತ್ತೆ ಈ ಒಂದು ಚಾಪ್ಟರ್ನಲ್ಲಿ. ಸೊ ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಯಾವ್ಯಾವ ಥರ ಬರ್ತವೆ ಅನ್ನೋದನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದೀವಿ. ಸೊ ಎಲ್ಲರೂ ಸ್ವಲ್ಪ ವ್ಯವಸ್ಥೆಯಾಗಿ ನೋಡ್ಬೋದಾ. ಸೊ ಫಸ್ಟ್ ಒಂದು ಕ್ವಶನ್ ನೋಡಿ. ಕ್ವಶನ್ ನಂಬರ್ 1, ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ವಸ್ತುಗಳಿಗೆ ಏನೆಂದು ಕರೆಯುತ್ತಾರೆ? ನೋಡಿ, ಅಷ್ಟು ಈಜಿ ಕ್ವಶನ್ ಇದೆ. ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ವಸ್ತುಗಳಿಗೆ ಏನೆಂದು ಕರೆಯುತ್ತಾರೆ? ಏನಂತ ಕರೀತಾರೆ? ಒಂದು ಕೆಮಿಕಲ್ ರಿಯಾಕ್ಷನ್ ಇದೆ, ಅದರಲ್ಲಿ ಅವು ಇನ್ವಾಲ್ವ್ ಆಗ್ತವೆ. ಸೊ ಇನ್ವಾಲ್ವ್ ಆಗ್ತವೆ ಅಂದರೆ ಅದಕ್ಕೆ ಏನಂತ ಕರೀತಾರೆ? ಏನಕ್ಕೆ ರಿಯಾಕ್ಟೆಂಟ್ ಅಂತ ಕರೀತಾರ, ಅಥವಾ ಪ್ರಾಡಕ್ಟ್ ಅಂತ ಕರೀತಾರ, ಅಥವಾ ರಾಸಾಯನಿಕ ಸಮೀಕರಣ ಅಂತ ಕರೀತಾರ, ಅಥವಾ ರಿವರ್ಸಿಬಲ್ ರಿಯಾಕ್ಷನ್ ಅಂತ ಕರೀತಾರೆ, ಅಂದರೆ ಪರಾವರ್ತಿತ ಅಂತ ಕರೀತಾರ. ಸೊ ಈ ಥರ ಎಲ್ಲ ನಿಮ್ಗೆ ಕೇಳಿದಾರೆ ಅವರು. ಹೌದಾ, ಸೊ ಏನಂತ ಆನ್ಸರ್ ಏನು ಬರೋದು ಹೇಳಿ? ಆನ್ಸರ್ ಏನು? ಪ್ರತಿವರ್ತಕಗಳು. ಪ್ರತಿವರ್ತಕಗಳು ಇದರ ಒಂದು ಸರಿಯಾದ ಉತ್ತರ. ಯಾಕೆಂದರೆ ನೋಡಿ, ಕ್ವಶನ್ ಹೆಂಗೆ ಕೇಳಿದರೆ ಆ ಥರ ನಾವು ಉತ್ತರ ಬರಬೇಕಾಗುತ್ತೆ. ಹೌದಾ, ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ವಸ್ತುಗಳಿಗೆ ರಿಯಾಕ್ಟೆಂಟ್ ಅಂತ ಕರೀತಾರೆ, ಅದನ್ನು ಕನ್ನಡದಲ್ಲಿ ಪ್ರತಿವರ್ತಕಗಳು ಅಂತ ಕರೀತಾರೆ. ಹೌದಲ್ಲ. ಸೊ ಈ ಉತ್ಪನ್ನಗಳಲ್ಲಿರುತ್ತೆ ಹೇಳಿ, ಯಾವಾಗ ಒಂದು ರಿಯಾಕ್ಷನ್ ಆಗುತ್ತೆ ಮುಂದಿನ ಒಂದು ಸೈಡ್ನಲ್ಲಿ ಏನು ಸಿಗುತ್ತಲ್ಲ ಅದನ್ನು ಪ್ರಾಡಕ್ಟ್ ಅಂತ ಕರಿತೀವಿ, ಉತ್ಪನ್ನಗಳು. ಸೊ ಅದು ಅಲ್ಲ. ಆಮೇಲೆ ರಾಸಾಯನಿಕ ಟೋಟಲ್ ರಿಯಾಕ್ಷನ್ ಇದ್ದರೆ ಅದಕ್ಕೆ ನಾವು ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ. ಇನ್ನು ಪರಾವರ್ತಿತ ಅಂದರೆ ರಿವರ್ಸಿಬಲ್ ರಿಯಾಕ್ಷನ್ ಅಂತ ಕರಿತೇವೆ. ಸೊ ಹೀಗಾಗಿ ಈ ಒಂದನೇ ಕ್ವಶನ್ ಆನ್ಸರ್ ಏನಪ್ಪ ಅಂದರೆ ಪ್ರತಿವರ್ತಕಗಳು ಅಂದರೆ ರಿಯಾಕ್ಟೆಂಟ್ ಇದರ ಒಂದು ಸರಿಯಾದ ಉತ್ತರ. ಓಕೆ. ಇನ್ನು ಎರಡನೇ ಒಂದು ಕ್ವಶನ್ ತಗೊಂಡ್ರೆ ನೋಡಿ, ಎರಡನೇ ಕ್ವಶನ್ ನಮ್ಗೆ ಏನು ಹೇಳುತ್ತೆ? ಪ್ರತಿವರ್ತಕಗಳನ್ನು ಮತ್ತು ಉತ್ಪನ್ನಗಳನ್ನು ಸಂಕೇತ ಮತ್ತು ಅಣುಸೂತ್ರಗಳ ಮೂಲಕ ಸೂಚಿಸೋದನ್ನು ಏನು ಅನ್ನುವರು? ನೋಡಿ, ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್ ಇರುತ್ತಲ್ಲ, ಸೊ ಅವುಗಳನ್ನು ಒಂದು ಸಿಂಬಾಲ್ಗಳ ಮತ್ತು ಅಣುಸೂತ್ರಗಳ ಮುಖಾಂತರ ನಾವು ಅಲ್ಲಿ ತೋರಿಸ್ತೀವಿ. ಹಾಗಾದರೆ ಅದನ್ನು ನಾವು ಏನಂತ ಕರಿತೀವಿ? ಉತ್ಪನ್ನಗಳಂತ ಕರಿತೀವ? ಇಲ್ಲ, ಯಾಕಂದ್ರೆ ಆಲ್ರೆಡಿ ಇದನ್ನು ಯೂಸ್ ಮಾಡಿದ್ದೀವಿ ಇಲ್ಲಿ. ಹೌದಾ, ಸೊ ಇದು ಅಂತೂ ಆನ್ಸರು ಆಗಲ್ಲ. ಇನ್ನು ಪರಾವರ್ತಿತ ಅಂದರೆ ರಿವರ್ಸಿಬಲ್ ರಿಯಾಕ್ಷನ್ ಅಂತ ಕೇಳ್ತಾರೆ, ಇದು ಆಗುತ್ತಾ? ಆಗಲ್ಲ. ರಿಯಾಕ್ಟೆಂಟ್ ಆಗುತ್ತಾ? ಆಗಲ್ಲ. ಯಾಕಂದ್ರೆ ಆಲ್ರೆಡಿ ಇಲ್ಲಿ ಯೂಸ್ ಮಾಡಿದ್ದೀವಿ ನಾವು ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್. ಇಲ್ಲ ಕಾಣಿಸ್ತಿಲ್ಲ ನಿಮಗೆ? ಉತ್ಪನ್ನಗಳು ಮತ್ತು ಪ್ರತಿವರ್ತಕಗಳು ಆಲ್ರೆಡಿ ಯೂಸ್ ಮಾಡಿದ್ದೀವಿ. ಅದನ್ನು ಸಂಕೇತ ಮತ್ತು ಅಣುಸೂತ್ರ ಮೂಲಕ ಸೂಚನೆಯನ್ನು ಮಾಡ್ತಾರೆ. ಅದು ಅದಕ್ಕೆ ಏನಂತ ಕರೀತಾರೆ? ಅಂದರೆ ರಾಸಾಯನಿಕ ಸಮೀಕರಣ. ತಿಳಿದ ಕ್ವಶನ್ ಮೀನಿಂಗ್ ಅರ್ಥ ನಿಮಗೆ? ಅದಕ್ಕೆ ಏನಂತ ಕರೀತಾರೆ? ರಾಸಾಯನಿಕ ಸಮೀಕರಣ. ನೋಡಿ, ನೀವು ಫೆರಸ್ ತಗೋತೀರಾ, ಕಾಪರ್ ಸಲ್ಫೇಟ್ ತಗೋತೀರಾ. ಹೌದಾ, ಈ ಫೆರಸ್ ಮತ್ತು ಕಾಪರ್ ಸಲ್ಫೇಟ್ ಏನೈತಿ ಇಲ್ಲಿ? ಏನಾಯ್ತು? ರಿಯಾಕ್ಟೆಂಟ್ ಆಯ್ತು. ಇದರಿಂದ ನಮಗೆ ಒಂದು ಉತ್ಪನ್ನ ಸಿಗುತ್ತೆ ಅಲ್ವಾ? ಸೊ ಇದನ್ನ ಸಂಕೇತ ಮತ್ತು ಅಣುಸೂತ್ರ ಮೂಲಕ ಸೂಚಿಸುವುದನ್ನು ಏನಂತ ಕರೀತಾರೆ? ಸೊ ಸಂಕೇತಗಳು ಯೂಸ್ ಮಾಡ್ತೀವಿ. ಫೆರಸ್ ಅಂದರೆ ಐರನ್ ಅಂತ ಕರಿತೀವಿ, CO4 ಅಂದರೆ ಕಾಪರ್ ಸಲ್ಫೇಟ್ ಅಂತ ಕರಿತೀವಿ. ಸೊ ಇವು ಎರಡರ ಮುಖಾಂತರ ನಮ್ಗೆ ಏನು ಸಿಗುತ್ತೆ? ಫೆರಸ್ ಸಲ್ಫೇಟ್ ಮತ್ತು ಕಾಪರ್ ಸಿಗುತ್ತೆ. ಸೊ ಒಂದು ಸೈಡು ರಿಯಾಕ್ಟೆಂಟು, ಒಂದು ಸೈಡು ಪ್ರಾಡಕ್ಟು ಸಿಗುತ್ತೆ. ಸೊ ಇವುಗಳನ್ನು ನಾವು ಅಣುಸೂತ್ರ ಮತ್ತು ಸಂಕೇತಗಳ ಮುಖಾಂತರ ತೋರಿಸ್ತೀವಿ. ಅದನ್ನ ಏನಂತ ಕರಿತೀವಿ? ರಾಸಾಯನಿಕ ಸಮೀಕರಣ ಅಥವಾ ಒಂದು ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಹೌದಲ್ಲ. ಸೊ ಇದೇ ಇದರ ಒಂದು ಸರಿಯಾದ ಉತ್ತರ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ. ಇನ್ನು ಮೂರನೇ ಒಂದು ಕ್ವಶನ್ ನೋಡಿ, ಎಷ್ಟು ಈಜಿ ಇದೆ. ಅಪರಾವರ್ತಿತ ರಾಸಾಯನಿಕ ಕ್ರಿಯೆಯನ್ನು ಯಾವ ಚಿಹ್ನೆಯಿಂದ ತೋರಿಸ್ತಾರೆ? ಅಪರಾವರ್ತಿತ ಅಂದ್ರೆ ಏನು ಹೇಳಿ ಮೊದಲು? ಅಪರಾವರ್ತಿತ ಅಂದ್ರೆ ಏನು ಗೊತ್ತಿದೆಯಾ? ಅಪರಾವರ್ತಿತ ಅಂದ್ರೆ ಏನು? ಪರಾವರ್ತಿತ ಅಂದ್ರೆ ಏನು ಹೇಳಿ? ರಿವರ್ಸಿಬಲ್ ರಿಯಾಕ್ಷನ್. ಹಾಗಾದರೆ ಅಪರಾವರ್ತಿತ ಅಂದ್ರೇನು? ಈ ರಿವರ್ಸಿಬಲ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಈ ರಿವರ್ಸಿಬಲ್ ರಿಯಾಕ್ಷನ್ನ ಯಾವ ಒಂದು ಚಿಹ್ನೆಯಿಂದ ತೋರಿಸ್ತಾರೆ ನೋಡಿ? ಫಸ್ಟ್ ಏನಿದೆ? ಇದು ಪ್ಲಸ್ ಇದೆ. ಪ್ಲಸ್ ಅಂದ್ರೆ ಏನಿದು? ಎರಡು ರಿಯಾಕ್ಟೆಂಟ್ಗಳ ಮಧ್ಯೆ ಇರತಕ್ಕಂಥ ಒಂದು ಸಿಂಬಲ್. ಇದು A ಅಂತಕ್ಕಂಥ ಒಂದು ರಿಯಾಕ್ಟೆಂಟ್ ಇದೆ,
ಆಮೇಲೆ ಜಸ್ಟ್ ಕನ್ಸಿಡರ್ ಮಾಡಿ ಬಿ ಅಂತಕ್ಕಂಥ ಒಂದು ರಿಯಾಕ್ಟೆಂಟ್ ಇದೆ. ಸೊ ಈ ಎರಡು ನಡುವೆ ಇರೋದೇ ಈ ಒಂದು ಪ್ಲಸ್. ಅವಾಗಿದ್ದಾಗ ಇದಕ್ಕೆ ಏನಂತೀವಿ ಪ್ಲಸ್ ಸಿಂಬಾಲ್ ಅಂತ ಕರಿತೀವಿ. ಇನ್ನು ಈ ಸೆಕೆಂಡ್ ತಗೊಳ್ಳಿ, ಒಂದು ಎರೋ ಮಾರ್ಕು ರೈಟ್ ಸೈಡ್ ತೋರಿಸುತ್ತೆ, ಒಂದು ಎರೋ ಮಾರ್ಕು ಲೆಫ್ಟ್ ಸೈಡ್ಗೆ ತೋರಿಸುತ್ತೆ. ಸೊ ಇದು ಏನಪ್ಪಾ ಅಂದರೆ ರಿವರ್ಸಿಬಲ್ ರಿಯಾಕ್ಷನ್, ಪರಾವರ್ತನೆಯಲ್ಲಿ ಆಗಬೇಕು. ರಿಯಾಕ್ಟಂಟು ಪ್ರಾಡಕ್ಟು ರಿಯಾಕ್ಟಂಟ್, ಅದಕ್ಕೆ ಪರಾವರ್ತಿತ. ಇನ್ನು ಅಪರಾವರ್ತಿತ ಅಂದ್ರೆ ಏನು, ಇಲ್ಲಿದೆ ನೋಡಿ ಲಾಸ್ಟ್ ಆನ್ಸರ್. ಸೊ ಇದು ಇದರ ಒಂದು ಆನ್ಸರ್. ಯಾಕೆ ಅಪರಾವರ್ತಿತ ಅಂದರೆ ರಿವರ್ಸಿಬಲ್, ರಿವರ್ಸ್ ಮಾಡಕ್ ಬರಲ್ಲ, ಏನಿದ್ರು ಮುಂದಗಡೆ ಮಾತ್ರ ಹೋಗಬೇಕು. ಅಂದರೆ ರಿಯಾಕ್ಟಂಟ್ ಟು ಪ್ರಾಡಕ್ಟ್ ಅಷ್ಟೇ ಹೋಗುತ್ತೆ, ರಿಟರ್ನ್ ಆಗಿ ಪ್ರಾಡಕ್ಟ್ ಟು ರಿಯಾಕ್ಟಂಟ್ ಬರಲ್ಲ. ಸೊ ಅದನ್ನ ನಾವು ಏನಂತೀವಿ ಅಪರಾವರ್ತಿತ ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಓಕೆ ನೆಕ್ಸ್ಟ್ ಒಂದು ಕ್ವಶನ್ ತಗೊಂಡ್ರೆ ನೋಡಿ, 4ನೇ ಕ್ವಶನು, ಉತ್ಪನ್ನಗಳು ಅನಿಲವಾಗಿದ್ದರೆ ಯಾವ ಚಿಹ್ನೆಯಿಂದ ತೋರಿಸ್ತಾರೆ? ಉತ್ಪನ್ನಗಳು ಅನಿಲ, ಉತ್ಪನ್ನ ಅಂದ್ರೆ ಏನು, ಪ್ರಾಡಕ್ಟ್. ಸಪೋಸ್ ನಿಮ್ಮ ಪ್ರಾಡಕ್ಟ್ ಒಂದು ರಿಯಾಕ್ಷನ್ ಇದೆ, ಸೊ ರಿಯಾಕ್ಷನ್ ಆಗುತ್ತೆ. ಆ ರಿಯಾಕ್ಷನ್ ಅಲ್ಲಿ ಪ್ರಾಡಕ್ಟ್ ಏನಾದರೂ ಅನಿಲವಾಗಿದ್ರೆ, ಅನಿಲ ಅಂದ್ರೆ ಏನು, ಗ್ಯಾಸಸ್ ಸ್ಟೇಟ್ನಲ್ಲಿ ಏನಾದರೂ ಸಿಕ್ಕರೆ ನೀವು ಯಾವ ರೀತಿ ತೋರಿಸ್ತೀರಾ ಅಂತ ಕೇಳ್ತಾರೆ. ಅದರ ಸರಿಯಾದ ಒಂದು ಆನ್ಸರು ಎರೋ ಮಾರ್ಕು ಅಪ್ಪರ್ ಸೈಡ್ ತೋರಿಸ್ಬೇಕು. ಸೊ ಅದೇ ಅದರ ಒಂದು ಸರಿಯಾದ ಆನ್ಸರು. ಇನ್ನು ಈ ಒಂದು ಎರೋ ಮಾರ್ಕ್ನ ನಾವು ನೋಡಿದ್ರೆ, ಈ ಎರೋ ಮಾರ್ಕ್ ಅದಕ್ಕಿದೆ ಓನ್ಲಿ ರಿವರ್ಸಿಬಲ್ ಪ್ರೊಸೆಸ್ಸು. ಇನ್ನು ಡಬಲ್ ಎರೋ ಮಾರ್ಕ್ ಅದಕ್ಕಿರುತ್ತೆ, ರಿವರ್ಸಿಬಲು. ಆಮೇಲೆ ಪ್ಲಸ್ ಅದಕ್ಕಿರುತ್ತೆ ರಿಯಾಕ್ಷನ್ ಆಫ್ ಟು ರಿಯಾಕ್ಟಂಟು. ಸೊ ಹೀಗಾಗಿ ಪ್ರಾಡಕ್ಟ್ ಏನೋ ಅನಿಲವಾಗಿದ್ದರೆ ಅದರ ಒಂದು ಚಿಹ್ನೆ ತೋರಿಸೋ ಸಿಂಬಾಲ್ ಯಾವುದಂದ್ರೆ ಎರೋ ಮಾರ್ಕು ಮೇಲೆ ತೋರಿಸ್ಬೇಕು. ಸೊ ಅದು ಅದರ ಒಂದು ಸರಿಯಾದ ಉತ್ತರ. ಇನ್ನು 5ನೇ ಕ್ವಶನ್ ನೋಡಿದ್ರೆ ನೋಡಿ, ರಾಸಾಯನಿಕ ಕ್ರಿಯೆಯಲ್ಲಿ ಶಕ್ತಿಯು ಬಿಡುಗಡೆಯಾದರೆ ಯಾವ ಕ್ರಿಯೆ ಅಂತ ಕರೀತಾರೆ? ನೋಡಿ, ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಇದೆ, ಅಲ್ಲಿ ಏನಾಗುತ್ತೆ, ಶಕ್ತಿ ಬಿಡುಗಡೆ ಆಗ್ತಾ ಇರುತ್ತೆ. ಸೊ ಶಕ್ತಿ ಬಿಡುಗಡೆ ಆದರೆ ಅದಕ್ಕೆ ಏನಂತ ಕರೀತಾರೆ? ಸೊ ಅದರ ಆನ್ಸರ್ ಏನಪ್ಪಾ ಅಂದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋಥರ್ಮಿಕ್ ಅಂದ್ರೆ ಬಹಿರ್ಉಷ್ಣಕ ರಾಸಾಯನಿಕ ಕ್ರಿಯೆ ಅಂತ ಕರೀತಾರೆ, ಎಲ್ರಿಗೂ ಗೊತ್ತೇ ಇದೆ, ಹೌದಾ? ಹಾಗಾದ್ರೆ ಅಂತರ್ ಉಷ್ಣಕ ಅಂದ್ರೆ ಏನು? ಶಕ್ತಿಯು ಅದರಲ್ಲಿ ಹೀರಲ್ಪಡುತ್ತೆ, ಹೌದಾ? ಸೊ ಅದಕ್ಕೆ ನಾವು ಅಂತರ್ ಉಷ್ಣಕ ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಇನ್ನು ರಾಸಾಯನಿಕ ಸಂಯೋಗ ಅಂದ್ರೆ ಕಾಂಬಿನೇಷನ್ ರಿಯಾಕ್ಷನ್ ಅಂದ್ರೆ ಏನು? more than 2 reactant combine together to get one of the reactant. ಸೊ ಅದಕ್ಕೆ ನಾವು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅಲ್ಲಿ ಯಾವುದೇ ರೀತಿ ಶಕ್ತಿ ಬಿಡುಗಡೆ ಆಗಲ್ಲ. 4ನೇದು ಏನು ಕೊಟ್ಟರೆ ಆಪ್ಷನು ದ್ವಿತೀಯ ವಿಭಜನೆ ಅಂದ್ರೆ ಫೋಟೋಲೈಸಿಸ್ ಅಂದ್ರೆ ರಿಯಾಕ್ಷನ್ ಆಕರ್ಸ್ ಯೂಸಿಂಗ್ ದ ಸನ್ಲೈಟ್. ಅಂದ್ರೆ ಸೂರ್ಯನ ಒಂದು ಕಿರಣಗಳ ಸಮ್ಮುಖದಲ್ಲಿ ಏನು ರಿಯಾಕ್ಷನ್ ಆಗ್ತಾ ಇರುತ್ತಲ್ಲ, ಸೊ ಆ ರಿಯಾಕ್ಷನ್ ನಾವು ಫೋಟೋಲೈಸಿಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಹೀಗಾಗಿ ಈ 5ನೇ ಕ್ವಶನ್ ಆನ್ಸರ್ ಏನಪ್ಪಾ ಅಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ಶಕ್ತಿಯು ಬಿಡುಗಡೆಯಾದರೆ ಯಾವ ಕ್ರಿಯೆ ಅನ್ನೋರು. ಇದರ ಆನ್ಸರ್ ಏನಂದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಬಹಿರ್ಉಷ್ಣಕ ರಾಸಾಯನಿಕ ಕ್ರಿಯೆ, ಹೌದಾ? ಓಕೆ, ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳಿ. 6ನೇ ಒಂದು ಕ್ವಶನ್ ನೋಡಿ, 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಒಂದು ಉತ್ಪನ್ನವನ್ನು ನೀಡಿದರೆ ಅದು ಯಾವ ರಾಸಾಯನಿಕ ಕ್ರಿಯೆ? ನೋಡಿ, ಏನು ಕೇಳಿದ್ರೆ ಅವರು 2 ಅಥವಾ 2ಕ್ಕಿಂತ ಹೆಚ್ಚು ಅಂದರೆ ರಿಯಾಕ್ಟಂಟ್ ಹೇಳ್ತಾರೆ ಅವರು. ರಿಯಾಕ್ಟಂಟ್ ಅಂದರೆ R+R 2 ರಿಯಾಕ್ಟಂಟ್ಗಳು ಒಂದಕ್ಕೊಂದು ರಿಯಾಕ್ಷನ್ ಆಗುತ್ತವೆ, ಒಳಪಟ್ಟು ಒಂದು ಉತ್ಪನ್ನವನ್ನು ನೀಡುತ್ತವೆ, ಹೌದಾ? R+R ಗಿವ್ಸ್ ದ ಪ್ರಾಡಕ್ಟ್. ಓಕೆ, ಒಂದು ಪ್ರಾಡಕ್ಟ್ ಸಿಕ್ತು. ಸೊ ಈ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಒಂದು ಉತ್ಪನ್ನವನ್ನು ನೀಡಿದರೆ ಅದು ಯಾವ ರಾಸಾಯನಿಕ ಕ್ರಿಯೆ ಅಂತ ಹೇಳ್ತಾರೆ ಅವರು, ಹೌದಾ? ನೋಡಿ, ರಿಯಾಕ್ಟಂಟು 2 ಇದಾವೆ, ಬಟ್ ಪ್ರಾಡಕ್ಟ್ ಮಾತ್ರ ಒಂದೇ ಸಿಗುತ್ತೆ. ಸೊ ಆವಾಗ ಯಾವ ರಾಸಾಯನಿಕ ಕ್ರಿಯೆ ಅಂತ ಕೇಳ್ತಾರೆ. ಯಾವ ರಾಸಾಯನಿಕ ಕ್ರಿಯೆ ಅದು? ರಾಸಾಯನಿಕ ಸಂಯೋಗ ಅಂದ್ರೆ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರೀತಾರೆ. ಇದು ಇದರ ಒಂದು ಸರಿಯಾದ ಉತ್ತರ, ಆಪ್ಷನ್ ಎ. ಇದು ಇದರ ಸರಿಯಾದ ಉತ್ತರ, ರಾಸಾಯನಿಕ ಸಂಯೋಗ. ಇನ್ನು ಸೆಕೆಂಡ್ ಆಪ್ಷನ್ ಇದೆ ನೋಡಿ, ರಾಸಾಯನಿಕ ವಿಭಜನೆ, ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರೀತಾರೆ. ಈ ಡಿಕಂಪೋಸಿಷನ್ ರಿಯಾಕ್ಷನ್ ಅಂದ್ರೆ ಏನು? 2 or more ಪ್ರಾಡಕ್ಟ್ ಫಾರ್ಮ್ಡ್ ಫ್ರಮ್ ಎ ಸಿಂಗಲ್ ರಿಯಾಕ್ಟಂಟ್. ನೋಡಿ, ಒಂದೇ
ರಿಯಾಕ್ಟಂಟ್ದಿಂದ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳು ಸಿಗುತ್ತಿದ್ರೆ ಅದಕ್ಕೆ ನಾವು ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಹೌದಾ? ಇನ್ನು ಫೋಟೋಲಿಸಿಸ್ ರಿಯಾಕ್ಷನ್ ಅಂದ್ರೆ ಏನು? ಇನ್ನು ಕಾಲ ನಿಮ್ಗೆ ಜಸ್ಟ್ ಹೇಳಿದ್ದೆ ನಾನು. ಸೂರ್ಯನ ಕಿರಣಗಳ ಸಮ್ಮುಖದಲ್ಲಿ ಆಗ್ತಕ್ಕಂಥ ರಾಸಾಯನಿಕ ಕ್ರಿಯೆಯನ್ನು ದ್ವಿತೀಯ ವಿಭಜನೆ ಅಂತ ಕರಿತೀವಿ. ಇನ್ನು ಇಲೆಕ್ಟ್ರೋಲೈಸಿಸ್ ರಿಯಾಕ್ಷನ್ ಅಂದ್ರೆ ಏನು? ಇಲೆಕ್ಟ್ರೋಲೈಸಿಸ್ ಅಂದ್ರೆ ಏನು? ರಿಯಾಕ್ಷನ್ ಆಕರ್ಸ್ ಯೂಸಿಂಗ್ ದ ಕರೆಂಟು. ನಾವು ಕರೆಂಟ್ನ ಯೂಸ್ ಮಾಡ್ಕೊಂಡು ಏನಾದರೂ ರಿಯಾಕ್ಷನ್ಗಳನ್ನು ಮಾಡ್ತಾ ಇದ್ರೆ ಆ ಒಂದು ರಿಯಾಕ್ಷನ್ಗಳನ್ನ ಏನಂತ ಕರಿತೀವಿ ಅಂದರೆ ಇಲೆಕ್ಟ್ರೋಲೈಸಿಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಹೀಗಾಗಿ ಈ ಒಂದು ಉತ್ತರ 6ನೇ ಕ್ವಶನ್ ಆನ್ಸರ್ ಏನಪ್ಪಾ ಅಂದರೆ ನೋಡಿ, ರಿಯಾಕ್ಟೆಂಟ್ 2 ಇದೆ ಬಟ್ ಪ್ರಾಡಕ್ಟ್ ಫಾರ್ಮೇಟ್ ಆಗೋದು ಒಂದೇ. ಸೊ ಒಂದೇ ಪ್ರಾಡಕ್ಟ್ ಏನಾದರೂ ಫಾರ್ಮೇಷನ್ ಆಗ್ತಾ ಇದ್ರೆ ಅದಕ್ಕೆ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ರಿಯಾಕ್ಟೆಂಟ್ 2 ಇಬ್ರು ಇರ್ತಾರೆ, ಇಬ್ರು ಕೂಡ್ತಾರೆ, ತಯಾರಾಗೋದು ಒಂದು. ಸೊ ಅದಕ್ಕೆ ಕಾಂಬಿನೇಷನ್ ರಿಯಾಕ್ಷನ್ ಆಯ್ತಾ. ಇನ್ನು 7ನೇ ಒಂದು ಕ್ವಶನ್ ನೋಡಿ, ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪನ್ನಗಳು ಮತ್ತೆ ಪರಿವರ್ತಕಗಳಾಗಿ ಪರಿವರ್ತನೆ ಆಗುವ ಕ್ರಿಯೆಗೆ ಏನು ಅಂತ ಕರೀತಾರೆ? ನೋಡಿ, ಒಂದು ಕೆಮಿಕಲ್ ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡಿ, ಆ ಕ್ರಿಯೆಯಲ್ಲಿ ಪ್ರಾಡಕ್ಟ್ ತಯಾರಾಗಿದೆ, ಮತ್ತೆ ಪ್ರಾಡಕ್ಟ್ ಟು ರಿಯಾಕ್ಟೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಕ್ರಿಯೆ ಏನಂತ ಕರೀತಾರೆ? ಸಿಂಪಲ್ ಆನ್ಸರ್ ರಿವರ್ಸಿಬಲ್ ರಿಯಾಕ್ಷನ್. ಹೌದಾ? ರಿವರ್ಸಿಬಲ್ ರಿಯಾಕ್ಷನ್ ಆಯಿತು. ಫಸ್ಟ್ ಆಫ್ ಆಲ್ ಏನಾಯಿತು? ಫಾರ್ವರ್ಡ್ ರಿಯಾಕ್ಷನ್ ಆಯಿತು. ಹೌದಾ? ಆಮೇಲೆ ಏನಾಯಿತು? ಮತ್ತೆ ರಿಯಾಕ್ಟೆಂಟು ಪ್ರಾಡಕ್ಟು ರಿಯಾಕ್ಟೆಂಟ್ ತಯಾರಾಯಿತು. ಸೊ ಹೀಗಾಗಿ ಇದಕ್ಕೆ ಏನಂತೀವಿ ನಾವು? ರಿವರ್ಸಿಬಲ್ ರಿಯಾಕ್ಷನ್ನು. ಸೆಕೆಂಡ್ ಆಪ್ಷನ್ ಏನಿದೆ? ಅಪರಾವರ್ತಿತ ಕ್ರಿಯೆ ಅಂದರೆ ಈ ರಿವರ್ಸಿಬಲ್ ರಿಯಾಕ್ಷನ್ ಅಂತೂ ಸಾಧ್ಯನೇ ಇಲ್ಲ. ಈ ರಿವರ್ಸಿಬಲ್ ಯಾವಾಗ ಆಗುತ್ತೆ ಹೇಳಿ? ಓನ್ಲಿ ರಿಯಾಕ್ಟೆಂಟು ಪ್ರಾಡಕ್ಟ್ ಇದ್ದರೆ ಅದು ಈ ರಿವರ್ಸಿಬಲ್ ರಿಯಾಕ್ಷನ್ನು. ಇನ್ನು 3ನೇ ಒಂದು ಆಪ್ಷನ್ ರಾಸಾಯನಿಕ ತಟಸ್ಥೀಕರಣ. ರಾಸಾಯನಿಕ ತಟಸ್ಥೀಕರಣ ಅಂದ್ರೆ ಏನು? ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದ್ರೆ ಏನು? ಆಸಿಡ್ ಆ್ಯಂಡ್ ಬೇಸ್ ರಿಯಾಕ್ಟ್ ವಿತ್ ಈಚ್ ಅದರ್ ಟು ಫಾರ್ಮ್ ದ ಸಾಲ್ಟ್ ಆ್ಯಂಡ್ ವಾಟರ್. ಅಂದರೆ ಆಮ್ಲ ಮತ್ತು ಕ್ಷಾರ ಒಂದಕ್ಕೊಂದು ರಾಸಾಯನಿಕ ಕ್ರಿಯೆಯಲ್ಲಿ ಒಳಪಟ್ಟು ಅಲ್ಲಿ ಲವಣ ಮತ್ತು ನೀರು ತಯಾರಾಗುತ್ತೆ. ಅದಕ್ಕೆ ನಾವು ರಾಸಾಯನಿಕ ತಟಸ್ಥೀಕರಣ ರಿಯಾಕ್ಷನ್ ಅಂತ ಕರಿತೀವಿ. ಹೌದಾ? ಇನ್ನು ಲಾಸ್ಟ್ ಒಂದು ಸ್ಥಾನಪಲ್ಲಟ ಕ್ರಿಯೆ ಅಂದರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು? ಡಿಸ್ಪ್ಲೇಸ್ಮೆಂಟ್ ಆಫ್ ಒನ್ ಅಟಮ್ ಬೈ ದ ಅನದರ್ ಅಟಮ್ಸ್. ಒಂದು ಅಟಮ್ನ ಬೇರೆ ಒಂದು ಅಟಮ್ ಬಂದು ತನ್ನ ಜಾಗವನ್ನು ಕಸಿದುಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಈಗ ಇನ್ನು ಕಾಲ ಜಸ್ಟ್ ಹೇಳಿದ್ದೆ ನಿಮಗೆ, ಫೆರಸ್ ಇರುತ್ತೆ ಪ್ಲಸ್ ಕಾಪರ್ ಸಲ್ಫೇಟ್ ಇರುತ್ತೆ. ಹೌದಾ? ಸೊ ಈ ಕಾಪರ್ ಸಲ್ಫೇಟ್ ಮತ್ತು ಫೆರಸ್ ಎರಡು ಒಂದಕ್ಕೊಂದು ರಿಯಾಕ್ಟ್ ಆದರೆ ಫೆರಸ್ ಏನು ಮಾಡುತ್ತೆ? ಕಾಪರ್ನ ಜಾಗವನ್ನು ತಾನು ತಗೊಳುತ್ತೆ. ಅಂದರೆ CuSO4 ಇದ್ದು FeSO4 ಕನ್ವರ್ಟ್ ಆಗುತ್ತೆ. ಹೌದಾ? ಸೊ ಅದನ್ನೇ ಏನಂತೀವಿ ನಾವು ಸಿಂಪಲ್ ಆಗಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಸ್ಥಾನಪಲ್ಲಟ ಆಗುತ್ತಲ್ಲ. ಸೊ ಅದಕ್ಕೆ ನಾವು ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಓಕೆ ನೋಡಿ, 7ನೇ ಆನ್ಸರ್ ನಮ್ಗೆ ಹೇಳ್ತೀನಿ ಕೇಳಿ. ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪನ್ನಗಳು ಮತ್ತೆ ಪರಿವರ್ತನೆ ಆಗುವ ಕ್ರಿಯೆಗೆ ಪರಾವರ್ತಿತ ಕ್ರಿಯೆ ಅಂತ ಕರೀತಾರೆ. ಅಂದರೆ ರಿವರ್ಸಿಬಲ್ ರಿಯಾಕ್ಷನ್ನು. ಓಕೆ, ಇನ್ನು 8ನೇ ಒಂದು ನೋಡ್ರೆ ನೋಡಿ, 8ನೇ ಒಂದು ಕ್ವಶನ್ ಏನು ಹೇಳುತ್ತೆ ನಮಗೆ? ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಎಲ್ಲಿದೆ ನೋಡಿ? ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಯನ್ನು ದ್ಯುತಿ ರಾಸಾಯನಿಕ ಕ್ರಿಯೆ, ಫೋಟೋಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಇದು ಸರಿಯಾದ ಉತ್ತರ. ಯಾಕಂದ್ರೆ ಇದ್ರ ಬಿಟ್ಟರೆ ಕೆಳಗಿನ ಆಪ್ಷನ್ ನೋಡಿ ಏನಿದೆ ಇಲ್ಲಿ? ಹೈಡ್ರೋಲೈಸಿಸ್ ರಿಯಾಕ್ಷನ್ ಇದೆ. ಇದು ಆಗುತ್ತಾ? ಸಾಧ್ಯನೇ ಇಲ್ಲ. ಯಾಕೆ ಹೇಳಿ? ಹೈಡ್ರೋಲೈಸಿಸ್ ಅಂದರೆ ಜಲ ವಿಚ್ಛೇದನ ಕ್ರಿಯೆ. ಯಾವುದೇ ಒಂದು ರಿಯಾಕ್ಷನಲ್ಲಿ ವಾಟರ್ ಏನಾದರೂ ಅದರಲ್ಲಿ ಆ್ಯಡ್ ಮಾಡ್ತಾ ಇದ್ರೆ ಅದಕ್ಕೆ ನಾವು ಹೈಡ್ರೋಲೈಸಿಸ್ ರಿಯಾಕ್ಷನ್ ಅಂತ ಕರೀತಾರೆ. ಹೌದಾ? ಸೊ ಹೀಗಾಗಿ ಸೆಕೆಂಡ್ ಆಪ್ಷನ್ ಅಂತೂ ಆಗಲ್ಲ. ಇನ್ನು ಎಕ್ಸೋಥರ್ಮಿಕ್ ಮತ್ತು ಎಂಡೋಥರ್ಮಿಕ್ ಕೊಟ್ಟಿದ್ದಾರೆ. ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಎಕ್ಸೋ ಅಂದ್ರೆ ಏನು? ಎಕ್ಸೋ ರಿಯಾಕ್ಷನ್ ಅಂದ್ರೆ ಏನು? ಎಕ್ಸೋ ರಿಯಾಕ್ಷನ್ ಅಂದರೆ ಶಕ್ತಿ ಅಥವಾ ಹೀಟ್ ಎನರ್ಜಿ ಏನಾದರೂ ರಿಲೀಸ್ ಆಗ್ತಾ ಇದ್ರೆ ಅದಕ್ಕೆ ನಾವು ಬಹಿರ ಉಷ್ಣಕ ಅಂತ ಕರಿತೀವಿ. ಅಂತರ ಉಷ್ಣಕ ಅಂದರೆ ಶಕ್ತಿ ಇವಲ್ಲಿ ಹೀರ್ಕೋತಾ ಇದ್ರೆ, ಅಬ್ಸಾರ್ಪ್ಷನ್ ಆಫ್ ದ ಹೀಟ್ ಏನಾದರೂ ಆಗ್ತಾ ಇದ್ರೆ ಅದಕ್ಕೆ ನಾವು ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಹೌದಾ? ಸೊ ಹೀಗೆ ಈ 8ನೇ ಕ್ವಶನ್ ಆನ್ಸರ್ ಏನಪ್ಪಾ ಅಂದರೆ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ನಡೆಯತಕ್ಕಂಥ ರಾಸಾಯನಿಕ ಕ್ರಿಯೆನ ಏನು ಕರೀತಾರೆ ಅಂದರೆ ಫೋಟೋಕೆಮಿಕಲ್ ರಿಯಾಕ್ಷನ್ ಅಂತ ಕರೀತಾರೆ. ಹೌದಾ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗುವ. ಓಕೆ, 9ನೇ ಕ್ವಶನ್ ನಮ್ಗೆ ಏನು ಹೇಳುತ್ತೆ ನೋಡಿ. ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಬಳಕೆಯಾಗಿ
ಹೈಡ್ರೋಜನ್ ಬಿಡುಗಡೆ ಆಗುವುದನ್ನು ಯಾವ ಪ್ರಕ್ರಿಯೆ ಅಂತ ಕರೀತಾರೆ? ನೋಡಿ, ಒಂದು ಕೆಮಿಕಲ್ ರಿಯಾಕ್ಷನ್ ಇದೆ. ಆ ಕೆಮಿಕಲ್ ರಿಯಾಕ್ಷನ್ ಆಕ್ಸಿಜನ್ ಯೂಸ್ ಆಗುತ್ತೆ, ಬಟ್ ಅಲ್ಲಿ ಹೈಡ್ರೋಜನ್ ಬಿಡುಗಡೆ ಆಗುತ್ತೆ. ಸೊ ಆ ರಿಯಾಕ್ಷನ್ ಏನಂತ ಕರೀತಾರೆ? ನಿಮ್ಗೆ ಗೊತ್ತಿರಲಿ, ಯಾವುದೇ ಒಂದು ರಿಯಾಕ್ಷನಲ್ಲಿ ನಾವು ಆಕ್ಸಿಜನ್ ಏನಾದರೂ ಯೂಸ್ ಮಾಡಿದ್ರೆ ಆ ಕ್ರಿಯೆನ ಏನಂತ ಕರೀತಾರೆ? ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರೀತಾರೆ. ಆಕ್ಸಿಡೇಷನ್ ಅಂದ್ರೆ ಏನು? ಕನ್ನಡದಲ್ಲಿ ಉತ್ಕರ್ಷಣೆ ಕ್ರಿಯೆ ಅಂತ ಕರೀತಾರೆ. ಸೊ ಹೀಗಾಗಿ ಈ ಒಂದು ಪ್ರಶ್ನೆಯ ಉತ್ತರ ಏನಪ್ಪಾ ಅಂದ್ರೆ ಉತ್ಕರ್ಷಣೆ ಕ್ರಿಯೆ, ಆಕ್ಸಿಡೇಷನ್ ರಿಯಾಕ್ಷನ್. ಇನ್ನು ಸೆಕೆಂಡ್ ಆಪ್ಷನ್ ನೋಡಿ, ಉಷ್ಣ ವಿಭಜನೆ ಕ್ರಿಯೆ, ಥರ್ಮಲ್ ಡಿಕಂಪೋಷನ್ ಅಂತ ಕರೀತಾರೆ. ಅಂದ್ರೆ ಆ ಒಂದು ರಾಸಾಯನಿಕ ಕ್ರಿಯೆಯು ಒಂದು ಉಷ್ಣವನ್ನ ಯೂಸ್ ಮಾಡ್ಕೊಂಡು ಏನಾದರೂ ಟೆಂಪ್ರೇಚರ್ ಯೂಸ್ ಮಾಡ್ಕೊಂಡು ಏನಾದರೂ ಅಲ್ಲಿ ಡಿಕಂಪೋಷನ್ ಆಗ್ತಾ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಥರ್ಮಲ್ ಡಿಕಂಪೋಷನ್ ಅಂತ ಕರಿತೀವಿ. ಹೌದಾ? ಇನ್ನು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದ್ರೆ ಏನು? ಇನ್ಕ ಜಸ್ಟ್ ಹೇಳಿದ್ದೆ ನಿಮಗೆ. ಆಸಿಡ್ ಬೇಸು ರಿಯಾಕ್ಟ್ ಆಗಿ ಸಾಲ್ಟ್ ಮತ್ತೆ ವಾಟರ್ ತಯಾರಾಗ್ತಾ ಇದ್ರೆ ಅದಕ್ಕೆ ರಾಸಾಯನಿಕ ತಟಸ್ಥೀಕರಣ ಅಂತ ಕರೀತಾರೆ. ಇನ್ನು ನಾಲ್ಕನೇದು ರಾಸಾಯನಿಕ ಕ್ರಿಯೆ, ಕೆಮಿಕಲ್ ರಿಯಾಕ್ಷನ್ ಇದಾಗುತ್ತಾ? ಆಗಲ್ಲ. ಆಲ್ರೆಡಿ ಒಂದು ಕೆಮಿಕಲ್ ರಿಯಾಕ್ಷನ್ ಇದೆ, ಬಟ್ ಅದರಲ್ಲಿ ಆಕ್ಸಿಜನ್ ಯೂಸ್ ಮಾಡಿಕೊಂಡು ಹೈಡ್ರೋಜನ್ ಬಿಡುಗಡೆ ಆಗುತ್ತಾ ಇರುತ್ತೆ. ಅದಕ್ಕೆ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರೀತಾರೆ. ಓಕೆ. ಇನ್ನು ಕೊನೆಯದಾದ ಒಂದು ಪ್ರಶ್ನೆ, 10ನೇ ಪ್ರಶ್ನೆ. ಸೊ 10ನೇ ಪ್ರಶ್ನೆ ಏನಿದೆ ನೋಡಿ, ರಾಸಾಯನಿಕ ಕ್ರಿಯೆಯಲ್ಲಿ ಹೈಡ್ರೋಜನ್ ಬಳಕೆಯಾಗಿ ಆಕ್ಸಿಜನ್ ಬಿಡುಗಡೆ ಆಗುವುದನ್ನು ಯಾವ ಪ್ರಕ್ರಿಯೆ ಎಂದು ಕರೆಯುತ್ತಾರೆ? ನೋಡಿ, ಇನ್ಕ ಜಸ್ಟ್ 9ನೇ ಕ್ವಶನ್ ಏನಿತ್ತು? ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಬಳಕೆಯಾಗಿ ಹೈಡ್ರೋಜನ್ ಬಿಡುಗಡೆ ಆಗ್ತಾ ಇತ್ತು. ಬಟ್ ಇಲ್ಲಿ ಏನಿದೆ? ರಾಸಾಯನಿಕ ಕ್ರಿಯೆಯಲ್ಲಿ ಹೈಡ್ರೋಜನ್ ಬಳಕೆಯಾಗಿ ಆಕ್ಸಿಜನ್ ಬಿಡುಗಡೆ ಆಗುವುದನ್ನು ಯಾವ ಪ್ರಕ್ರಿಯೆ ಅಂತ ಕರೀತಾರೆ? ಅದಕ್ಕೆ ಯಾವ ಪ್ರಕ್ರಿಯೆ ಅಂತ ಕರೀತಾರೆ? ಅಪಕರ್ಷಣೆ ಕ್ರಿಯೆ ಅಥವಾ ಇಂಗ್ಲಿಷ್ನಲ್ಲಿ ರಿಡಕ್ಷನ್ ರಿಯಾಕ್ಷನ್ ಅಂತ ಕರೀತಾರೆ. ನಿಮ್ಗೆ ಗೊತ್ತಿರಲಿ, ಯಾವುದೇ ಒಂದು ರಿಯಾಕ್ಷನಲ್ಲಿ ಹೈಡ್ರೋಜನ್ ಯೂಸ್ ಮಾಡಿ ಪ್ರಾಡಕ್ಟ್ ತಯಾರಾಗುವ ಟೈಮಲ್ಲಿ ಅಲ್ಲಿ ಆಕ್ಸಿಜನ್ ಬಿಡುಗಡೆ ಆಗಲೇಬೇಕು. ಸೊ ಆ ಥರ ಆಗ್ತಿದ್ರೆ ಅದಕ್ಕೆ ರಿಡಕ್ಷನ್ ರಿಯಾಕ್ಷನ್ ಅಂತ ಕರೀತಾರೆ. ಹೌದಾ? ಸೊ ಇನ್ನು ಉಷ್ಣ ವಿಭಜನೆ ಏನಾದ್ರು ಜಸ್ಟ್ ಹೇಳಿದ್ದೆ ನಿಮಗೆ, ಥರ್ಮಲ್ ಡಿಕಂಪೋಸಿಷನ್ ಅಂದರೆ ಟೆಂಪ್ರೇಚರ್ ಯೂಸ್ ಮಾಡ್ಕೊಂಡು ಏನಾದರೂ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದ್ರೆ ಅದಕ್ಕೆ ನಾವು ಥರ್ಮಲ್ ಡಿಕಂಪೋಷನ್ ಅಂತ ಹೇಳ್ತೀವಿ. ಇನ್ನು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದರೆ ಜಸ್ಟ್ ನಿಮ್ಗೆ ಹೇಳಿದ ಆಸಿಡ್ ಬೇಸ್ ರಿಯಾಕ್ಟ್ ಟುಗೆದರ್ ಟು ಫಾರ್ಮ್ ದ ಸಾಲ್ಟ್ ಆ್ಯಂಡ್ ವಾಟರ್. ಲಾಸ್ಟ್ ಆಪ್ಷನ್ ಏನಿದೆ? ರಾಸಾಯನಿಕ ಕ್ರಿಯೆ ಅಂದರೆ ಕೆಮಿಕಲ್ ರಿಯಾಕ್ಷನ್. ಸೊ 10ನೇ ಕ್ವಶನ್ ಆನ್ಸರ್ ಏನಪ್ಪ ಅಂದರೆ ಅಪಕರ್ಷಣೆ ಕ್ರಿಯೆ ಅಥವಾ ರಿಡಕ್ಷನ್ ರಿಯಾಕ್ಷನ್ ಅಂತ ಕರೀತಾರೆ. ಓಕೆ. ಸೊ ಇಲ್ಲಿಗೆ ಈ 4ನೇ ಒಂದು ಚಾಪ್ಟರ್ ರಾಸಾಯನಿಕ ಸಮೀಕರಣಗಳು. ನೋಡಿ, ಇದರಲ್ಲಿ ಏನೇನು ಬಂತು ನಿಮಗೆ? ಥರ್ಮಲ್ ಡಿಕಂಪೋಷನ್ ಬಂತಾ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದರೆ ಏನು ತಿಳಿತಾ? ಹೌದಾ? ರಿಡಕ್ಷನ್ ರಿಯಾಕ್ಷನ್ ಬಂತು, ಆಮೇಲೆ ಆಕ್ಸಿಡೇಷನ್ ರಿಯಾಕ್ಷನ್ ಬಂತು, ಅದು ಬಿಟ್ಟರೆ ಫೋಟೋಲಿಸಿಸ್ ರಿಯಾಕ್ಷನ್ ಬಂತು. ಹೌದಾ? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಬಂತು, ಇರಿವರ್ಸಿಬಲ್ ರಿಯಾಕ್ಷನ್ ಬಂದಿದೆ, ರಿವರ್ಸಿಬಲ್ ರಿಯಾಕ್ಷನ್ ಬಂದಿದೆ ಸ್ಟಡಿ ಮಾಡೋಕ್ಕೆ, ಕಾಂಬಿನೇಷನ್ ರಿಯಾಕ್ಷನ್, ಡಿಕಂಪೋಷನ್ ರಿಯಾಕ್ಷನ್ ಬಂತು. ಹೌದಾ? ಆಮೇಲೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಬಂತು, ಎಂಡೋಥರ್ಮಿಕ್ ರಿಯಾಕ್ಷನ್ ಬಂತು. ಸೊ ಎಲ್ಲ ಒಂದು ರಿಯಾಕ್ಷನ್ ಬರೋದೇ ಈ ಒಂದು ಚಾಪ್ಟರ್ನಲ್ಲಿ. ಸೊ ಈ ಒಂದು 7ರಿಂದ 8 ಟೈಪ್ಸ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ ಇರುತ್ತೆ. ಸೊ ಅದನ್ನೆಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿ. ಇನ್ನು ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಒಂದು ಕ್ವಶನ್ ತಗೊಂಡ್ರೆ, ಫಸ್ಟ್ ಒಂದು ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ? ಅತ್ಯಂತ ಮೃದು ಇರುವಂತಹ ಲೋಹ ಯಾವುದು? ಅತ್ಯಂತ ಮೃದುವಾಗಿರ್ತಕ್ಕಂಥ ಲೋಹ ಯಾವುದು? ಆಲ್ರೆಡಿ ನಿಮಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಷನ್ ಆಗಿದೆ ನನಗೆ ಅನಿಸ್ಬಿಟ್ಟು. ಹೌದಾ? ಸೊ ಅತ್ಯಂತ ಮೃದು ಇರುವಂತಹ ಲೋಹ, ಅತ್ಯಂತ ಕಠಿಣವಾಗಿರ್ತಕ್ಕಂಥ ಲೋಹ, ಅತ್ಯಂತ ಆಯ್ತು ಎರಡೇ, ಒಂದು ಮೃದು, ಕಠಿಣ, ಹಗುರು ಲೋಹ. ಹೌದಾ? ಸೊ ಅತಿ ಹೆಚ್ಚು ತೂಕ ಇರ್ತಕ್ಕಂತಹ ಲೋಹ. ಸೊ ಇದೆಲ್ಲವೂ ಕೂಡ ಇದೇ ಒಂದು ಚಾಪ್ಟರ್ನಲ್ಲಿ ಬರ್ತಾ ಇರುತ್ತೆ. ಹಾಗಾದರೆ ಇದರ ಆನ್ಸರ್ ಏನು ಬರುತ್ತೆ? ಅಲ್ಯೂಮಿನಿಯಂ ಬರ್ತಾ? ಜಸ್ಟ್ ಹೇಳಿ, ಅಲ್ಯೂಮಿನಿಯಂ ಬರ್ತಾ? ಬರಲ್ಲ. ಯಾಕೆ ಬರಲ್ಲ ಹೇಳಿ? ಅಲ್ಯೂಮಿನಿಯಂ ಇದು ಮೃದು ಇರಲ್ಲ. ಯಾಕಂದರೆ ಅಲ್ಯೂಮಿನಿಯಂನ ನೀವು ನೋಡಿರ್ಬೋದು, ವೈರ್ಗಳಲ್ಲಿ ನಾವು ಯೂಸ್ ಮಾಡ್ತೀವಿ, ಮನೇಲಿ ಇರ್ತಾಗ ನಿಮ್ಮ ವೈರ್ ಇರುತ್ತೆ. ಸೊ ಆ ವೈರ್ನಲ್ಲಿರೋದೇ ಅಲ್ಯೂಮಿನಿಯಂ ಇರುತ್ತೆ, ಕಾಪರ್ ಕೂಡ ಇರುತ್ತೆ, ಆಮೇಲೆ Ag ಅಂದರೆ ಸಿಲ್ವರ್ ಕೂಡ ಇರುತ್ತೆ. ಆಮೇಲೆ ಸೋಡಿಯಂನ ತಗೊಂಡ್ರೆ ಸೋಡಿಯಂ ಇದು ಅತ್ಯಂತ ಒಂದು ಮೃದುವಾಗಿರ್ತಕ್ಕಂತಹ ಲೋಹ. ಸೊ ಹಾಗಾಗಿ ಈ ಪ್ರಶ್ನೆ ಉತ್ತರ ಯಾವುದಪ್ಪ ಅಂದರೆ ಸೋಡಿಯಮ್ಮು. ಅಲ್ಯೂಮಿನಿಯಂ, ಕಾಪರ್ ಮತ್ತು
ಸಿಲ್ವರ್ ಇದು ಯಾವುದು ಆಗಲ್ಲ, ಯಾಕಂದರೆ ಇವು ಯಾವುವು ಲೋಹಗಳು ಮೃದುವಾಗಿಲ್ಲ, ಎಲ್ಲ ಇವು ಬಿರುಸಿರುತ್ತವೆ, ಬಿರುಸು. ಹೌದಾ, ಅರ್ಥ ಆಗುತ್ತೆ ನಿಮಗೆ? ಬಿರುಸಾದಂಥ ಒಂದು ಲೋಹಗಳು. ಸೊ ಹೀಗಾಗಿ ಈ ಸೋಡಿಯಂ ಮಾತ್ರ ಮೃದುವಾಗಿರ್ತಕ್ಕಂಥ ಒಂದು ಲೋಹವಾಗಿದೆ. ಹೌದಾ, ಇನ್ನು ಎರಡನೇ ಒಂದು ಪ್ರಶ್ನೆಯನ್ನು ತಗೊಂಡ್ರೆ ವರ್ಕೌಟ್ ಆಗ್ತಾ ಇಲ್ಲ ಇದು. ನೋಡಿ, ಎರಡನೇ ಕ್ವಶನ್ ಏನು ಹೇಳುತ್ತೆ ನಮಗೆ, ತುಕ್ಕು ಹಿಡಿಯುವಿಕೆಯನ್ನು ತಡೆಯಲು ಕಬ್ಬಿಣದ ಮೇಲೆ ಯಾವ ಲೇಪನೆಯನ್ನು ಮಾಡ್ತಾರೆ. ನೋಡಿ, ಕಬ್ಬಿಣ ಎಲ್ಲ ತುಕ್ಕು ಹಿಡಿತಾ ಇರುತ್ತೆ, ಅಂದರೆ ರಸ್ಟ್ ಆಗ್ತಾ ಇರುತ್ತೆ, ಜಂಗ್ ಹತ್ತಾ ಇರುತ್ತೆ. ಸೊ ಆ ತುಕ್ಕವನ್ನು ಹಿಡಿಯುವಿಕೆಯನ್ನು ತಡೆಯಲು ಕಬ್ಬಿಣದ ಮೇಲೆ ಯಾವ ಲೇಪನೆಯನ್ನು ಮಾಡ್ತಾರೆ. ನೋಡಿ, ರಸ್ಟ್ ಆಗಲಾರ್ದಂಗೆ ನಾವೇನು ಮಾಡ್ತೀವಿ, ಅವ್ರು ಕ್ವಶನ್ ಕೇಳಿದಾರೆ ನಮಗೆ, ಅದ್ರ ಮೇಲೆ ಏನಾದರೂ ನೀವು ಬೆಳ್ಳಿ ಲೇಪನೆ ಮಾಡ್ತೀರಾ, ಅಥವಾ ಅಲ್ಯೂಮಿನಿಯಂ ಲೇಪನೆಯನ್ನು ಮಾಡ್ತೀರಾ, ಅಥವಾ ತಾಮ್ರದ ಒಂದು ಲೇಪನೆಯನ್ನು ಮಾಡ್ತೀರಾ, ಅಥವಾ ಸತು ಮತ್ತು ಕ್ರೋಮಿಯಂ ಲೇಪನೆಯನ್ನು ಏನಾದರೂ ನೀವು ಮಾಡ್ತೀರಾ ಅಂತ ಕ್ವಶನ್ಗಳನ್ನು ಕೇಳ್ತಾರೆ. ಸೊ ಇದರ ಆನ್ಸರ್ ಏನು ಹೇಳಿ? ಇದರ ಆನ್ಸರ್ ಬರುತ್ತೆ ಸತು ಮತ್ತು ಕ್ರೋಮಿಯಂನ ಒಂದು ಲೇಪನೆಯನ್ನು ಏನಾದರೂ ನಾವು ಮಾಡಿದ್ರೆ ಕಬ್ಬಿಣದ ಮೇಲೆ, ಆ ಕಬ್ಬಿಣ ಯಾವುದೇ ರೀತಿಯಾಗಿ ಅದರ ಮೇಲೆ ತುಕ್ಕು ಹಿಡಿಯೋದಿಲ್ಲ, ಅಂದರೆ ಜಂಗ್ ಹತ್ತೋದಿಲ್ಲ. ಸೊ ಈ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ ಸತು ಮತ್ತು ಕ್ರೋಮಿಯಂನ ಲೇಯರ್, ಅದರ ಎರಡೂ ಮೆಟಲ್ಗಳನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಲಿಕ್ವಿಡನ್ನು ತಯಾರಿಸಿ ಆ ಲಿಕ್ವಿಡನ್ನು ಕಬ್ಬಿಣದ ಪಟ್ಟಿ ಮೇಲೆ ಅಥವಾ ಕಬ್ಬಿಣದ ಯಾವುದೇ ವಸ್ತುಗಳಿದ್ದರೆ ಅದ್ರ ಮೇಲೆ ಅದರ ಒಂದು ಲೇಪನೆಯನ್ನು ಮಾಡಿದ್ರೆ ಯಾವುದೇ ರೀತಿ ತುಕ್ಕು ಹಿಡಿಯುವುದಿಲ್ಲ. ಹೀಗಾಗಿ ಅದರ ಒಂದು ತುಕ್ಕು ಹಿಡಿಯುವಿಕೆಯನ್ನು ತಡೆಗಟ್ಟಲು ನಮಗೆ ಸಾಧ್ಯವಾಗುತ್ತೆ. ಓಕೆ. ಇನ್ನು ಮೂರನೇ ಪ್ರಶ್ನೆ ನೋಡಿದರೆ, ನೋಡಿ ಮೂರನೇ ಪ್ರಶ್ನೆ ಏನು ಹೇಳುತ್ತೆ ನಮಗೆ, ಲೋಹಗಳು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಯಾವ ಅನಿಲ ಬಿಡುಗಡೆಯಾಗುತ್ತೆ. ನೋಡಿ, ಲೋಹ ಅಂದರೆ ಯಾವುದೇ ಒಂದು ಮೆಟಲ್ಸ್ ತೊಗೊಳ್ಳಿ ನೀವು, ಆ ಮೆಟಲ್ಸ್ ಏನಾದರೂ HCl, ಹೈಡ್ರೋಕ್ಲೋರಿಕ್ ಆಮ್ಲ ಅಂದ್ರೆ ಏನು, ಈ ಹೈಡ್ರೋಕ್ಲೋರಿಕ್ ಆಮ್ಲ ಅಂದ್ರೆ ಏನು, HCl, ಇದ್ರ ಜೊತೆ ಏನಾದರೂ ಅದು ರಿಯಾಕ್ಷನ್ ಮಾಡಿದ್ರೆ ಯಾವ ಅನಿಲ ಬಿಡುಗಡೆ ಆಗುತ್ತೆ ಅಂತ ಕೇಳ್ತಾರೆ. ಯಾವ ಅನಿಲ ಬಿಡುಗಡೆ ಆಗುತ್ತೆ ಪಟ್ಟಂತ ನಿಮ್ಮ ತಲೆಯಲ್ಲಿ ಬರಬೇಕು. ಯಾವ್ದು ಬಿಡುಗಡೆ ಆಗುತ್ತೆ ಅಂದರೆ ಹೈಡ್ರೋಜನ್ ಗ್ಯಾಸು. ಯಾಕಂದರೆ ಅದು ಯಾವ ಒಂದು ಆಮ್ಲದೊಂದಿಗೆ ವರ್ತನೆಯನ್ನು ಮಾಡುತ್ತೆ. ಸೊ ಆಮ್ಲದಲ್ಲಿ ಇರ್ತಕ್ಕಂತಹ ಗ್ಯಾಸಸ್ಗಳಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಜಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ನಿಮಗೆ, ಹೈಡ್ರೋಕ್ಲೋರಿಕ್ ಆಮ್ಲನ ಕೊಟ್ಟಿದ್ದಾರೆ. ಸೊ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ HCl ಅಂತ ಇರುತ್ತೆ. ಹೌದಾ, HCl. ಈ HClದಲ್ಲಿ ಇರ್ತಕ್ಕಂಥ ಏನು ಹೈಡ್ರೋಜನ್ ಇರುತ್ತಲ್ಲ, ಸೊ ಈ ಹೈಡ್ರೋಜನ್ನೇ ಅಲ್ಲಿ ಬಿಡುಗಡೆ ಆಗೋದು, ಈ ಹೈಡ್ರೋಜನಲ್ಲಿ ಬಿಡುಗಡೆ ಆಗೋದು. ಸೊ ಹೀಗಾಗಿ ಹೈಡ್ರೋಜನ್ ಆಮ್ಲ ಅಲ್ಲಿ ಬಿಡುಗಡೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಮ್ಯಾಗ್ನೇಷಿಯಮ್ ತೊಗೊಂಡ್ರೆ, ಈ ಮ್ಯಾಗ್ನೇಷಿಯಮ್ ಮೆಟಲ್ಲು ಏನಾದರೂ HCl ಜೊತೆ ರಿಯಾಕ್ಟ್ ಆದರೆ ಅಲ್ಲಿ ಮ್ಯಾಗ್ನೇಷಿಯಮ್ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಗ್ಯಾಸು ಎರಡು ಪ್ರಾಡಕ್ಟ್ಗಳು ತಯಾರಾಗ್ತವೆ. ಹಾಗಾದರೆ ಅಲ್ಲಿ ಏನು ಬಿಡುಗಡೆ ಆಯಿತು, ಹೈಡ್ರೋಜನ್ ಗ್ಯಾಸು ಬಿಡುಗಡೆ ಆಯಿತು. ಸೊ ಹೀಗಾಗಿ ಯಾವುದೇ ಒಂದು ಮೆಟಲ್ಸ್ ತೊಗೊಂಡ್ರೆ ಅದೇನಾದರೂ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ರಿಯಾಕ್ಷನ್ ಮಾಡಿ ಅಲ್ಲಿ ಸಿಗೋದೇ ನಮಗೆ ಹೈಡ್ರೋಜನ್ ಗ್ಯಾಸ್ ಮತ್ತು ಅದರ ರಿಲೇಟೆಡ್ ಒಂದು ಇನ್ನೊಂದು ಪ್ರಾಡಕ್ಟ್ ನಮಗೆ ಸಿಗುತ್ತೆ. ಓಕೆ. ಇನ್ನು ನೆಕ್ಸ್ಟ್ ಒಂದು ಕ್ವಶನು, 4ನೇ ಕ್ವಶನ್ ನೋಡಿ, ದ್ರವರಾಜ ಎಂದರೆ ಏನು. ದ್ರವರಾಜ ಅಂದರೆ ಏನು, ಎಕ್ವಾರೇಜಿಯಾ ಅಂತ ನಾವು ಕರಿತೀವಿ ಇಂಗ್ಲೀಷ್ನಲ್ಲಿ ಅದಕ್ಕೆ. ಹೌದಾ, ಸೊ ಈ ದ್ರವರಾಜ ಎಂದರೆ ಏನು ಅಂತ ಕ್ವಶನ್ನ ಕೇಳ್ತಾರೆ. ನೋಡಿ, ದ್ರವರಾಜ ಎಂದರೆ 4 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ನೋಡಿ, ಫಸ್ಟ್ ಆಪ್ಷನ್ ಏನಿದೆ, ಪ್ರಬಲ HNO3 ಮತ್ತು HCl ಇದೆ, ಪ್ರಬಲ HNO3 H2SO4 ಇದೆ, ಕೇವಲ HNO3 ಇದೆ, ಕೇವಲ HCl ಇದೆ. ನಿಮ್ಗೆ ಗೊತ್ತಿರಲಿ, ಪ್ರಬಲ HNO3 ಮತ್ತು H2SO4 ಅಂದರೆ ನೈಟ್ರೇಟಿಂಗ್ ಮಿಕ್ಸರ್ ಅಂತ ಯೂಸ್ ಮಾಡ್ತಾರೆ. ಇನ್ನು ಕೇವಲ HCl ಮತ್ತು ಕೇವಲ NH3 ಇವೆರಡು ಅಂತೂ ಆಗಲ್ಲ. ಯಾಕಂದರೆ ಇವೆರಡುಗಳನ್ನು ರಿಯಾಕ್ಷನ್ ಕೆಲವೊಂದು ಬೇರೆ ಬೇರೆ ಎಲಿಮೆಂಟ್ಗಳ ಜೊತೆ ರಿಯಾಕ್ಷನ್ ಮಾಡಿದಾಗ ಅದರಲ್ಲಿ ರಿಯಾಕ್ಷನ್ ಆಗಿ ಅದರಲ್ಲಿರ್ತಕ್ಕಂಥ ಹೈಡ್ರೋಜನ್ನು ಬಿಡುಗಡೆ, ಅದ್ರ ಜೊತೆ ಅದರಲ್ಲಿ ಇರ್ತಕ್ಕಂಥ ಬೈ ಪ್ರಾಡಕ್ಟ್ ಕೂಡ ಅಲ್ಲಿ ಪ್ರಾಡಕ್ಟು ಫಾರ್ಮೇಷನ್ ಆಗ್ತಾ ಇರುತ್ತೆ. ಇಲ್ಲಿ ದ್ರವರಾಜ ಅಂದರೆ ಇದರ ಆನ್ಸರ್ ಏನಪ್ಪ ಅಂದರೆ HNO3 ಮತ್ತು HCl. HNO3 ಮತ್ತು HCl ಈ ಒಂದು ಆನ್ಸರ್ ಏನಾದರೂ ನಿಮ್ಮ ಆಪ್ಷನಲ್ಲಿದ್ದರೆ ಸೊ ನೀವು ಅದನ್ನು ರೈಟ್ ಮಾಡಿ, ಅದನ್ನು ನೀವು ರೈಟ್ ಮಾಡಬೇಕು. ಯಾಕಂದರೆ ಇದರ ಆನ್ಸರ್ ಇದೆ, ದ್ರವರಾಜ ಅಂದರೆ HNO3 ಮತ್ತು HCl.
ನೀವು ಕೇವಲ HNO3 ಅಥವಾ ಕೇವಲ HCl ಅಥವಾ HNO3 H2SO4 ಇದು ಯಾವುದು ಇದಕ್ಕೆ ಆಗಲ್ಲ. HNO3 ಮತ್ತು HCl ಇದ್ರೇ ದ್ರವರಾಜ ಅಂತ ಕರಿತೀವಿ. ಓಕೆ, ಇನ್ನು ಈ ದ್ರವರಾಜವನ್ನು ಏನನ್ನು ಕರಗಿಸಲು ಉಪಯೋಗಿಸುತ್ತಾರೆ ನೋಡಿ. ದ್ರವರಾಜವನ್ನು ಏನನ್ನು ಕರಗಿಸಲು ಉಪಯೋಗಿಸುತ್ತಾರೆ ನೋಡಿ. 4 ಆಪ್ಷನ್ ಕೊಟ್ಟಿದ್ದಾರೆ. ಚಿನ್ನ ಕೊಟ್ಟಿದ್ದಾರೆ, ಬೆಳ್ಳಿ, ತಾಮ್ರ ಮತ್ತು ಕಬ್ಬಿಣ. ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ. ಸೊ ಈ ಜ್ಯುವೆಲ್ರಿ ಶಾಪ್ನವ್ರು ಏನು ಇರ್ತಾರಲ್ಲ, ಸೊ ಅವ್ರು ಯೂಸ್ ಮಾಡೋದೇ ಈ ಒಂದು ದ್ರವರಾಜವನ್ನು. ಅಲ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ ಹೇಳಿ? ಅವರಲ್ಲಿ ಇರೋದು 2 ಆಪ್ಷನ್. ಒಂದು ಬೆಳ್ಳಿ ಇರುತ್ತೆ, ತಾಮ್ರ ಇರುತ್ತೆ. ಕಬ್ಬಿಣ ಅಂತ ಇರಲ್ಲ ಬಿಡಿ, ಅವ್ರ ಹತ್ರ ಬೆಳ್ಳಿ ಇರುತ್ತೆ, ತಾಮ್ರದ ವಸ್ತುಗಳು ಇರ್ತವೆ, ಆಮೇಲೆ ಚಿನ್ನದ ಆಭರಣಗಳು ಕೂಡ ಅಲ್ಲಿ ಇರ್ತವೆ. ಬಟ್ ಜಾಸ್ತಿ ಯೂಸ್ ಮಾಡೋದು ಎದಕ್ಕಪ್ಪ ಅಂದರೆ ಈ ಚಿನ್ನವನ್ನು ಕರಗಿಸೋ ಸಲುವಾಗಿ ದ್ರವರಾಜವನ್ನು ಉಪಯೋಗ ಮಾಡ್ತಾರೆ. ಅದಕ್ಕೆ ಚಿನ್ನ, ಬಂಗಾರ, ಗೋಲ್ಡ್. ಸೊ ಈ ಚಿನ್ನವನ್ನು ಕರಗಿಸೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ ಆಯಿತಾ. ಇನ್ನು 6ನೇ ಒಂದು ಕ್ವಶನ್ ನೋಡಿದ್ರೆ, ಕೆಳಗಿನವುಗಳ ಪೈಕಿ ಕಬ್ಬಿಣದ ಅದಿರು ಯಾವುದು? ನೋಡಿ ಎಷ್ಟು ಚೆನ್ನಾಗಿ ಕೇಳಿದ್ರೆ ಕ್ವಶನು. ಕೆಳಗಿನವುಗಳ ಪೈಕಿ ಕಬ್ಬಿಣದ ಅದಿರು ಯಾವುದು? ಹೆಮ್ಯಾಟೈಟ್ ಇದೆ, ಮ್ಯಾಗ್ನೆಟೈಟ್, ಬಾಕ್ಸೈಟ್, ಮತ್ತು ಬ. ಯಾವ್ದು ಬರುತ್ತೆ ಹೇಳಿ ಆನ್ಸರ್ ಇದ್ರದ್ದು? ಬಾಕ್ಸೈಟ್ ಎದರದ್ರಿ ಹೇಳಿ? ಇದು ಗೊತ್ತಿದೆ ನಿಮಗೆ? ಬಾಕ್ಸೈಟ್ ಇದು ಅಲ್ಯೂಮಿನಿಯಮ್ದ ಅದಿರು. ಹೆಮ್ಯಾಟೈಟ್ ಮತ್ತು ಮ್ಯಾಗ್ನೆಟೈಟ್ ಇವೆರಡು ಕಬ್ಬಿಣದ ಒಂದು ಅದಿರು ಇದೆ. ಸೊ ಹಾಗಾದರೆ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಡ, ಮತ್ತು ಬ. ಕೆಲವೊಂದು ಸಲ ಏನು ಮಾಡಿರ್ತಾರೆ, 2, 3 ಕರೆಕ್ಟ್ ಆನ್ಸರ್ ಕೊಟ್ಟು ಕೊನೆಯದಾಗಿ ಡ ಆಪ್ಷನಲ್ಲಿ ಬ ಕ ಈ ಥರ ಕೊಟ್ಟಿರ್ತಾರೆ. ಸೊ ಹೀಗಾಗಿ ನೀವು ಕರೆಕ್ಟಾಗಿ ರೀಡ್ ಮಾಡಿ ಯಾವ್ದು ಬೇಕೋ ಅದನ್ನು ಒಂದು ಆನ್ಸರ್ ನೀವು ರೈಟ್ ಮಾಡಬೇಕು ಆಯಿತಾ. ಸೊ ಹೀಗಾಗಿ ಕಬ್ಬಿಣದ ಅದಿರು ಯಾವುದಂದರೆ ಹೆಮ್ಯಾಟೈಟ್ ಮತ್ತು ಮ್ಯಾಗ್ನೆಟೈಟ್. ಇದು ಕಬ್ಬಿಣದ ಅದಿರು. ಬಾಕ್ಸೈಟ್ ಏನಿದೆ ಇದು ಅಲ್ಯೂಮಿನಿಯಮ್ದ ಒಂದು ಅದಿರಾಗಿರುತ್ತೆ. ಓಕೆ, ಇನ್ನು ಮುಂದಿನ ಒಂದು ಕ್ವಶನ್ ನೋಡುವ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಹೆಮ್ಯಾಟೈಟ್ ಕಂಡುಬರುವ ಜಿಲ್ಲೆ ಯಾವುದು? ನೋಡಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಹೆಮ್ಯಾಟೈಟ್ ಕಂಡುಬರುವ ಜಿಲ್ಲೆ ಯಾವುದು? ಯಾವ ಜಿಲ್ಲೆ ಹೇಳಿ? ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಬಳ್ಳಾರಿ. ಯಾಕೆ ಬಳ್ಳಾರಿ? ಕಾರವಾರ, ಬೆಂಗಳೂರು, ಬೆಳಗಾವಿ ಯಾಕಾಗಲ್ಲ ಅಂದರೆ ಕಾರವಾರದಲ್ಲಿ ಏನು ಕಂಡು ಬರುತ್ತೆ? ಮ್ಯಾಗ್ನೆಟೈಟ್ ಕಂಡು ಬರುತ್ತೆ. ಇದು ಕೂಡ ಒಂದು ಕಬ್ಬಿಣದ ಅದರೆ ಮ್ಯಾಗ್ನೆಟೈಟ್ ಕೂಡ. ಬಟ್ ಕಾರವಾರದಲ್ಲಿ ಹೆಚ್ಚಾಗಿ ಸಿಗೋದೇ ನಮಗೆ ಮ್ಯಾಗ್ನೆಟೈಟು. ಬೆಳಗಾವಿಯಲ್ಲಿ ಹೆಚ್ಚಾಗಿ ಸಿಗೋದೇ ನಮಗೆ ಬಾಕ್ಸೈಟು. ಇನ್ನು ಬೆಂಗಳೂರಿನಲ್ಲಿ ಯಾವುದೇ ರೀತಿ ನಮಗೆ ಅದಿರುಗಳು ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು, ಹೌದಾ. ಸೊ ಹೀಗಾಗಿ ಇದರೊಂದು ಆನ್ಸರ್ ಏನಪ್ಪ ಅಂದರೆ ಇದರೊಂದಂದರೆ ಹೆಮ್ಯಾಟೈಟ್ ಸಿಗ್ತಕ್ಕಂಥ ಜಿಲ್ಲೆ ಯಾವುದಂದರೆ ಬಳ್ಳಾರಿ. ಹಾಗಾದರೆ ಕಾರವಾರ ಅದಕ್ಕೆ ಸಂಬಂಧಪಟ್ಟಿದ್ದು ಮ್ಯಾಗ್ನೆಟೈಟ್ ಈ ಒಂದು ಅದಿರು ಹೆಚ್ಚಾಗಿ ಸಿಗ್ತಕ್ಕಂಥದ್ದು ಒಂದು ಕಾರವಾರ ಜಿಲ್ಲೆಯಲ್ಲಿ. ಓಕೆ, ಇನ್ನು 8ನೇ ಕ್ವಶನ್ ಏನಿದೆ ನೋಡಿ. ಯಂತ್ರೋಪಕರಣಗಳ ಬಿಡಿ ಭಾಗಗಳ ತಯಾರಿಕೆಯಲ್ಲಿ ಏನನ್ನು ಉಪಯೋಗಿಸುವರು? ನೋಡಿ, ಯಂತ್ರೋಪಕರಣ ಯಾವುದೇ ಒಂದು ಮಷಿನ್ಸ್ ಇದ್ದರೆ ಅದರ ಒಂದು ಪಾರ್ಟ್ಸ್ಗಳು ಇರ್ತವೆ ಸಿಕ್ಕಾಪಟ್ಟೆ. ಆ ಪಾರ್ಟ್ಸ್ಗಳನ್ನು ತಯಾರು ಮಾಡಬೇಕಾದ್ರೆ ಏನನ್ನು ಉಪಯೋಗಿಸ್ತಾರೆ? ನೋಡಿ, ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಬೀಡು ಕಬ್ಬಿಣ ಇದೆ, ಉಕ್ಕಿದೆ, ಅಲ್ಯೂಮಿನಿಯಂ ಇದೆ, ಮ್ಯಾಗ್ನೀಷಿಯಮ್ ಇದೆ. ಸೊ ಈ ಅಲ್ಯೂಮಿನಿಯಂ ಮತ್ತು ಮ್ಯಾಗ್ನೀಷಿಯಮನ್ನು ಹೆಚ್ಚಾಗಿ ಯೂಸ್ ಮಾಡೋದೇ ವಯರ್ಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾರೆ. ಇನ್ನು ಉಕ್ಕನ್ನು ತಗೊಂಡ್ರೆ, ಉಕ್ಕು ಇದನ್ನು ಏನಾದರೂ ನಾವು ತೊಗೊಂಡ್ರೆ ಇನ್ನು ದೊಡ್ಡ ಏನು ಯಂತ್ರೋಪಕರಣ ಇರುತ್ತೆ ಅದನ್ನು ತಯಾರು ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಆದರೆ ಬಿಡಿ ಭಾಗಗಳ ತಯಾರಿಕೆಯಲ್ಲಿ ಯೂಸ್ ಮಾಡೋದೇ ಈ ಒಂದು ಬೀಡು ಕಬ್ಬಿಣ. ಏನಂತಾರೆ ಇದಕ್ಕೆ? ಬೀಡು ಕಬ್ಬಿಣ, ಅಥವಾ ಇಂಗ್ಲೀಷ್ನಲ್ಲಿ ಪಿಗ್ ಐರನ್ ಅಂತ ಕರೀತಾರೆ. ಇದನ್ನು ಅವರು ಯೂಸ್ ಮಾಡ್ತಾರೆ. ಓಕೆ, ಯಂತ್ರೋಪಕರಣಗಳ ಬಿಡಿ ಭಾಗಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಕ್ಕಂಥ ವಸ್ತು ಯಾವುದಂದರೆ ಬೀಡು ಕಬ್ಬಿಣ. ಓಕೆ, ಇನ್ನು 9ನೇ ಕ್ವಶನ್ ನೋಡಿ. ಅತಿ ಹೆಚ್ಚು ಅಲ್ಯೂಮಿನಿಯಂ ಹೊಂದಿರುವ ಅದಿರು ಯಾವುದು? ಅತಿ ಹೆಚ್ಚು ಅಲ್ಯೂಮಿನಿಯಂ ಹೊಂದಿರತಕ್ಕಂಥ ಅದಿರು ಯಾವುದಂತ ಕ್ವಶನ್ಗಳನ್ನು ಕೇಳುತ್ತಾರೆ. ಹಾಗಾದರೆ ಇಲ್ಲಿ 4 ಕೊಟ್ಟಿದಾರಲ್ಲ, ಇವು 4 ಕೂಡ ಅಲ್ಯೂಮಿನಿಯಮ್ದ ಒಂದು ಅದಿರೇ. ಬಾಕ್ಸೈಟ್ ಇದೆ, ಮೈಕಾ, ಕ್ರಯೋಲೈಟ್, ಡಿಯೋಸ್ಪೋರ್ ಇವೆಲ್ಲವೂ ಕೂಡ ಅಲ್ಯೂಮಿನಿಯಮ್ದ ಒಂದು ಅದಿರಿದೆ. ಸೊ ಔಟ್ ಆಫ್ 4 ಯಾವುದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಯೂಮಿನಿಯಂ ಕಂಡು ಬರುತ್ತೆ? ಒಂದು ಆನ್ಸರ್ ಏನಪ್ಪ ಅಂದರೆ ಬಾಕ್ಸೈಟು. ಇದು ಅಲ್ಯೂಮಿನಿಯಂ ಹೆಚ್ಚಾಗಿ ಹೊಂದಿರತಕ್ಕಂಥ ಅದಿರು.
ಮೈಕಾದಲ್ಲಿ ಕೂಡ ಅಲ್ಯೂಮಿನಿಯಂ ಇರುತ್ತೆ, ಕ್ರಯೋಲೈಟ್ನಲ್ಲಿ ಇರುತ್ತೆ, ಡಿಯೋಸ್ಪೋರ್ನಲ್ಲಿ ಕೂಡ ಇರುತ್ತೆ. ಬಟ್ ಹೆಚ್ಚಾಗಿ ಸಿಗೋದೇ ಈ ಒಂದು ಬಾಕ್ಸೈಟ್ ಅದಿರಿನಲ್ಲಿ. ಓಕೆ ಓಕೆ ಇನ್ನು 10ನೇ ಒಂದು ಕ್ವಶನ್ ನೋಡಿದ್ರೆ, 10ನೇ ಕ್ವಶನ್ ನೋಡಿ, ವಿಮಾನದ ಕವಚವನ್ನು ತಯಾರಿಸಲು ಉಪಯೋಗಿಸುವ ಮಿಶ್ರಲೋಹ ಯಾವುದು? ನಿಮ್ಗೆ ಗೊತ್ತಿರಲಿ, ಏನಾದರೂ ಕಬ್ಬಿಣ ಏನಾದರೂ ಯೂಸ್ ಮಾಡಿದ್ರೆ ಯಾವ ಪ್ರಾಬ್ಲಮ್ ಆಗುತ್ತೆ ಹೇಳಿ? ಪ್ರಾಬ್ಲಮ್ ಏನಾಗುತ್ತೆ? ಅದು ಜಲ್ದಿ ಏನಾಗುತ್ತೆ? ತುಕ್ಕು ಹಿಡಿಯುತ್ತೆ, ಅದಕ್ಕೆ ಜಂಗ್ ಹತ್ತುತ್ತೆ, ಏರ್ ಇನ್ಫೆಕ್ಷನ್ ಆಗುತ್ತೆ, ಏರ್ ಇಫೆಕ್ಟ್ ಮಾಡುತ್ತೆ, ಟೆಂಪ್ರೇಚರ್ ಇಫೆಕ್ಟ್ ಮಾಡುತ್ತೆ. ಸೊ ಹೀಗಾಗಿ ಕಬ್ಬಿಣವನ್ನು ಅಲ್ಲಿ ಯೂಸ್ ಮಾಡೋಕ್ಕೆ ಹೋಗಲ್ಲ, ಹೌದಲ್ಲ? ಆಪ್ಷನ್ ಏನು ಕೊಟ್ಟಿದ್ದಾರೆ? ಡ್ಯೂರಾ ಅಲ್ಯೂಮಿನಿಯಂ ಇದೆ, ಅಲ್ನಿಕೋ ಇದೆ, ಕಂಚು ಇದೆ, ಆಮೇಲೆ ಸ್ಟೀಲ್ ಅಂತ ಕೊಟ್ಟಿದ್ದಾರೆ. ಸ್ಟೀಲ್ ಅಂದರೆ ಇದೆ, ಸ್ಟೇನ್ಲೆಸ್ ಸ್ಟೀಲ್ ಅಂದರೆ ಕಬ್ಬಿಣ, ಅಂದರೆ ಫೆರಸ್ಸು, ಕಾರ್ಬನ್ ಮತ್ತು ನಿಕ್ಕಲ್ ಇರತಕ್ಕಂಥದ್ದು ಈ ಒಂದು ಸ್ಟೀಲು. ಸೊ ಇದನ್ನು ಕೂಡ ಯೂಸ್ ಅಂತರೂ ಮಾಡಲ್ಲ, ಈ ಆಪ್ಷನ್ ಆಗಲ್ಲ. ಅಲ್ನಿಕೋನು ಕೂಡ ಇದರ ಒಂದು ಆಪ್ಷನ್ ಆಗಲ್ಲ. ಯಾಕಂದರೆ ಈ ಅಲ್ನಿಕೋನ ಯೂಸ್ ಮಾಡೋದು ಎಲ್ಲಪ್ಪ ಅಂದರೆ ಶಾಶ್ವತವಾದಂಥ ಕಾಂತಗಳ ತಯಾರಿಕೆಯಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಇನ್ನು ಕಂಚನ್ನ ತಗೊಂಡ್ರೆ, ಕಂಚನ್ನ ಎಲ್ಲಿ ಯೂಸ್ ಮಾಡ್ತಾರೆ ಹೇಳಿ? ಕಂಚು ಇದು ಒಂದು ತಾಮ್ರದ ಒಂದು ಮಿಶ್ರಲೋಹ. ಸೊ ಇದನ್ನು ಅವರು ಯೂಸ್ ಮಾಡಲ್ಲ. ಯೂಸ್ ಮಾಡೋದು ಯಾವುದಪ್ಪ ಅಂದರೆ ಡ್ಯೂರಾ ಅಲ್ಯೂಮಿನಿಯಂ ಅಂತಕ್ಕಂಥ ಒಂದು ಮಿಶ್ರಲೋಹವನ್ನು ಯೂಸ್ ಮಾಡಿಕೊಂಡು ಯಾವುದು ವಿಮಾನದ ಒಂದು ಕವಚವನ್ನು ತಯಾರಿಸ್ತಾರೆ. ಈ ಡ್ಯೂರಾ ಅಲ್ಯೂಮಿನಿಯಂ ಏನಿರುತ್ತೆ? ಅಲ್ಯೂಮಿನಿಯಂ ಇರುತ್ತೆ, ಕಾಪರ್ ಇರುತ್ತೆ, ಮ್ಯಾಗ್ನೀಷಿಯಂ ಇರುತ್ತೆ ಮತ್ತು ಮ್ಯಾಂಗನೀಸ್ ಇರುತ್ತೆ. ಸೊ ಹೀಗಾಗಿ ಇವೆಲ್ಲವನ್ನು ಕೂಡಿಕೊಂಡು ಒಂದು ಮಿಶ್ರಲೋಹ ಏನಾದ್ರು ತಯಾರು ಮಾಡಿದ್ರೆ ಯಾವುದೇ ರೀತಿ ಎನ್ವೈರ್ಮೆಂಟಲ್ ಇಫೆಕ್ಟ್ಗಳು ಯಾವುದೇ ರೀತಿ ಅದ್ರ ಮೇಲೆ ಆಗಲ್ಲ. ಆಗುತ್ತೆ, ಬಟ್ ಎಲ್ಲಿ 1% 2% ಅಷ್ಟೇ ಆಗುತ್ತೆ, ಜಾಸ್ತಿ ಅದ್ರ ಮೇಲೆ ಇಫೆಕ್ಟ್ಗಳು ಯಾವುದೇ ಥರ ಆಗಲ್ಲ. ಸೊ ಹೀಗಾಗಿ ಡ್ಯೂರಾ ಅಲ್ಯೂಮಿನಿಯಂ ಅಂತಕ್ಕಂಥ ಒಂದು ಮಿಶ್ರಲೋಹವನ್ನು ಯೂಸ್ ಮಾಡಿಕೊಂಡು ವಿಮಾನದ ಒಂದು ಕವಚವನ್ನು ತಯಾರಿಸ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗುವ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ತಾಮ್ರವು ಅತಿ ಹೆಚ್ಚಾಗಿ ಸಿಗುವ ಅದಿರು ಯಾವುದು? ಇನ್ಕ ಜಸ್ಟ್ ನಿಮ್ಗೆ ಕೇಳಿದ್ದು ಯಾವುದು ಹೇಳಿ? ಅತಿ ಹೆಚ್ಚು ಅಲ್ಯೂಮಿನಿಯಂ ಹೊಂದಿರುವ ಅದಿರು. ಈಗ ಬಂದಿರೋ ಕ್ವಶನ್ ಯಾವುದು? ತಾಮ್ರವು ಅತಿ ಹೆಚ್ಚಾಗಿ ಸಿಗುವ ಅದಿರು ಯಾವುದು? ಯಾವುದು ಹೇಳಿದ್ರಲ್ಲಿ? ತಾಮ್ರವು ಯಾವ ಅದಿರಲ್ಲಿ ಹೆಚ್ಚಾಗಿ ಸಿಗುತ್ತೆ? ಇವೆಲ್ಲ ತಾಮ್ರದ ಅದಿರೇ. ಕುಪ್ರೈಟ್, ಚಾಲ್ಕೋಪೈರೇಟು, ಚಾಲ್ಕೋಸೈಟು, ಕಾವೈಲೈಟು ಇವೆಲ್ಲ ತಾಮ್ರದ ಒಂದು ಅದಿರುಗಳೇ. ಸೊ ಔಟ್ ಆಫ್ ದೀಸು ಯಾವುದರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ? ಇದರ ಆನ್ಸರ್ ಏನಪ್ಪ ಅಂದರೆ ಕುಪ್ರೈಟು. ಕುಪ್ರೈಟ್ ಅಂತಕ್ಕಂಥ ಅದಿರಿನಲ್ಲಿ ತಾಮ್ರ ಅತಿ ಹೆಚ್ಚಾಗಿ ನಮಗೆ ಸಿಗುತ್ತೆ. ಸೊ ಹೀಗಾಗಿ ಇದರ ಒಂದು ಉತ್ತರ ಏನಂದರೆ ಕುಪ್ರೈಟು. ಓಕೆ ಓಕೆ ಇನ್ನು 12ನೇ ಒಂದು ಕ್ವಶನ್ ತಗೊಂಡ್ರೆ, ಪ್ರತಿಮೆ, ಪದಕ, ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸಲಾಗುವ ಮಿಶ್ರಲೋಹ ಯಾವುದು? ನೋಡಿ, ಪ್ರತಿಮೆ ಇರ್ಬೋದು, ಪದಕ ಇರ್ಬೋದು ಅಥವಾ ಪಾತ್ರೆಗಳ ಒಂದು ತಯಾರಿಕೆಯಲ್ಲಿ ಯಾವ ಒಂದು ಮಿಶ್ರಲೋಹವನ್ನು ಉಪಯೋಗ ಮಾಡಿಕೊಂಡು ಅದನ್ನು ತಯಾರಿಸ್ತಾರೆ? ಪ್ರತಿಮೆ ಅಂದರೆ ನೀವೇನು ಫಂಕ್ಷನ್ನು ಅಥವಾ ಸ್ಪೋರ್ಟ್ಸ್ ಏನಾದರೂ ನಿಮ್ಮ ಪ್ರೈಸ್ ಕೊಡ್ತಾರಲ್ಲ, ಸೊ ಅದು ಪದಕ ಇರ್ಬೋದು, ಆಮೇಲೆ ಪ್ರತಿಮೆ, ದೊಡ್ಡ ದೊಡ್ಡ ಮೂರ್ತಿಗಳಿರ್ಬೋದು, ಪಾತ್ರೆಗಳಿರ್ಬೋದು. ಸೊ ಅದರಲ್ಲಿ ಯಾವ ಒಂದು ಮಿಶ್ರಲೋಹವನ್ನು ಯೂಸ್ ಮಾಡಿರ್ತಾರೆ ಅಂತ ಕ್ವಶನ್ನ ಕೇಳ್ತಾರೆ. ನೋಡಿ, ಆಪ್ಷನ್ ಇದೆ ಡ್ಯೂರಾಲಿಯಂ. ಇದಂತೂ ಆಗಲ್ಲ, ಯಾಕಂದರೆ ವಿಮಾನದ ಬಾಡಿಯನ್ನು ತಯಾರು ಮಾಡೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಇನ್ನು ಅಲ್ನಿಕೋನ ತಗೊಂಡ್ರಿ, ಅಲ್ನಿಕೋಲ್ಲಿ ಯೂಸ್ ಆಗುತ್ತೆ ನಮಗೆ ಶಾಶ್ವತ ಕಾಂತಗಳನ್ನು ತಯಾರು ಮಾಡೋ ಸಲುವಾಗಿ ಯೂಸ್ ಮಾಡ್ತಾರೆ. ಇನ್ನು ಕಂಚನ್ನ ತಗೊಂಡ್ರೆ, ಕಂಚು ಇದನ್ನು ಯೂಸ್ ಮಾಡ್ತಾರೆ, ಹೆಚ್ಚಾಗಿ ಯೂಸ್ ಮಾಡೋದೇ ಈ ಒಂದು ಕಂಚು. ಅದರ ಬಿಟ್ಟರೆ ಕೆಲವೊಂದು ಟೈಮ್ನಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಏನಾದರೂ ಪದಕ ಅಥವಾ ಪ್ರತಿಮೆ ಏನಾದರೂ ಬೇಕಾಗಿದ್ದರೆ ಆ ಟೈಮಲ್ಲಿ ಸ್ವಲ್ಪ ಪ್ರಮಾಣದ ಡ್ಯೂರಾಲಿಯಂಗಳನ್ನು ಕೂಡ ಯೂಸ್ ಮಾಡ್ತಾರೆ. ಹೀಗಾಗಿ ಈ ಪ್ರಶ್ನೆಯ ಆನ್ಸರ್ ಏನಪ್ಪ ಅಂದರೆ ಅ ಮತ್ತು ಬ ಎರಡೂ ಕೂಡ ಇದು ಬರುತ್ತೆ. ಸೊ ಹೀಗಾಗಿ ಇದರ ಆನ್ಸರ್ ಏನಂದರೆ ಅ ಮತ್ತು ಬ, ಕಂಚು ಮತ್ತು ಡ್ಯೂರಾಲಿಯಂ ಎರಡನ್ನ ಯೂಸ್ ಮಾಡ್ತಾರೆ. ಹೌದಾ? ಓಕೆ, ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡುವ. ಕೆಳಗಿನವುಗಳಲ್ಲಿ ಯಾವುದು ಲೋಹಾಭ? ನೋಡಿ, ಕೆಳಗಿನವುಗಳಲ್ಲಿ ಯಾವುದು ಲೋಹಾಭ? ಲೋಹಾಭ ಅಂದ್ರೆ ಏನು? ಮೆಟಲೈಡ್ಸ್ ಯಾವುದಿದೆ ಅಂತ ಕೇಳ್ತಾರೆ. ಯಾವುದು ಇದರಲ್ಲಿ ಮೆಟಲೈಡ್ಸ್ ಹೇಳಿ? ಅಯೋಡಿನ್ ಕೊಟ್ಟಿದ್ದಾರೆ, ಕೋಬಾಲ್ಟ್ ಇದೆ, ಸಿಲಿಕಾನ್ ಇದೆ, ಕಾರ್ಬನ್ ಇದೆ. ಕಾರ್ಬನ್ ಏನಿದು? ನಾನ್ ಮೆಟಲ್ಸು. ಅಯೋಡಿನ್ ಏನಿದು? ಮೆಟಲ್ಸು. ಕೋಬಾಲ್ಟು ಮೆಟಲ್ಸು. ಸಿಲಿಕಾನ್ ಏನಿದೆ? ಇದು
ಲೋಹಾವ. ಹಾಗಾದರೆ ಇದರ ಒಂದು ಆನ್ಸರ್ ಏನಪ್ಪ ಅಂದರೆ ಸಿಲಿಕಾನು. ಇದು ಒಂದು ಮೆಟಲಾಯ್ಡ್ಸ್ ಇದೆ, ಅಥವಾ ಅದು ಕನ್ನಡದಲ್ಲಿ ಲೋಹಾವ ಅಂತ ಕರೀತಾರೆ. ಹೌದಾ? ಓಕೆ. ಇನ್ನು 14ನೇ ಒಂದು ಕ್ವಶನ್ ನೋಡಿದ್ರೆ, ವಿದ್ಯುತ್ ಹರಿಯುವ ಅಲೋಹ ಯಾವುದು? ನೋಡಿ ಕ್ವಶನ್ ಎಷ್ಟು ಚೆನ್ನಾಗಿ ಕೇಳುತ್ತಾರೆ ಅವರು. ವಿದ್ಯುತ್ ಹರಿಯುವ ಅಲೋಹ ಯಾವುದು? ಅಲೋಹದಲ್ಲಿ ಯಾವ ಥರ ವಿದ್ಯುತ್ ಹರಿಯುತ್ತಾ? ಹರಿಯಲ್ಲ. ಆದರೂ ಕೆಲವೊಂದು ಅಲೋಹಗಳಿವೆ, ಅದರಲ್ಲಿ ವಿದ್ಯುತ್ತು ಹರಿಯುತ್ತೆ. ಹಾಗಾದರೆ ಆ ಅಲೋಹ ಯಾವುದು? ಫೆರಸ್ ಆಗುತ್ತಾ? ಆಗಲ್ಲ. ಯಾಕಂದರೆ ಆಲ್ರೆಡಿ ಮೆಟಲ್ಸ್ ಇದೆ, ಅಲ್ಯೂಮಿನಿಯಂ ಕೂಡ ಮೆಟಲ್ಸ್ ಇದೆ, ಕಾಪರ್ ಕೂಡ ಮೆಟಲ್ಸ್ ಇದೆ. ಹಾಗಾದ್ರೆ ಉಳಿದು ಯಾವುದು? ಈ ಆಪ್ಷನಲ್ಲಿ ಗ್ರಾಫೈಟು. ಸೊ ಗ್ರಾಫೈಟ್ ಇದು ಆ್ಯಕ್ಚುಲಿ ಅಲೋಹ ಇದೆ, ಬಟ್ ಇದರಲ್ಲಿ ಏನಾಗುತ್ತೆ? ಕರೆಂಟ್ ಫ್ಲೋ ಆಗುತ್ತೆ, ಅಂದರೆ ವಿದ್ಯುತ್ ಹರಿಯುತ್ತೆ. ಸೊ ಹೀಗಾಗಿ 14ನೇ ಕ್ವಶನ್ ಆನ್ಸರ್ ಏನಪ್ಪ ಅಂದರೆ ಗ್ರಾಫೈಟು. ಏನು? ಗ್ರಾಫೈಟು. ಅಂದರೆ ಇದು ಅಲೋಹ ಇದೆ, ಬಟ್ ಕರೆಂಟು ಫ್ಲೋ ಆಗುತ್ತೆ. ಹೌದಾ? ಓಕೆ. ಇನ್ನು 15ನೇ ಕ್ವಶನ್ ನೋಡಿದ್ರೆ, ಕೊಂಚ ಹೊಳಪು ಇರುವ ಅಲೋಹ ಯಾವುದು? ನೋಡಿ ಮ್ಯಾಕ್ಸಿಮಮ್ ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ಅಲೋಹಗಳು ಯಾವುದೇ ರೀತಿ ಹೊಳಪೇ ಇರಲ್ಲ. ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ ನೀವು, ಹೊಳಪೆ ಅದಕ್ಕೆ ಇರಲ್ಲ. ಆದರೂ ಕೊಂಚ ಹೊಳಪು ಇರುವ ಅಲೋಹ ಯಾವುದು ಅಂತ ಕೇಳ್ತಾರೆ. ಯಾವುದು ಹೇಳಿ ಆನ್ಸರ್? ಇದಕ್ಕೆ ಆನ್ಸರ್ ಯಾವುದು? ಚಿನ್ನ. ಇದೇನು ಲೋಹ ಇದೆ, ಇದಕ್ಕೆ ಲೋಹ ಇದೆ. ಹೌದಾ? ಇನ್ನು ಅಯೋಡಿನ್ ಮತ್ತು ಗ್ರಾಫೈಟ್ ಎರಡು ಆಪ್ಷನ್ ಇದೆ. ಗ್ರಾಫೈಟ್ ಅಂದರೆ ಆಲ್ರೆಡಿ ಇದು ಅಲೋಹ ಇದೆ ಮತ್ತು ಇದಕ್ಕೆ ಹೊಳಪು ಕೂಡ ಇರುತ್ತೆ. ಇನ್ನು ಇನ್ನೊಂದು ಆಪ್ಷನ್ ಇರೋದು ಅಯೋಡಿನ್. ಅಯೋಡಿನ್ ಕೂಡ ಸ್ವಲ್ಪ ಕೊಂಚ ಹೊಳಪು ಇರುತ್ತೆ. ಸೊ ಹೀಗಾಗಿ ಈ 15ನೇ ಪ್ರಶ್ನೆ ಆನ್ಸರ್ ಏನಪ್ಪ ಅಂದರೆ ಮತ್ತು ಗ್ರಾಫೈಟ್ ಮತ್ತು ಅಯೋಡಿನ್ ಎರಡೂ ಕೂಡ ಅಲೋಹ ಇರುತ್ತವೆ, ಅದರಲ್ಲಿ ಸ್ವಲ್ಪ ಕೊಂಚ ಹೊಳಪು ಕೂಡ ಇರುತ್ತೆ. ಹೌದಾ? ಸೊ ಹೀಗಾಗಿ ಇದರೊಂದು ಆನ್ಸರ್ ಅಯೋಡಿನ್ ಮತ್ತು ಗ್ರಾಫೈಟು ಎರಡೂ ಕೂಡ ಬರುತ್ತೆ. ಓಕೆ. ಸೊ ಇವತ್ತಿನ ಈ ಒಂದು ಚಾಪ್ಟರ್ನಲ್ಲಿ ನಾವು ಚಾಪ್ಟರ್ ನಂಬರ್ 5 ಲೋಹಗಳು, ಅಲೋಹಗಳು, ಲೋಹಗಳು ಒಂದು ಸಂಕ್ಷಿಪ್ತ ಪರಿಚಯವನ್ನು ಅದ್ರ ಬಗ್ಗೆ ನಾವು ನೋಡಿದ್ದೀವಿ. ಅಂದರೆ ಇದರಲ್ಲಿ ವಿವಿಧ ಲೋಹಗಳ ಅದಿರುಗಳು ಬರುತ್ತೆ, ರಾಸಾಯನಿಕ ಕ್ರಿಯೆಗಳು ಬರುತ್ತೆ, ಲೋಹಗಳು, ಅಲೋಹಗಳು, ಲೋಹಗಳ ಗುಣಲಕ್ಷಣಗಳು ಎಲ್ಲ ಬಂದಿದೆ. ಆ್ಯಕ್ಚುಲಿ ಚಾಪ್ಟರ್ನಲ್ಲಿ 10 ಕ್ವಶನ್ ಬೇಕಾಗಿತ್ತು, ಬಟ್ 15 ಕ್ವಶನ್ಗಳು ಅದಾವೆ ಇದರಲ್ಲಿ. ಯಾಕೆಂದರೆ ಚಾಪ್ಟರ್ ಎಷ್ಟು ದೊಡ್ಡದಿದೆ. ಹೌದಾ? ಸೊ ಹೀಗಾಗಿ ನಿಮಗೆ 15 ಕ್ವಶನ್ಗಳು ಇದ್ರ ಮೇಲೆ ಬಂದಿರುತ್ತೆ. ಸೊ ಎಲ್ಲರೂ ಲಕ್ಷ್ಯ ಇಟ್ಟು ಸ್ವಲ್ಪ ಸ್ಟಡಿ ಮಾಡಿ. ಸೊ ಮುಂದಿನ ಒಂದು ಚಾಪ್ಟರ್ನಲ್ಲಿ ನಾವು ನಿಮಗೆ ಮತ್ತೆ ಸಿಗ್ತೀವಿ. ಮುಂದಿನ ಒಂದು ಚಾಪ್ಟರ್ ಇರುತ್ತೆ, ದಹನ ಕ್ರಿಯೆ ಮತ್ತು ಇಂಧನಗಳಂತ ಒಂದು 6ನೇ ಚಾಪ್ಟರ್ ಬರುತ್ತೆ. ಅದರ ಒಂದು ಕ್ವಶನ್ಗಳ ಒಂದು ಚರ್ಚೆ ಮಾಡ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀವಿ. ಥ್ಯಾಂಕ್ ಯು.